ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಮಸ್ತೆ. SVB ಆಫಿಷಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಹಿರಿಯ ಮೇಕಪ್ ಕಲಾವಿದರು ಹಾಗೂ ಗಾಯಕರು ಶ್ರೀಮತಿ ಅನಿತಾ ಶಾರ್ಲಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಬಯಸೋಣ. ನಮಸ್ಕಾರ ಮೇಡಮ್, ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಸ್, ಒಳ್ಳೆ ಗ್ಲೋ ಇದೆ ನಿಮ್ಮ ಫೇಸಲ್ಲಿ, ಮುಖದಲ್ಲಿ. ಸೋ ಮಚ್. ಗ್ರೇಟ್. ಇರ್ಬೇಕಲ್ಲ. ಯಾಕಂದ್ರೆ ಮೇಕಪ್ ಆರ್ಟಿಸ್ಟ್ ಅಂದಮೇಲೆ ಆ ಥರ ಇರಬೇಕಾಗುತ್ತೆ. ಎಸ್, ಸೊ ಸೆಲ್ಫ್ ಸ್ಕಿನ್ ಕೇರ್ ಅಗತ್ಯ ಅಲ್ವಾ? ಅದು ಬಹಳ ಮುಖ್ಯ. ಎಸ್, ಸೊ ಯು ಹ್ಯಾವ್ ಟು ಲೈಕ್ ಅವರ್ ಸೆಲ್ಸ್ ಅಲ್ವಾ? ನಮ್ಮನ್ನು ನಾವು ಇಷ್ಟಪಡಬೇಕು ಖಂಡಿತ ಅಲ್ವಾ? ಅವಾಗಲೇ ಕಾನ್ಫಿಡೆನ್ಸ್. ಎಸ್. ಸೊ ಗೆಳೆಯರೆ, ನಮ್ಮ ಅತಿಥಿಯೊಂದಿಗೆ ಮಾತನಾಡಲು ಕರೆ ಮಾಡಿ 8050608951ಗೆ. ಎಸ್, ಅವರು ನಿಮ್ಮ ಪ್ರತಿಯೊಂದು ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ. ಬಿಕಾಸ್ ಶಿ ಈಸ್ ಗೋಯಿಂಗ್ ಟು ಆನ್ಸರ್ ಯು ಫಾರ್ ಆಲ್ ದ ಕ್ವಶನ್ಸ್. ಬಿಕಾಸ್ ನಿಮ್ಮಲ್ಲಿ ಏನೇನೋ ಡೌಟ್ಸ್ ಇರುತ್ತೆ. ಮೇಕಪ್ ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ಇರಬೇಕು, ನ್ಯಾಚುರಲ್ ಆಗಿ ಯಾವ ರೀತಿ ನಾವು ಮೇಕಪ್ ಮಾಡ್ಕೋಬಹುದು ಅನ್ನೋದು ಪ್ರತಿಯೊಂದು ಅವರು ಉತ್ತರ ಕೊಡ್ತಾರೆ. ಸೊ ಯು ಕ್ಯಾನ್ ಕಾಲ್ ಆನ್ ಪರ್ಟಿಕ್ಯುಲರ್ ದಿಸ್ ನಂಬರ್. ಸ್ಟೋರ್ಲಿಂಗಲ್ಲಿ ನಮ್ಮ ನಂಬರ್ ಸಿಗುತ್ತೆ ನಿಮಗೆ. ಸೊ ಯು ಕ್ಯಾನ್ ಕಾಲ್ ಆನ್ ದಟ್ ನಂಬರ್. ಓಕೆ. ಸೊ ಮೇಡಮ್, ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತು ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವಿಷಯ ಗೊತ್ತಿದೆ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಅನಿತಾ ಶರ್ಲಿ ಅಂತ. ನನ್ನ ತಂದೆ DT ಶಾಂತರಾಜ್ ಅಂತ ಅಂದ್ಬಿಟ್ಟು, ಓಕೆ. ಮತ್ತು ನಮ್ಮ ತಾಯಿ ಆನಿ ಸ್ನೇಹ ಕುಮಾರಿ ಅಂತ. ಹ್ಞೂ ನಮ್ಮ ತಾಯಿ BL ಎಂಪ್ಲಾಯಿ. ಹ್ಞೂ BL. ನಮ್ಮ ತಂದೆ ಬಿಸ್ನೆಸ್ ಮ್ಯಾನು. ಹ್ಞೂ ಸೊ ನಮ್ಮೂರು ಬಂದು ನಮ್ಮ ಅಪ್ಪ ಅಮ್ಮನ ಊರು ಹಾಸನ. ನಾನು ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಎಲ್ಲ ನಾನು ಬೆಂಗಳೂರಿದ್ದೇನೆ. ಓಕೆ. ಸೊ ಹಾಸನದವರು. ಓಕೆ ಓಕೆ. ನಮ್ಮ ತಂದೆ ತಾಯಿ. ಓಕೆ. ರಾಗಿ ಮುದ್ದೆ 100% ಸರ್. ರಾಗಿ ಮುದ್ದೆ ಇಲ್ದೇ ಊಟನೇ ಇಲ್ಲ ಅಲ್ವಾ? ಆ್ಯಂಡ್ ಇಟ್ಸ್ ಗುಡ್ ಫಾರ್ ಹೆಲ್ತ್. ಹೌದು. ಯಾಕಂತ ಹೇಳಿದ್ರೆ ಇವಾಗ ತಾನೇ ಹೇಳಿದ್ರಿ ಏನಂತ ಅಂದ್ಬಿಟ್ಟು ಗ್ಲೋ ಇದೆ ಇಷ್ಟೊಂದು ಫೇಸಲ್ಲಿ ಅಂತ ಹೇಳಿದ್ರಿ. ಅದಕ್ಕೆ ಕಾರಣನೇ ನಮ್ಮ ರಾಗಿ ಮುದ್ದೆ. ರಾಗಿ ಮುದ್ದೆ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ. ಓಕೆ ಓಕೆ. ಸೊ ಅದು ನಮಗೆ ಅಷ್ಟು ಸ್ಫೂರ್ತಿ ಕೊಡುತ್ತೆ ಅಲ್ವಾ, ಜೋಶ್ ಕೊಡುತ್ತೆ. ವೆರಿ ಗುಡ್. ವೀಕ್ಷಕರೇ, ನಮ್ಮ ಅನಿತಾ ಅವ್ರಿಗೆ ನಿಜವಾಗ್ಲೂ ಅವರು ಅಷ್ಟೊಂದು ನೋಡಿ ಆ ಒಂದು ಚಮಕ್ ಇದೆ, ಅದೊಂದು ಗ್ಲೋ ಇದೆ ಅಂದರೆ ಸೊ ಅದಕ್ಕೆ ಕಾರಣ ರಾಗಿ ಮುದ್ದೆ ಅಂತ ಹೇಳ್ತಿದ್ದಾರೆ. ಸೊ ಆ ರಾಗಿ ಮುದ್ದೆ ಯಾವತ್ತಿಗೂ ನಮಗೆ ನಮ್ಮ ಬೆಂಗಳೂರಿಗೆ ಒಂದು ಸ್ಪೆಷಲ್ ಫುಡ್ ಅಲ್ವಾ, ಕರ್ನಾಟಕ ಸ್ಪೆಷಲ್. ಎಸ್. ಸೊ ತಂದೆ ಏನು ವ್ಯವಸಾಯ ಮಾಡ್ತಿದ್ರು? ನಮ್ಮ ತಂದೆ ಅವ್ರ ರೈತರು ಕೂಡ. ರೈತರು. ಆಮೇಲೆ ಅದೇ ಬಿಸ್ನೆಸ್ ಮಾಡ್ತಾ ಇದ್ರು. ಪ್ಲಸ್ ನಮ್ಮ ತಾಯಿ BL ಎಂಪ್ಲಾಯಿ. ನಮ್ಮ ತಾಯಿ ವರ್ಕಿಂಗ್. ಓಕೆ. ಸೊ ಮತ್ತೆ ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ಸ್ವಲ್ಪ ನಮ್ಮ ವಿಷಯ. ವಿದ್ಯಾಭ್ಯಾಸ ಎಲ್ಲಿಂದ ಶುರು ಆಯಿತು, ಹೇಗೆ? ನಾನು ಕೆಂಗೇರಿಯಲ್ಲಿ ಕಾನ್ವೆಂಟ್ ಜ್ಞಾನಬೋಧಿನಿ ಅಂತ, ಓಕೆ, ಅಲ್ಲಿಂದ ಕೇಂಬ್ರಿಡ್ಜ್ ಸ್ಕೂಲು, ಆಮೇಲೆ PL ಸ್ಕೂಲಲ್ಲಿ ಮುಗಿಸಿದ್ದು ನಾನು. SSLC ನಂತರ ಕಟ್ಕೊಂಡಿದ್ದು, ಎಕ್ಸಾಮ್ ಕಟ್ಕೊಂಡು ನಾನು ಪಾಸ್ ಮಾಡ್ಕೊಂಡಿದ್ದು PUC. ಸೊ ಹಾಗೆ ಆವಾಗ ಅಷ್ಟೇ ದೊಡ್ಡದಾಗಿತ್ತು ಹೇಳ್ಬೇಕಾದ್ರೆ. SSLC ಪಾಸ್ ಮಾಡೋದೇ ಒಂದು ದೊಡ್ಡ ವಿಷಯ ಅದು. ಸೊ ಹಾಗಾಗಿ ಹಂಗೆ ಮುಂದುವರಿತು ನಂದು ಪಯಣ. ನಮ್ಮ ತಾಯಿಗೆ ಮತ್ತೆ ನಮ್ಮ ಅಜ್ಜಿ ತಾತನಿಗೆಲ್ಲ ನಾನು ನರ್ಸ್ ಆಗ್ಬೇಕು ಅಂತ ಇಷ್ಟ ಇತ್ತು. ಓಕೆ. ಯಾಕೆ? ಕಾರಣ? ನರ್ಸ್ ಆಗ್ಬೇಕು ಅನ್ನೋದಿತ್ತು. ಯಾಕಂದ್ರೆ ಅವ್ರಿಗೊಂದು ಸರ್ವ್ ಅಂತ ಒಂದು, ಆಮೇಲೆ ಗವರ್ಮೆಂಟ್ ಜಾಬ್ ನರ್ಸ್ ಅಂತ ಇದ್ರೆ. ನಮ್ಮ ತಾತ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಸೊ ಹಾಗಾಗಿ ಅದಿತ್ತು. ನನಗೆ ಹೇರ್ ಹೋಸ್ಟೆಸ್ ಆಗ್ಬೇಕು ಅಂತ ಇಷ್ಟ ಇತ್ತು. ನಿಮಗೆ ಹೇರ್ ಹೋಸ್ಟೆಸ್? ಓಕೆ, ಗ್ರೇಟ್ ಅಂಬಿಷನ್. ಹೌದು, ಅದೇ ಇದ್ದಿತ್ತು ನನಗೆ. ಓಕೆ. ಸೊ ಹಾಗಾಗಿ ಬಟ್ ನರ್ಸ್ ಅಲ್ಲಿ, ಏರ್ ಹೋಸ್ಟೆಸ್ ಅಲ್ಲಿ, ಬ್ಯೂಟಿಷಿಯನ್ ಅಲ್ಲಿ ಜೀವನ, ಹೌ ದಟ್ ಜರ್ನಿ ಸ್ಟಾರ್ಟೆಡ್? ಜೀವನ ಅದು. ಆಮೇಲೆ ಹೌದು. ಎಸ್. ಸೊ ಆಗ ಈಗಿನಷ್ಟು ಸುಲಭ ಇರಲಿಲ್ಲ ಅವಾಗೆಲ್ಲ. ಖಂಡಿತ. ಜೀವನ ಅನ್ನೋದು, ಕೆಲಸ ಅನ್ನೋದು ಈಗಿನಷ್ಟು ಸುಲಭ ಇರಲಿಲ್ಲ. ಸೊ ಡಿಜಿಟಲ್ ವರ್ಲ್ಡ್. ಹೌದು, ಈಗ ಡಿಜಿಟಲ್. ಆಮೇಲೆ ಬೇಗ ಮದುವೆ ಆಯಿತು. ಬಟ್ ನನಗೆ ಸಿಂಗಿಂಗ್ ಪ್ಯಾಷನ್ ಚಿಕ್ಕಂದಿಂದಾನೆ ಭಾಳ. ಸಿಂಗಿಂಗ್ ಅಂದ್ರೆ, ಹಾಡುಗಳು ಅಂದ್ರೆ ಪ್ರಾಣ. ಮ್ಯೂಸಿಕ್ ಅಂದ್ರೆ. ಅದರಲ್ಲೂ ನಾನು ಪಕ್ಕ ಇವರು S. ಜಾನಕಮ್ಮ ಅವರ ಫ್ಯಾನು, ಅಭಿಮಾನಿ, ಗ್ರೇಟ್ ಅಭಿಮಾನಿ ನಾನು. ಅವರು ಗ್ರೇಟ್ ಅಭಿಮಾನಿ ನಾನು.
ಸೊ ಹಾಗಾಗಿ SP ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅಂತ ಬಂದ್ಬಿಟ್ರೆ ಏನೋ ಮೈಯಲ್ಲಿ ಒಂಥರ ರೋಮಾಂಚನ. ಎಷ್ಟೇ ದುಃಖ ಇರಲಿ, ಆಮೇಲೆ ಎಷ್ಟೇ ಪ್ರಾಬ್ಲಮ್ ಇರಲಿ, ಮತ್ತೆ ಎಷ್ಟೇ ಒಂದು ಆಯಾಸ ಇರಲಿ, ಅವ್ರಿಗೆ ಹಾಡು ಕೇಳ್ತಾ ಇದ್ದಂಗೆ ನಂಗೆ ಮಾಯ ಆಗೋಗ್ಬಿಡ್ತಾ ಇತ್ತು. ಓ ಮೈ ಗಾಡ್. ಸೊ ಹೀಗಾಗಿ ಅದೇ ನಂದು ಬಾಲ್ಯ ಅಂತಂದ್ರೆ ಅದೇ. ಆಮೇಲೆ ನಾನು ತುಂಬಾ ನಾಟಿ, ಸಿಕ್ಕಾಪಟ್ಟೆ ತೀಟೆ, ಮರ ಹತ್ತೋದು, ಬಿಲ್ಡಿಂಗ್ ಹತ್ತೋದು, ಎಲ್ಲ ಮರಕೋತಿ ಆಟ ಭಯಂಕರ ಆಡಿದಿರ. ಲಗೋರಿ ಆಡೋದು, ಅವಾಗಿನ ಆಟಗಳು ಸ್ಪೈಸ್, ಲಗೋರಿ ಇವೆಲ್ಲ ರೋಡಲ್ಲಿ ಜಾಸ್ತಿ, ಸ್ಕೂಲ್ ಆದ್ಮೇಲೆ ಮನೇಲಿ ಕಡಿಮೆ. ಆತರ ಚೆನ್ನಾಗಿತ್ತು ಬಾಲ್ಯ, ತುಂಬಾ ಚೆನ್ನಾಗಿತ್ತು. ಅವತ್ತಿನ ಬಾಲ್ಯ ಇವತ್ತಿನವ್ರಿಗೆ ಸಿಕ್ತಿಲ್ಲ ಅಲ್ವಾ? ಖಂಡಿತ. ಇಲ್ಲ, ಯಾಕಂದ್ರೆ ನಾವು ಮರ ಹತ್ತಿ ಹಣ್ಣುಗಳನ್ನ ಕಿತ್ಕೊಂಡು ತಿಂತಾ ಇದ್ವಿ. ಆಮೇಲೆ ಮರದಿಂದ ಸಿಗೋಂತ ಒಂದು ನ್ಯಾಚುರಲ್ ಫುಡ್ ಇರ್ತಾ ಇತ್ತು ಅವತ್ತು ನಮ್ಗೆ ಎಲ್ಲಾನು. ಈ ಸೀಬೆಕಾಯಿ ಅಂತವೆಲ್ಲಾನು ನಾವು ಮರದಲ್ಲಿ ಕಿತ್ಕೊಂಡು ತಿಂತಾ ಇದ್ವಿ. ನೆಲ್ಲಿಕಾಯಿ ಅಂತದೆಲ್ಲ ಯಾವ್ದು ನಾವು ದುಡ್ಡು ಕೊಟ್ಟು ತಗೊಂಡವ್ರಲ್ಲ, ತಗೊಂಡಿಲ್ಲ. ಅದೇ ಇವತ್ತಿನವರೆಗೂ ನಮ್ಗೆ ನಮ್ಮ ಬಾಡಿಗೆ ಸ್ಟ್ರೆಂತ್ ಅಂತ ಹೇಳಿದ್ರೆ, ಇವತ್ತಿನವರೆಗೂ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ, ಯಾವುದೋ ಒಂದು BP ಶುಗರ್ ಅಂತದೆಲ್ಲ ಯಾವುದು ಇಲ್ದಲೆ ನಾವು ಇದ್ದೀವಿ ಅಂತ ಹೇಳಿದ್ರೆ, ಅಂತ ಫುಡ್ ನಮ್ಗೆ ಅವತ್ತಿದ್ದಿದೆ ಕಾರಣ. ಸೊ ನಮ್ಮ ಬಾಲ್ಯ ಅಂತೂ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಗುಡ್. ಎಸ್. ಸೊ ಆಮೇಲೆ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಮುಂದೆ ಮದುವೆ ಆಯ್ತು. ಅದು ಲವ್ ಮ್ಯಾರೇಜ್ನೇ. ಸೊ ಮದುವೆ ಆಯ್ತು. ಸ್ವಲ್ಪ ಬೇಗನೆ ಮದುವೆ ಆದ್ರೆ ಅಂತ. ಸಿಕ್ಕಾಪಟ್ಟೆ ಬೇಗನೆ ಮದುವೆ. ವಾಟ್ ಐ ಗೆಸ್, ನಾನು ಗೆಸ್ ಮಾಡಿದ್ದು. ಖಂಡಿತ ಬೇಗ ಮದುವೆ ಆಯ್ತು. ಬೇಗ ಮದುವೆ ಆಗಿ ಒಂದು ಮಗುನು, ಗಂಡು ಮಗು ಆಯ್ತು. ಸೊ ನನ್ನ ಮಗ ಇವಾಗ, ಅವನಿಗೂ ಮದುವೆ ಆಗಿದೆ, ಮೊಮ್ಮಗಳು ಇದ್ದಾಳೆ ಈಗ. ಅದೇ ಎಲ್ಲ ಬೇಗ ಆದ್ರೆ ಎಲ್ಲ ಬೇಗ ಸೊ ಅದಾಗ್ತಾ ಆಮೇಲೆ ಮನೇಲಿ ಏನ್ ಮಾಡ್ಬೇಕು ಅನ್ನೋದು, ನಮ್ಮ ಅಜ್ಜಿ ಸ್ವಲ್ಪ ನನ್ನ ಮೇಲೆ ಬಹಳ ಪ್ರೀತಿ ಜಾಸ್ತಿ. ಸೊ ಏನಾದ್ರೂ ಒಂದ್ ಮಾಡ್ಬೇಕು ಕೆಲ್ಸ ಅಂತ ಅನ್ಕೊಂಡವಾಗ, ಈ ಕಡೆ ನರ್ಸು ಆಗ್ಲಿಲ್ಲ, ಈ ಕಡೆ ಹೇರ್ ಹೋಸ್ಟೆಸ್ ಆಗ್ಲಿಲ್ಲ. ಆಮೇಲೆ ನನಗೆ ಒಂದು ಸ್ಫೂರ್ತಿ ಬಂದಿದ್ದು ಎಲ್ಲಿಂದ ಅಂತ ಹೇಳಿದ್ರೆ, ನಮ್ಮ ಕರುಣಾಮಯಿ ಅಂತ ಒಂದು ಫಿಲಮ್ ಅಲ್ಲಿ ಕಾದಂಬರಿ ಅಂತ ಒಬ್ರು ನಟಿ, ಅವರು ವಿಜಯನಗರದಲ್ಲಿ ಒಂದು ಪಾರ್ಲರ್ ಮಾಡಿದ್ರು. ಪಾರ್ಲರ್ ಮಾಡಿದ್ರೆ, ಸೊ ನಾನು ಆರ್ಟಿಸ್ಟ್ ಅಂದ್ರೆ ಕ್ಯೂರಿಯಾಸಿಟಿ ಅಲ್ವಾ. ಸೊ ಹಾಗಾಗಿ ನಾನೇನ್ ಮಾಡಿದೆ, ಅವರು ಬ್ಯೂಟಿ ಪಾರ್ಲರ್ಗೆ ನಾನು ಹೋದೆ. ಆಮೇಲೆ ಅವರು ಕುತ್ಕೊಂಡು, ಯಾರು ಇರ್ಲಿಲ್ಲ, ಕುತ್ಕೊಂಡು ಮಾತಾಡ್ತಾ ಐಬ್ರೋ ಮಾಡ್ಕೊಳ್ಳಿ ಹಾಗೆ ಹೀಗೆ ಅಂತ ಹೇಳಿದ್ರು. ಸರಿ ಮಾಡ್ಕೊಡಿ, ನಿಮ್ಮ ಐಬ್ರೋ ಸ್ವಲ್ಪ ಈ ತರ ಇದೆ, ಅದನ್ನ ಸರಿ ಮಾಡ್ಕೊಡ್ತೀನಿ, ನೀವು ಬನ್ನಿ ಅಂತ ಹೇಳಿದ್ರು. ಅವ್ರು ಬನ್ನಿ ಅಂತ ಹೇಳಿದ್ದೆ ಸಾಕು ನನಗೆ. ಹೌದು. ಆಮೇಲೆ ಹೋಗ್ತಾ ಇದ್ದೆ ಅವಾಗ ಮನೆ, ಅವ್ರ ಮನೆ ಮೇಲ್ಗಡೆನೆ ಇತ್ತು. ಸೊ ಹಂಗಾಗಿ ಆ ಪಾರ್ಲರ್ದು ಸ್ವಲ್ಪ ಇಂಟ್ರೆಸ್ಟ್ ಬಂತು. ನಾನು ಅಲ್ಲಿ ಹೋಗಿ ಸ್ವಲ್ಪ ಕಲ್ತಿದ್ದು. ಸೊ ಮೊದಲನೇ ಗುರುಗಳು ಅಂದ್ರೆ ಅವರೇ ಹೇಳ್ಬೇಕು. ಅದಾದ್ಮೇಲೆ ಹೌದು ಸ್ಫೂರ್ತಿ. ಮತ್ತೆ ಆನಂತರ ಅವರು ಸ್ವಲ್ಪ ದಿವಸನೇನೆ, ಬಹಳ ಸ್ವಲ್ಪ ದಿವಸ, ಆ ನಟಿಗೆ ಇವತ್ತು ನಾನು ಈ ಮುಖಾಂತರ ಶ್ರದ್ಧಾಂಜಲಿನೂ ಅನ್ಕೊಳ್ತೀನಿ. ಅವ್ರು ಆಗ್ಲೇನೇನೆ ತೀರೋದು. ಎರಡನೇ ನಟಿ ಕರುಣಾಮಯಿ ಫಿಲಮ್ ಅಲ್ಲಿ ಇದ್ದಾರೆ, ಕಾದಂಬರಿ ಅಂತ. ಸೊ ಸುಮಾರು ಪಿಕ್ಚರ್ ಅಲ್ಲಿ ಮಾಡಿದ್ರು ಅವರು. ಹೌದೌದು, ಇನ್ನೂ ಜಾಸ್ತಿ ಅವ್ರ ಜೊತೆ ಇರ್ಬೋದಾಗಿತ್ತು. ಸೊ ಹಾಗಾಗಿ ಅದೊಂದಾಯ್ತು. ಅದಾದ್ಮೇಲೆ ಮತ್ತೆ ಸ್ವಲ್ಪ ಇಂಟ್ರೆಸ್ಟು ಸಿಂಗಿಂಗ್ ಕಡೆ. ನನ್ನ ಹಸ್ಬೆಂಡು ಫ್ಲೂಟ್ ಆರ್ಟಿಸ್ಟ್ ಆಗಿದ್ರಿಂದ, ಕೊಳಲು ಆಗಿದ್ರಿಂದ ಸ್ವಲ್ಪ ಸಂಗೀತದ ಕಡೆ ಜಾಸ್ತಿ ಗಮನ ಸೆಳೀತಾ ಇತ್ತು. ಹಾಗಾಗಿ ಅಲ್ಲಿ ಇಲ್ಲಿ ಆರ್ಕೆಸ್ಟ್ರಾದಲ್ಲಿ ಅವಕಾಶ ಸಿಕ್ಕಿದಾಗ ಒಂದೆರಡು ಹಾಡುಗಳು ಹಾಡೋದು, ಲೈವ್ ಇನ್ಸ್ಟ್ರೂಮೆಂಟ್ಸ್ ಜೊತೆ ಆ ಥರ ಎಲ್ಲ ಮಾಡ್ಕೊಂಡು ಬಂದು ಒಂದು ಇಂಪನ ಅಂತ ಅಂದ್ಬಿಟ್ಟು ಒಂದು ಗ್ರೂಪ್ ಮಾಡಿದ್ವಿ. ಇಂಪನ ಅಂತ ಒಂದು ಗ್ರೂಪ್. ಹೌದು, ಅದು ಯಾಕಂತ ಹೇಳಿದ್ರೆ ನನಗೆ ಹಳೆ ಹಾಡಾದ್ರೆ ತುಂಬಾ ಇಷ್ಟ. ಈಗಂತೂ ಅಲ್ಲ, ಈಗಿನ ಜನರೇಷನ್ ಕೂಡ ದೇ ಲೈಕ್ ಓಲ್ಡ್ ಸಾಂಗ್ಸ್. ಹೌದು ಅಲ್ವಾ? ಯಾಕಂದ್ರೆ ಈಗ ನಾವು ಇದು ಕಾರ್ಯಕ್ರಮದಲ್ಲಿ, ಟಿವಿದು ಕಾರ್ಯಕ್ರಮದಲ್ಲೆಲ್ಲ, ಈ ಸಂಗೀತದ ಕಾರ್ಯಕ್ರಮದಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ಹಳೆ ಹಾಡನ್ನೇ ಜಾಸ್ತಿ ತಗೊಂಡಾಗ್ಲೇ ಅವ್ರಿಗೆ ಸಂಗೀತ ಒಂದು ಪ್ರೆಸೆಂಟ್ ಮಾಡಕ್ ಚೆನ್ನಾಗ್ ಆಗೋದು ಅವ್ರಿಗೆ. ಸೊ ಹಳೆ ಹಾಡಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ, ಟಫ್ ಇರುತ್ತೆ. ಟಫ್ ಇದ್ದಾಗ ಅವ್ರಿಗೆ ವಾಯ್ಸ್ ವೇರಿಯೇಷನ್, ಶ್ರುತಿ, ತಾಳ ಎಲ್ಲಾನು ಇದಾಗತ್ತೆ ಅಂತ. ಸೊ ತುಂಬಾ ಜನ ಮಕ್ಕಳೆಲ್ಲಾನು ಹಳೆ ಹಾಡುವಾಗ ಕೂತ್ಕೊಂಡು ಕೇಳ್ತೀವಿ ನಾವು. ಹಂಗಾಗಿ ಹಾಗೆ ಸಂಗೀತದ ಪಯಣ ಜೊತೆಲಿ ಆಮೇಲೆ ಬ್ಯೂಟಿಷಿಯನ್ದೂನು ಇನ್ನೊಬ್ರು ಗುರುಗಳು ಸಿಕ್ಕಿದ್ರು, ಫ್ರೆಂಡು. ಸೊ ಅವರು ಇದೇ ತರನೇ ಮಾಡಿ ಸುಮ್ಮನೆ ಯಾಕಿರ್ತೀರಾ ಅಂತ ಅಂದಾಗ ಅಲ್ಲಿಂದ ಶುರು ಆಗಿ ಸಿಗ್ತಾ ಹೋದ್ರು ಅಲ್ವಾ?
ಅದು ದಟ್ಸ್ ಯುವರ್ ಲಕ್. ಹೌದು, ಎಸ್. ಸಿಕ್ಕಿದ್ರು. ಆಮೇಲೆ ನಾನು ಹಾಗೆ ಬೇಸಿಕ್ ಬ್ಯೂಟಿಷಿಯನ್ ಮಾಡಿಕೊಂಡೆ. ಓಕೆ. ಬೇಸಿಕ್ ಬ್ಯೂಟಿಷಿಯನ್ ಮಾಡಿಕೊಂಡು ಆಮೇಲೆ ಆ ನಂತರ ನಾನು ಚೆನ್ನೈಗೆಲ್ಲ ಹೋಗಿ ಅಡ್ವಾನ್ಸ್ಡ್ ಕೋರ್ಸಸ್ ಎಲ್ಲ ಕಲ್ತ್ಕೊಂಡು ಬಂದೆ. ತುಂಬ ಎಲ್ಲ ಮೆಷಿನರೀಸು ಮತ್ತು ಎಲ್ಲದರಲ್ಲೂ ಅದರಲ್ಲೇನೆ ನಾನು ಜಾಸ್ತಿ ಪರಿಣಿತಿ ಪಡ್ಕೊಂಡು ಅಡ್ವಾನ್ಸ್ಡು ಮೇಕಪ್ಪು, ಅಡ್ವಾನ್ಸ್ಡು ಸ್ಕಿನ್ ಆ್ಯಂಡ್ ಹೇರ್ ಟ್ರೀಟ್ಮೆಂಟ್ಸು, ಕಾಸ್ಮೆಟಾಲಜಿ, ಈ ರೀತಿ ಎಲ್ಲಾನು ಅದರಲ್ಲಿ ಮಾಡ್ಕೊಂಡು ಬಂದು ಆ ನಂತರ ಸೆಮಿನಾರ್ಸು ವರ್ಕ್ಶಾಪ್ಸು ಅಟೆಂಡ್ ಮಾಡ್ತಾ ಇದ್ದೆ. ಸೊ ಸೆಮಿನಾರ್ಸು ವರ್ಕ್ಶಾಪ್ಸ್ ಅಟೆಂಡ್ ಮಾಡೋವಾಗ ಏನಾಗ್ತಾ ಇತ್ತು, ಹೊರಗಡೆಯಿಂದ ಡೆಲ್ಲಿಯಿಂದ ಬಾಂಬೆಯಿಂದ ಸೆಮಿನಾರ್ಸು ಮತ್ತೆ ವರ್ಕ್ಶಾಪ್ಸು ಎಲ್ಲಾನು ಡೆಲ್ಲಿಯವರು ಬಾಂಬೆಯವರು ಬಂದು ಇಲ್ಲಿ ಕೊಡೋರು, ಚೆನ್ನೈಯವರು ಇಲ್ಲಿ ಕೊಡೋರು. ಅದೇನಾಗ್ತಾ ಇತ್ತು, ನಮ್ಮ ತುಂಬಾ ಜನ ಕನ್ನಡದ ಹೆಣ್ಣುಮಕ್ಕಳಿಗೆ ಅವರು ಹಿಂದಿನಲ್ಲಿ ಇಂಗ್ಲಿಷ್ನಲ್ಲಿ ಕೊಡ್ತಾ ಇದ್ದಿದ್ರಿಂದ ಅರ್ಥ ಆಗ್ತಿರ್ಲಿಲ್ಲ. ಯಾಕಂದ್ರೆ ಸ್ಕಿನ್ ಬಗ್ಗೆ ಹೇರ್ ಬಗ್ಗೆ ಮಾತಾಡುವಾಗ ಚೆನ್ನಾಗಿ ಅರ್ಥ ಆದ್ರೆ ಮಾತ್ರನೇ ಕಮ್ಯುನಿಕೇಶನ್ ಬೇಕು. ಆಮೇಲೆ ಕೆಲಸ ಮಾಡೋದಕ್ಕೆ ತುಂಬಾನೇ ತೊಂದರೆ ಆಗ್ತಾ ಇತ್ತು ಅವ್ರಿಗೆ. ಪ್ರತಿ ಸರ್ತಿ ಅವ್ರು ಇಂಗ್ಲಿಷ್ ಅಲ್ಲಿ ಹಿಂದಿನಲ್ಲಿ ಹೇಳ್ಬೇಕು, ಏನ್ ಹೇಳ್ತಾ ಇದಾರೆ ಅವರು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕನ್ನಡದಲ್ಲಿ ಬರ್ಕೊಳ್ತಾ ಇದ್ರು. ಸೊ ಕಾಸ್ಮೆಟಿಕ್ಸ್ ಅಂತ ಹೇಳಿದ್ರೆ ಅವ್ರೊಂದು ಪ್ರಾಡಕ್ಟ್ ತಗೊಂಡ್ ಬರೋರು ಬಾಂಬೆಯಿಂದ ಡೆಲ್ಲಿಯಿಂದ, ಆ ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ತಾ ಇತ್ತು. ಆ ಪ್ರಾಡಕ್ಟ್ ಯಾವ ರೀತಿ ಉಪಯೋಗಿಸ್ಬೇಕು, ಆ ಪ್ರಾಡಕ್ಟ್ ಅಲ್ಲಿ ಏನೇನಿದೆ, ಸ್ಕಿನ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಒಂದು ಸೆಮಿನಾರ್ ಕೊಡ್ತಾ ಇದ್ರು. ಸೊ ಯಾವ ರೀತಿ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಬೇಕು, ಆ ಸ್ಕಿನ್ ಅದೇನಾಗುತ್ತೆ ಮೇನ್ ಸಬ್ಜೆಕ್ಟ್, ಆ ರೀತಿ ಮಾಡೋರೆಲ್ಲ ಇದು ಕಷ್ಟ ಆಗ್ತಾ ಇತ್ತು. ಸೊ ಅವಾಗ ಏನ್ ಮಾಡಿದೆ, ನಮ್ಮ ಮನೆಯವರು ಇದಕ್ಕೆಲ್ಲ ನನಗೆ ಸ್ಫೂರ್ತಿ ಆಕ್ಚುಲ್ ಆಗಿ. ಬಟ್ ಮೇಕಪ್ ಕಲಾವಿದನೇ ಆಗ್ಬೇಕಂತ ಯಾಕೆ ನಿಮಗೆ ಮೈಂಡಲ್ಲಿ? ಇಲ್ಲ, ಕಲಾವಿದೆ ಆಗ್ಬೇಕು ಅನ್ನೋದಿರ್ಲಿಲ್ಲ, ನಾನು ಆಗ್ಬೇಕು ಅಂತಿದ್ದು ಬೇರೆ. ಬಟ್ ಬ್ಯೂಟಿಷಿಯನ್ ಫೀಲ್ಡ್ ಯಾಕೆ ಚೂಸ್ ಮಾಡಿದ್ರಿ? ಬ್ಯೂಟಿಷಿಯನ್ ಫೀಲ್ಡ್ ಅಂತ ಹೇಳಿದ್ರೆ ಫ್ಯಾಷನ್ ಅಂಡ್ ಬ್ಯೂಟಿ ಅನ್ನೋದು ಒಂಥರ ಬೂಮಿಂಗ್ ಇಂಡಸ್ಟ್ರಿ ಅದು. ನಿಮ್ಗೆ ಅದು ಅವಾಗಿಂದ ಗೊತ್ತಿತ್ತು? ಹೌದು. ಮತ್ತೆ ಈ ಹಾಡಿನ ಜೊತೆಗೆ ನನ್ನ ಕೆಲವೆಲ್ಲ ಫಿಲ್ಮ್ ಆಕ್ಟರ್ಗಳನ್ನ ನಾನು ನೋಡ್ತಾ ಇದ್ದೆ, ಕಾರ್ಯಕ್ರಮಗಳಲ್ಲಿ ಬರ್ತಾ ಇದ್ರು ಅವಾಗ. ಬ್ಯೂಟಿ ಅವ್ರದ್ದು ಗ್ಲಾಮರ್, ಈ ನಮ್ಮ ಗಣೇಶ ಮತ್ತೆ ಪ್ರೋಗ್ರಾಮು ಮತ್ತೆ ಇದು ಏನು ಕನ್ನಡ ರಾಜ್ಯೋತ್ಸವ ಎಲ್ಲ ಇರುವಾಗ ಆರ್ಟಿಸ್ಟ್ಗಳನ್ನ ಕರೆಸ್ತಾ ಇದ್ರು. ಅವ್ರ ಮುಖ ಎಲ್ಲ ಚೆನ್ನಾಗಿ ಗ್ಲೋ ಆಗಿ ಚೆನ್ನಾಗಿ ಕಾಣ್ತಾ ಇರ್ತಾ ಇದ್ರು ಎಲ್ಲ. ಅದು ನನ್ನ ಫೇವ್ರೆಟ್ ಸ್ಟಾರ್ ಬಂದು ಲಕ್ಷ್ಮಿ. ಸೊ ಲಕ್ಷ್ಮಿ ಅವರು. ಆಮೇಲೆ ಅಣ್ಣವ್ರನ್ನ ನಾನು ನೋಡಿದ್ದೀನಿ. ಅಣ್ಣವ್ರನ್ನ ನೋಡಿದಾಗ ಡಾಕ್ಟರ್ ರಾಜ್ಕುಮಾರ್ ಕಳೆಯ ಮುಖದಲ್ಲಿ ತಾಮ್ರದ ತರ ಹೊಳಿತಾ ಇದ್ರು ಅವರು ಅಲ್ವಾ? ಹೌದು. ಸೊ ಹಾಗಾಗಿ ನನಗೆ ಹೌದು ಯೋಗ ಮತ್ತೆ ಫುಡ್ ಸರ್, ಫುಡ್. ಆಮೇಲೆ ರಾಗಿ ಮುದ್ದೆನೆ ಪ್ಲಸ್ ಏನಂದ್ರೆ ಅವರು ಮುಗಿದ್ರು ಸರ್, ತುಂಬಾ ಇನ್ನೋಸೆಂಟ್, ಒಂಥರ ದೇವತಾ ಮನುಷ್ಯ. ಅದೇನ್ ಪಿಕ್ಚರ್ ಬಂದಿತ್ತಲ್ಲ ಅದು ಕರೆಕ್ಟ್ ಅದು. ಸೊ ಹಾಗಾಗಿ ಏನಾಯ್ತು, ಒಂದು ಮೇಕಪ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು ನನಗೆ. ನಾನು ನೋಡಿದ್ದೀನಿ, ಎಲ್ಲಾರನ್ನೂ ನೋಡಿದ್ದೀನಿ. ನೋಡಿ ಆಮೇಲೆ ಕೆಲವೊಂದು ಪಿಕ್ಚರ್ಗಳಿಗೆ ಮೇಕಪ್ ಮಾಡಿದ್ದೀನಿ. ಆಮೇಲೆ ಬ್ಯಾಂಗ್ಳೂರಲ್ಲಿ ಫಸ್ಟ್ ಹಾರರ್ ಮೂವಿ ಅಂತ ಅಂದಾಗ, ಹಾರರ್ ಮೂವಿಗೆ ಹೊಸದಾಗಿ ಬಂದಿರೋ ಅಂತ ಒಂದು ಮೇಕಪ್ SFX ಅಂತ ಅಂದ್ಬಿಟ್ಟು ಹೊಸದಾಗಿ ಬಂದಿದೆ. ಅದೆಲ್ಲೂ ಒಂಥರ ಥಿಯೇಟರ್ ಮೇಕಪ್ ತರ, ಅದು ಹಾರರ್ ಮೂವಿಗೆ ಎಲ್ಲ ಮಾಡೋ ಅಂಥದ್ದು. ಸೊ ಅದನ್ನೆಲ್ಲ ಫಸ್ಟ್ ನಾನೇ ಮಾಡಿದ್ದು, ಆ ರೀತಿ ಮಾಡಿದೆ. ಆಮೇಲೆ ಸೆಮಿನಾರ್ಸ್ ವರ್ಕ್ಶಾಪ್ಸ್ ಎಲ್ಲಾನು ಅಖಿಲ ಕರ್ನಾಟಕ ಬ್ಯೂಟಿ ಪಾರ್ಲರ್ ಅಸೋಸಿಯೇಷನ್ ಅಂತ ಅಂದ್ಬಿಟ್ಟು ಕೆಲವೊಂದು ಮೇಕಪ್ ನೀವು ನೋಡಿದ್ರಿ, ಭಯ ಆಗೋದು. ಅದು ಸ್ಕಿನ್ ಕಿತ್ತು ಬಂದಿದೇನಪ್ಪ ಅನ್ನೋ ರೀತಿ ತಾವು ಅದನ್ನ ಮೇಕಪ್. ಹೌದು, ಅಂದ್ರೆ ಸರಿಯಾಗಿ ಅವರು ಕಲ್ತಿರಲ್ಲ, ಕಲ್ತೆ ಪ್ರೊಫೆಷನಲ್ ನಾಲೆಡ್ಜ್ ಇಲ್ದಲೆ ಮಾಡಿದಾಗ ಏನಾಗುತ್ತೆ, ಸ್ಕಿನ್ಗೆ ಸೂಟ್ ಆಗದೆ ಇರೋಂಥ ಮೇಕಪ್ ಮಾಡಿದಾಗ ಏನಾಗುತ್ತೆ, ಚೆನ್ನಾಗಿ ಕಾಣಲ್ಲ ಅದು. ಸೊ ಆ ರೀತಿ. ಬಟ್ ಆದಷ್ಟು ನ್ಯಾಚುರಲ್ ಆಗಿರೋಕ್ಕೆ ಟ್ರೈ ಮಾಡೋದು ತುಂಬಾ ಬೆಟರ್ ಮ್ಯಾಕ್ಸಿಮಮ್. ಬಟ್ ಆಚೆ ಕಡೆ ಹೋದಾಗ ನಮ್ಮನ್ನ ನಾವು ಪ್ರೆಸೆಂಟ್ ಮಾಡ್ಕೊಳ್ಬೇಕು ಅಂತ ಅಂದಾಗ ಮೇಕಪ್, ಹೌದು, ಮೇಕಪ್ ತಕ್ಕ ಮಟ್ಟಿಗೆ ಚೆನ್ನಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಒಳ್ಳೇದು. ಯಾಕಂದ್ರೆ ಬ್ಯೂಟಿ ಈಸ್ ಕಾನ್ಫಿಡೆನ್ಸ್ ಅಂತ ಅಂದ್ಬಿಟ್ಟು, ಬ್ಯೂಟಿ ಮೇಕಪ್ ಜೊತೆಗೆ ಕಾನ್ಫಿಡೆನ್ಸ್. ಇವಾಗ ನಾವು ನೋಡ್ತೀವಿ ಮೇಕಪ್ ಅನ್ನೋದು ಬಹಳ ಪ್ರಮುಖವಾಗಿಬಿಟ್ಟಿದೆ. ಅಂದ್ರೆ ಬ್ರೈಡಲ್ ಮೇಕಪ್ ನೋಡಿ, ಬ್ರೈಡಲ್ ಮೇಕಪ್ ಅಲ್ಲಿ ಬೆಳಗ್ಗೆ ನಾನು ಹುಡುಗಿ ನೋಡಿದ ತಕ್ಷಣ ನಾನು ಕಂಡು ಹಿಡಿಯುವುದೇ ಇಲ್ಲ. ಈಗ ಸಿಕ್ಕಾಪಟ್ಟೆ ಅಡ್ವಾನ್ಸ್ ಆಗಿದೆ, ತುಂಬಾ ಅಡ್ವಾನ್ಸ್ಡ್ ಆಗಿದೆ. ಬಟ್ ಅಷ್ಟೊಂದು ಅಡ್ವಾನ್ಸ್ಡ್ ಬೇಕಿರ್ಲಿಲ್ಲ ಅಂತ ನನಗೆ, ಬೇಡ ಬೇಕಿರ್ಲಿಲ್ಲ ಅಂತ ಅನ್ಬಿಟ್ಟು. ಯಾಕಂದ್ರೆ ನಾರ್ತ್ ಅಲ್ಲಿ ಕೆಲವು ನಡೆಯುತ್ತೆ,
ಯಾಕಂದ್ರೆ ಅವ್ರದ್ದು ಸ್ಕಿನ್ ಟೋನ್ ಬೇರೆ, ಬ್ರೈಟ್ ಇರ್ತಾರೆ ಅವರು ನಾರ್ತ್ ಅಲ್ಲಿ. ನಮ್ಮ ಸೌತ್ ಅಲ್ಲಿ ಹೌದು, ನಮ್ಮ ಸೌತ್ ಅಲ್ಲಿ ಏನಂತ ಹೇಳಿದ್ರೆ ತುಂಬಾ ಜನ ಈಗ್ಲೂ ಮೇಕಪ್ ನಮ್ಮನ್ನ ನೋಡಿದ ತಕ್ಷಣನೇ ಜಾಸ್ತಿ ಮೇಕಪ್ ಮಾಡಬೇಡಿ ಅಂತ ಫಸ್ಟೇ ನಮ್ಗೆ ಹೇಳ್ಬಿಡ್ತಾರೆ. ನಾವು ಕಡಿಮೆ ಮಾಡಿದ್ರು ಕೂಡ ಅವ್ರಿಗೆ ಜಾಸ್ತಿ ಕಾಣಿಸ್ತಾರೆ. ಅವ್ರಿಗೆ ಹಂಗೆ ಸೈಕಲಾಜಿಕಲ್ ಫೀಲ್ ಬಂದ್ಬಿಟ್ಟಿರುತ್ತೆ, ಡಿಸೈಡ್ ಆಗ್ಬಿಟ್ಟಿರ್ತಾರೆ. ಸೊ ಈ ರೀತಿ ಇರುತ್ತೆ. ಬಟ್ ಇನ್ನು ಕೆಲವು ಕಡೆ ಏನಾಗುತ್ತೆ, ಈಗ ಟ್ರೆಂಡ್ ಆಗ್ತಾರೆ ಅಂದ್ರೆ ಹುಡುಗಿರು ಎಲ್ಲ ಕೇಳಿ ಮಾಡಿಸ್ಕೊಳ್ತಾರೆ, ಅದಕ್ಕೆ ದೊಡ್ಡವರು ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಸೊ ಆ ರೀತಿ ಎರಡೂ ರೀತಿನೂ ಇದೆ ಎಲ್ಲಾನು. ಕೆಲವರು ನ್ಯಾಚುರಲ್ ಆಗಿ ಕಾಣ್ಬೇಕು ಅನ್ನೋದು ಇದೆ. ಸೊ ಈ ರೀತಿ ಒಂದು ಕರೆ ಬರ್ತದೆ, ಮಾತಾಡೋಣ. ಹಲೋ, ನಮಸ್ಕಾರ. ನಮಸ್ಕಾರ, ನಾನು ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಎಸ್ ಎಸ್ ಸರ್, ಅಲ್ವಾ, ಆಲ್ರೌಂಡರ್. ಓಕೆ, ವಾವ್ 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 ವಾವ್. ಹಾಂ, ನಿಮ್ಮ ನೆನಪನ್ನು ಹಂಚ್ಕೊಳ್ಳಿ. ಹಾಂ, ಓಕೆ. ಹಳೆ ಹಾಡಿನ ಸರ್. ಎಸ್ ಎಸ್ ಎಸ್. ನಮಸ್ಕಾರ ಸರ್, ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಹೌದು ಸರ್, ನೆನ್ಪಿಟ್ಕೊಂಡಿರಲ್ಲ, ಅದು ಅಷ್ಟು ಸಾಕು ಅಲ್ವಾ? ಹೌದು. ಎಸ್, ಸೂಪರ್. ಇಂಪನದಿಂದ ಶುರು ಆಗಿದ ಪಯಣ ನಿಮ್ದು. ಎಸ್, ಹೌದು. ಅಲ್ವಾ ಅಲ್ವಾ. ಓಕೆ, ಹಾಗಾದ್ರೆ ಅವರಿಂದ ಒಂದು ಹಾಡು ಹಾಡಿಸೋಣ. ಕಂಗಳು ವಂದನೆ, ನನ್ನ ಇಷ್ಟವಾದ ಹಾಡು. ಅವ್ರ ಇಷ್ಟವಾದ ಹಾಡು ಕೂಡ. ವಾವ್ ಸರ್, ಅದೇ ಹಾಡಿದ್ದಾರೆ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲೋಕೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ತಾವು ಮೇಕಪ್ ಬಗ್ಗೆ ಹೇಳ್ತಿದ್ರಿ, ತುಂಬಾ ಅಡ್ವಾನ್ಸ್ಡ್ ಆಗಿದೆ. ಬಟ್ ಅದು ಯಾವ ಥರ ಪ್ರಭಾವ ಬೀಳುತ್ತೆ ಅಂದರೆ ನಮಗೊಂದು ಪ್ರೆಸೆಂಟೇಷನ್ಗೆ ಬೇಕೇ ಬೇಕಾಗುತ್ತಲ್ವಾ? ವಿ ನೀಡ್ ಟು ಪ್ರೆಸೆಂಟೇಷನ್ಗೆ ಬೇಕಾಗತ್ತೆ. ಹಾಗಂತ ಅಂದ್ಬಿಟ್ಟು ನಾವು ತುಂಬಾನು ಮಾಡಬಾರ್ದು. ತುಂಬಾನು ಮಾಡಬಾರ್ದು ಅಂತಂದ್ರೆ, ನಾವು ಒಂದು ಆಯ್ಕೆ ಮಾಡಬೇಕಾದ್ರೆ ಒಂದು ಮೇಕಪ್ ನ ಆಯ್ಕೆ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಮ್ ಸ್ಕಿನ್ ಮೇಲೆ ನಿಗಾ ಇರಬೇಕು ಸರ್. ನಮ್ ಸ್ಕಿನ್ ಚೆನ್ನಾಗಿ ಇಟ್ಕೋಬೇಕು. ಸ್ಕಿನ್ ಚೆನ್ನಾಗಿದ್ರೆ ಮಾತ್ರನೇ ಮೇಕಪ್ ಚೆನ್ನಾಗಿ ಕಾಣೋದು. ಸೊ ಸ್ಕಿನ್ ನ ಕರೆಕ್ಟ್ ಆಗಿ ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಇವತ್ತಿನ ದಿವಸದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಇವಾಗಿನ ಟ್ರೆಂಡ್ ಅಲ್ಲಿ ಊಟ ತಿಂಡಿ ಬಿಟ್ಬಿಟ್ಟು ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಫಾಸ್ಟ್ ಲೈಫ್ಗೆ ಅಡ್ಜಸ್ಟ್ ಆಗೋದಕ್ಕೆ ಹೋಗ್ಬಿಟ್ಟು ಮನೇಲಿ ಮಾಡ್ಕೊಳ್ಳೋದಕ್ಕಿಂತ ನಾವು ಹೊರಗಡೆ ತಿಂಡಿ ಜಾಸ್ತಿ, ಊಟ ತಿಂಡಿ ಜಾಸ್ತಿ. ಸೊ ಇದು ಇಂಪ್ರಾಪರ್ ಡಯಟ್ ಆಗಿರೋದ್ರಿಂದ ಸ್ಕಿನ್ ಅಲ್ಲಿ, ಹೇರ್ ಅಲ್ಲಿ ಏನಾಗುತ್ತೆ, ತುಂಬಾನೇ ವ್ಯತ್ಯಾಸ ಕಾಣ್ತಾ ಇದೆ. ಈಗ ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಡಾರ್ಕ್ ಸರ್ಕಲ್ ಬರೋದು. ಮತ್ತೆ ಎಸಿ ನಲ್ಲೇ ಕುತ್ಕೊಂಡಿರ್ತಾರೆ ತುಂಬಾ ಜನ. ಎಸಿ ನಲ್ಲಿ ಕುತ್ಕೊಂಡಾಗ ಏನಾಗುತ್ತೆ, ಇವರು ಇದು ಮಾಡಲ್ಲ, ನೀರ್ ಕುಡಿಯಲ್ಲ. ನೀರ್ ಕುಡಿದೇ ಇರುವಾಗ ಏನಾಗುತ್ತೆ, ಹೌದು ಸರ್, ನೀರ್ ಕುಡಿದೇ ಇದ್ದಾಗ ಏನಾಗುತ್ತೆ, ಸ್ಕಿನ್ ಡ್ರೈನೆಸ್ ಬರುತ್ತೆ. ಎಷ್ಟು ನೀರು ಕುಡಿಬೇಕು ಮೇಡಮ್? ಅಟ್ಲೀಸ್ಟ್ 8 ಲೀಟರ್ಸ್ 10 ಲೀಟರ್ಸ್ ಕುಡಿಲೇಬೇಕು. ಕುಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಬಾಡಿ ಮಾಯಿಶ್ಚರ್ ಆಗಿ ಸ್ಕಿನ್ ನಾರ್ಮಲ್ ಸ್ಕಿನ್ ಆಗಿರುತ್ತೆ. ಇಲ್ಲ ಅಂದ್ರೆ ಡ್ರೈ ಆಗುತ್ತೆ. ಡ್ರೈ ಆಗ್ಬಿಟ್ಟ ಮೇಲೆ ಏನಾಗುತ್ತೆ, ಅನಾವಶ್ಯಕವಾಗಿ ರೆಡ್ ಪಿಂಪಲ್ಸ್ ಬರುತ್ತೆ, ಎಕ್ಸೆಸ್ ಆಫ್ ಹೀಟ್ ಫಾರ್ಮ್ ಆಗುತ್ತೆ ಬಾಡಿನಲ್ಲಿ. ಆಮೇಲೆ ಎಕ್ಸೆಸ್ ಆಫ್ ಹೀಟ್ ಆದಾಗ ಏನಾಗುತ್ತೆ, ನೀರ್ ಕುಡಿಯಲ್ಲ, ರೆಡ್ ಪಿಂಪಲ್ಸ್ ಬರುತ್ತೆ, ತಲೆಯಲ್ಲಿ ಡ್ಯಾಂಡ್ರಫ್ ಬರುತ್ತೆ, ಕೂದಲು ಉದ್ರಕ್ಕೆ ಶುರು ಆಗುತ್ತೆ, ಹೇರ್ ಬ್ರೇಕೇಜ್ ಆಗುತ್ತೆ, ಹೇರ್ ಡ್ರೈನೆಸ್ ಆಗುತ್ತೆ, ಆಮೇಲೆ ಸ್ಕಿನ್ ಅಲ್ಲಿ ಪಿಗ್ಮೆಂಟೇಶನ್ ಬರುತ್ತೆ. ಇದೆಲ್ಲ ಆಗ್ತಾ ಇದ್ದಂಗೆನೆ ಅಸಿಡಿಟಿ ಆಗತ್ತೆ. ಅಸಿಡಿಟಿಯಿಂದ ಏನಾಗುತ್ತೆ ಪ್ರಾಬ್ಲಮ್, ಈಗೆಲ್ಲ ನೋಡ್ತಾ ಇದ್ದೀರಲ್ಲ, ಹಾರ್ಟ್ ಅಟ್ಯಾಕ್ಸ್, ಕಿಡ್ನಿ ಪ್ರಾಬ್ಲಮ್ ಮ್ಯಾಕ್ಸಿಮಮ್ ಇದೆಲ್ಲ ಆಗ್ತಾ ಇರೋದು ಅದಕ್ಕೆ. ಯಾಕಂದ್ರೆ ಯಾವತ್ತು ನಮ್ಮ ಬ್ಯೂಟಿ ಅಂತ ಹೇಳಿದ್ರೆ ಇಂಪ್ರಾಪರ್ ಅಲ್ಲ, ಪ್ರಾಪರ್ ಫುಡ್ ಡಯಟ್,
ಆಮೇಲೆ ಪ್ರಾಪರ್ ವಾಟರ್ ಇಂಟೇಕ್ ಲಿಕ್ವಿಡ್ಸ್ ಬೇಕೇ ಬೇಕು. ಖಂಡಿತವಾಗ್ಲೂ ಬೇಕು ಮಸ್ಟ್. ಅಟ್ಲೀಸ್ಟ್ 1 ಅವರಿಗೆ ಒಂದ್ಸರಿ ಅಟ್ಲೀಸ್ಟ್ ನೀರು ಕುಡಿತಾ ಹೋದ್ರೆ ಸ್ವಲ್ಪನಾದ್ರೂ ಕುಡಿಬೇಕು. 8 ಅವರ್ಸ್ಗೆ ನಮ್ಮ ಒಂದು ಮ್ಯಾನೇಜ್ ಆಗಿಬಿಡುತ್ತೆ. ಹೌದು, ಇಟ್ಕೋಬೇಕು, ಒಂದು ಪ್ಲಾನಿಂಗ್ ಇಟ್ಕೊಂಡು ಯಾವತ್ತೂ ಪ್ಲಾನಿಂಗ್ ಇಟ್ಕೊಂಡು ಮಾಡ್ಬೇಕು. ಯಾಕಂದ್ರೆ ನಾವ್ ಇಷ್ಟೆಲ್ಲ ಮಾಡ್ತಾ ಇರೋದು, ದುಡಿತಾ ಇರೋದೆಲ್ಲ ನಮಗೋಸ್ಕರ ನಾವು ಮಾಡ್ಕೊಳ್ತಾ ಇರೋದು. ನಮ್ಮ ಬಾಡಿನ ನಾವು ಅಷ್ಟೊಂದು ನೆಗ್ಲಿಜಿಯನ್ಸ್ ಮಾಡಕ್ಕೆ ಆಗ್ಬಾರ್ದಲ್ವಾ. ಹಾಗೆ ಬ್ಯೂಟಿ ಅಂತ ಹೇಳಿದ್ರೆ ಈ ತರ ಸೊ ಮೇಕಪ್ ಕಲಾವಿದೆ ಆಗಿ ಆಗ್ಬೇಕು ಅಂತ ನಿಮಗೆ ಹೇಗೆ ಅನ್ಸ್ತದೆ? ಎಲ್ಲಿಂದ? ಅದೇ ಸ್ಟಾರ್ಸ್ ನೋಡ್ತಾ ಶುರು ಆಯ್ತು, ಅವ್ರನ್ನ ನಾನು ಮೇಕಪ್ ಮಾಡ್ಬೇಕಂತ. ಓಕೆ, ಆ ಟಾರ್ಗೆಟ್ ಶುರು ಆಯ್ತು. ಮತ್ತೆ ಮೇಕಪ್ ಅಂದ್ರೆ ಒಂದು ಕ್ಯೂರಿಯಾಸಿಟಿ ಬಂದು ಹಂಗೆ ಅಡ್ವಾನ್ಸ್ಡ್ ಆಗಿ ಕಲಿತಾ ಆಮೇಲೆ ನಾನೇ ಟೀಚರ್ ಆದೆ. ಮಿಸ್ ಸೌತ್ ಇಂಡಿಯಾ ಪೂರ್ತಿ ನಾನು ಸೆಮಿನಾರ್ಸ್ ವರ್ಕ್ಶಾಪ್ಸ್ ಮಾಡಿದೆ. ಆಮೇಲೆ ನಮ್ಮ ಅಖಿಲ ಕರ್ನಾಟಕ ಬ್ಯೂಟಿ ಪಾರ್ಲರ್ ಅಸೋಸಿಯೇಷನ್ ಇಂದ ಮೇಕಪ್, ಹೇರ್ ಸ್ಟೈಲ್ ಕಾಂಪಿಟೇಷನ್ಸ್ ಒಂದು 2005 ಇಂದ ಇಲ್ಲಿವರೆಗೂ ಮಾಡ್ಕೊಂಡು 20 years ಇಂದ ಮಾಡ್ಕೊಂಡು ಬಂದೆ. ಅವ್ರಿಗೆಲ್ಲ ಯಾರ್ಯಾರಿಗೆ ಇವಾಗ ಒಬ್ರು ಪ್ರತಿಭೆ ಇರ್ತಾರೆ, ನನಗೊಂದು ಆಸೆ ಇರುತ್ತೆ, ನಾನು ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತೀನಿ, ಇಲ್ಲ ತುಂಬಾ ಚೆನ್ನಾಗಿ ಹೇರ್ ಸ್ಟೈಲ್ಸ್ ಮಾಡ್ತೀನಿ ಅಂತ ಇರುತ್ತೆ. ನಮ್ಗೊಂದು ಪ್ಲಾಟ್ಫಾರ್ಮ್, ಸ್ಟೇಜ್ ಸಿಕ್ಕಿದ್ರೆ ಅಂತ ಆ ರೀತಿ ಮಾಡಿದವ್ರಿಗೆಲ್ಲ. ಆಮೇಲೆ ಬ್ಯೂಟಿಷಿಯನ್ಸ್ಗೆ ಏನಾಗ್ತಾ ಇದೆ ಇವಾಗ ಅಂತ ಹೇಳಿದ್ರೆ, ಬ್ಯೂಟಿಷಿಯನ್ಸ್ಗೆ ಯಾರೂನು ಒಂದು ಮಾನ್ಯತೆ ಕೊಡ್ತಿಲ್ಲ. ಸೊ ಪಾರ್ಲರ್ ಹೆಸರಲ್ಲಿ ಬೇರೆ ಬಿಸ್ನೆಸ್ ಗಳು ನಡೆಸುವಂತದ್ದು ತುಂಬಾ ಆಗ್ಬಿಟ್ಟಿದೆ. ಇದು ಬೇಸರದ ವಿಷಯ. ಹೌದು, ಯಾಕಂತ ಹೇಳಿದ್ರೆ ತುಂಬಾ ಸಾವಿರಾರು ಜನ ಹೆಣ್ಣು ಮಕ್ಕಳು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡು ಇದನ್ನ ಜೀವನೋಪಾಯಕ್ಕಾಗಿನೇ ಈ ಪ್ರೊಫೆಷನ್ ತಗೊಂಡಿದ್ದಾರೆ. ಇದೊಂದು ತುಂಬಾ ಸುಂದರವಾದ ಒಂದು ಫೈಟ್ ಮಾಡಿ ತುಂಬಾ ಚಾನಲ್ಸ್ಗೆಲ್ಲ ಕೊಟ್ಟು, ಸ್ಟೇಷನ್ಗೆಲ್ಲ ಕೊಟ್ಟು, ಈಗಲೂ 2-3 ಕಂಪ್ಲೇಂಟ್ ಇದೆ ಸ್ಟೇಷನ್, ಅಸೋಸಿಯೇಷನ್ ಇಂದ ಇದೆ, ಅದೆಲ್ಲ ಮಾಡ್ತಾ ಇದೀವಿ. ಯಾಕಂದ್ರೆ ಅದೊಂದು ಅಸೋಸಿಯೇಷನ್ ನಾವು ಮಾಡಿದ್ಮೇಲೆ ನಮಗೂ ಒಂಚೂರು ಜವಾಬ್ದಾರಿ ಹೌದು, ಖಂಡಿತ ಬೇಕು. ಪಬ್ಲಿಕ್ ಅವೇರ್ನೆಸ್ ಕೊಡ್ತಾ ಇದೀವಿ. ಈಗಲೂ ಯಾರಿಗಾದ್ರೂ ಏನಾದ್ರು ಕಂಪ್ಲೇಂಟ್ಸ್ ಇತ್ತು, ಯಾರ್ದಾದ್ರೂ ಪಾರ್ಲರ್ ಪ್ರಾಬ್ಲಮ್ ಆಯ್ತು, ಇಲ್ಲ ಏನಾದ್ರೂ ತೊಂದರೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಅಸೋಸಿಯೇಷನ್ ಅವರು ಇದ್ ಮಾಡ್ಕೋಬಹುದು, ಬಂದು ಅವ್ರ ಕಂಪ್ಲೇಂಟ್ಸ್ ಏನಿದೆಯೋ ಹೇಳ್ಬೋದು. ಸೊ ಅದಕ್ಕೆ ತಕ್ಕಂತ ಒಂದು ಸಲಹೆನ ಮತ್ತೆ ಸಜೆಷನ್ ನಾವು ಅವ್ರಿಗೆ ಕೊಡ್ತೀವಿ. ಈಗ ಇದು ಸ್ಪಾ ಅಂತ ಮಾಡ್ತಾರೆ ಈಗ ಇದರಲ್ಲಿ ಪಾರ್ಲರ್ಸ್ ಅಲ್ಲಿ, ಎಷ್ಟು ಮಟ್ಟಿಗೆ ಅದು? ಯಾಕಂದ್ರೆ ಅಲ್ಲಿಂದ ಶುರು ಆಗಿರೋದು, ಸ್ವಲ್ಪ ಅಲ್ಲಿ ಟರ್ನ್ ಆಗಿರೋದು ಅಲ್ಲಿಂದ ಅಲ್ವಾ? ಅದಕ್ಕೂ ನಾವು ಶಂಕರ್ ಬಿದ್ರಿ ಅವರಿದ್ದಾಗ ಸ್ಪಾ ಅಂತ ಮಾಡುವಾಗ ಯೂನಿಸೆಕ್ಸ್ ಮಾಡೋದಕ್ಕೆ ಯಾವ ಸಪರೇಟ್ ಮಾಡಬೇಕು, ಕ್ರಾಸ್ ಮಸಾಜಸ್ ಎಲ್ಲ ಮಾಡಬಾರ್ದು ಅಲ್ಲಿ ಶುರು ಅಂತಾನು ನಾವು ಹೇಳಿದ್ವಿ. ಯಾಕಂದ್ರೆ ಅದು ನಮ್ಮ ಒಂದು ಕಲ್ಚರ್ ಅಲ್ಲ, ಅದು ನಮ್ಮ ಕಲ್ಚರ್ ಅಲ್ಲ. ಮತ್ತೆ ಇನ್ನೊಂದು ಮೇನ್ ಮುಖ್ಯ ಏನಂತ ಹೇಳಿದ್ರೆ, ತುಂಬಾ ಹೆಣ್ಣು ಮಕ್ಕಳ ಜೀವನ ಹಾಳಾಗ್ತಾ ಇದೆ ಅದರಿಂದ. ಸಂಸಾರಗಳು, ಕುಟುಂಬಗಳು ಒಡೆದೋಗ್ತಾ ಇದೆ. ದುಡ್ಡು ಮಾಡೋದು ಅಷ್ಟೇ ಅಲ್ಲ, ಹೌದು ಸಂಸ್ಕಾರ ಬೇಕು. ಮತ್ತೆ ಒಂದು ಕುಟುಂಬನ ಎಷ್ಟೋ ಕಷ್ಟಪಟ್ಟು ಬಿಲ್ಡ್ ಮಾಡಿರ್ತಾರೆ ಸರ್, ಹೆಣ್ಣು ಮಕ್ಕಳು ಆಗ್ಲಿ ಗಂಡು ಮಕ್ಕಳಾಗ್ಲಿ. ಇದು ಯಾರಿಂದಾನು ಯಾರ್ದೋ ಒಂದು ಸ್ವಾರ್ಥಕ್ಕೋಸ್ಕರ ಆ ಕುಟುಂಬ ಒಡೆದಾಗಬಾರ್ದು. ಮರ್ಯಾದೆ ಒಂದ್ಸರಿ ಹೋಯ್ತಂದ್ರೆ ಅಷ್ಟೇ. ಸೊ ಹಾಗಾಗಿ, ಯಾಕಂದ್ರೆ ಅವರು ವೃತ್ತಿದು ಮರ್ಯಾದೆ ತೆಗಿತಾ ಇದ್ದಾರೆ. ಅಯ್ಯೋ, ಯಾಕಂದ್ರೆ ನೀವು ಒಂದು ಒಳ್ಳೆ ಕೆಲಸ ಮಾಡ್ತಿರ್ತೀರಾ, ನಿಮ್ಗೊಂದು ನಮ್ಗೆ ಅನ್ನ ಕೊಟ್ಟಿದೆ ಸರ್, ದೇವ್ರ ತರ ಅನ್ನ ಕೊಟ್ಟಿದೆ. ನಮ್ಮ ಮಕ್ಕಳನ್ನ ಸಾಕಿದೀವಿ, ನಾವು ಜೀವನ ಮಾಡ್ತಾ ಇದೀವಿ. ಇವತ್ತು ಇಷ್ಟು ಚೆನ್ನಾಗಿ ನಾವು ಕುತ್ಕೊಂಡು ಮಾತಾಡ್ಬೇಕು ಅಂತ ಹೇಳಿದ್ರೆ ಜೊತೆ ಗುರುಗಳ ಸ್ಥಾನದಲ್ಲಿ ಇದ್ದೀರಾ, ನೀವು ಟ್ರೈನಿಂಗ್ ಕೊಟ್ಟಿದ್ದೀರಾ ಅಲ್ವಾ? ಎಷ್ಟೋ ಸಾವಿರ ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಏನಂತ ಹೇಳಿದ್ರೆ, ಇದನ್ನ ಒಂದು ಒಳ್ಳೆ ವೃತ್ತಿನ ಹಾಳು ಮಾಡಬೇಡಿ. ಕೆಲವರು ಮಾಡ್ತಾ ಇರೋದು ತಪ್ಪು ಅನ್ನೋದು. ಆಮೇಲೆ ಇನ್ನೂ ಕೆಲವರು ಏನ್ ಮಾಡ್ತಾ ಇದಾರೆ, ದುಡ್ಡಿನ ಆಸೆಗೋಸ್ಕರ ವೃತ್ತಿನ ದಾರಿನೇ ತಪ್ಪಿಸ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬರು ಸ್ಕಿನ್ ಮೇಲೆ ಇವಾಗ ನಿಮ್ ಸ್ಕಿನ್ ಮೇಲೆ, ನಿಮ್ ಹೇರ್ ಮೇಲೆ ನಾನು ವರ್ಕ್ ಮಾಡ್ಬೇಕು ಅಂತ ಹೇಳಿದಾಗ, ಅದು ಡಾಕ್ಟರ್ ಆದ್ರೆ ಎಕ್ಸ್ಟರ್ನಲ್ ಇಂಟರ್ನಲ್ ಮಾಡ್ತಾರೆ. ಇವಾಗ ನಾವು ಬ್ಯೂಟಿಷಿಯನ್ ಆಗಿ ನಾನು ನರ್ಸ್ ಆಗ್ಬೇಕು ಅನ್ಕೊಂಡಿದ್ದೆ, ಬ್ಯೂಟಿಷಿಯನ್ ಕೂಡ ಅರ್ಧ ನರ್ಸ್ ತರನೇನೆ ಎಕ್ಸ್ಟರ್ನಲ್ ನಾವು ವರ್ಕ್ ಮಾಡ್ತೀವಿ ಒಂದ್ ರೀತಿಲಿ. ಸೊ ಒಂದು ಕರೆ ಬರ್ತದೆ, ಮಾತಾಡೋಣ. ಹಲೋ, ನಮಸ್ಕಾರ. ಯಾರು ಮಾತಾಡೋದು? ನಮಸ್ಕಾರ ಉಮೇಶ್ ಅವರೇ, ನಮ್ಮೊಂದಿಗೆ ಇವತ್ತು ಬ್ಯೂಟಿಷಿಯನ್ ಅಂತೆ ಶಾಲೆ ಅವರಿದ್ದಾರೆ, ಮಾತಾಡಿ ಸರ್. ನಮಸ್ತೆ ಸರ್. ಹೇಳೋ. ನಮಸ್ತೆ. ಹೇಳಪ್ಪ, ಹೇಗಿದ್ಯಾ? ಚೆನ್ನಾಗಿದ್ಯಾ? ಪ್ರಶ್ನೆ ಕೇಳಿ. ಮುಖದ್ಮೇಲೆ ಬಂದಿದೆ, ಎಷ್ಟು ಒಂದು 3 ವರ್ಷ ಆಯ್ತು ಹೋಗಿಲ್ಲ, ಬಟ್ ನಾನೇನು ಯೂಸ್ ಮಾಡಿ ಏನೋ ಹಚ್ಚಿಲ್ಲ ಅದಕ್ಕೆ. ಅದೇ ಇದನ್ನೇ ಹೇಳಿದ್ದು. ಏನಂತ ಹೇಳಿದ್ರೆ, ನೀರು ಕುಡಿದಲೆ ಫುಡ್ ಪ್ರಾಪರ್ ಡಯಟ್ ಇರಬೇಕು,
ಫುಡ್ ಇಂಟೇಕ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನೀರಿನ ಅಂಶ ಬಾಡಿನಲ್ಲಿ ಕಡಿಮೆ ಆಯಿತು ಅಂತ ಹೇಳಿದಾಗ ಏನಾಗುತ್ತೆ, ಡ್ರೈನೆಸ್ ಆಗಿ ಡ್ರೈನೆಸ್ಸಿಂದ ಮುಖ ಒಣಗುವಿಕೆ ಶುರು ಆಗುತ್ತೆ. ಒಣಗಿದ ನಂತರ ಅದ್ರ ಮೇಲೆ ಬಿಸಿಲಿನ ತಾಪ ಆಗಲಿ ಅಥವಾ ಬಾಡಿ ಒಳಗಿನ ಹೀಟ್ ಆಗಲಿ ತಡ್ಕೊಳಕ್ಕಾಗ್ದಲೇ ಮುಖದ ಸುತ್ತಲೂ ಕಪ್ಪಾಗುತ್ತೆ. ಒಂದು ಕಣ್ಣು ಸುತ್ತಲೂ ಕಪ್ಪಾಗೋದು, ಮುಖದ ಮೇಲೆ ಬೊಂಗು ಅಂದರೆ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ, ಆ ಪಿಗ್ಮೆಂಟೇಷನು ಬರುತ್ತೆ. ಆಯಿತಾ? ಸೊ ಇದಕ್ಕೇನಂತಂದರೆ ನೀರು ಚೆನ್ನಾಗಿ ಕುಡಿಬೇಕು. ಒಂದು, ನೀನು ಯೋಗ ಎಲ್ಲ ಚೆನ್ನಾಗಿ ಮಾಡ್ತೀಯ, ನೀರು ಚೆನ್ನಾಗಿ ಕುಡಿಯೋದು ನಿನಗೆ ಗೊತ್ತಿರ್ಬೇಕು ಆ್ಯಕ್ಚುಲಾಗಿ. ಸೊ ಆಮೇಲೆ ಸ್ಟ್ರೆಸ್ಸು ಟೆನ್ಷನ್ನು ಕೂಡ ಅಷ್ಟೇನೆ. ನೀನು ಇನ್ನೂ ಚಿಕ್ಕವನಾಗಿರೋದ್ರಿಂದ ನಿನಗೆ ಬಾಡಿ ಹೀಟ್, ಎಕ್ಸಸ್ ಆಫ್ ಹೀಟ್ ಬಿಲೋ 20-30 ಇಯರ್ಸ್ ಒಳಗಡೆ ಇರೋರಿಗೆ ಉಷ್ಣಾಂಶ ಜಾಸ್ತಿ ಈ ಬಾಡಿನಲ್ಲಿ. ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಫುಡ್ಡು ಮತ್ತು ನೀರು ಚೆನ್ನಾಗಿ. ಆಮೇಲೆ ಹಿಂದಿನ ಕಾಲದಲ್ಲಿ ಎಣ್ಣೆ ಸ್ನಾನ ತುಂಬ ಮಾಡ್ತಾಯಿದ್ರು. ಅದು ಯಾತಕ್ಕೆ ಮಾಡ್ತಾಯಿದ್ರು ಎಣ್ಣೆ ಸ್ನಾನ ಅಂತ ಹೇಳಿದ್ರೆ, ನಮ್ಮ ಬಾಡಿ ಉಷ್ಣಾಂಶನ ಸಮತೋಲನದಲ್ಲಿ ಇಡೋದಕ್ಕೋಸ್ಕರ ಮಾಡ್ತಾ ಇದ್ದು, ಬ್ಯಾಲೆನ್ಸ್ ಮಾಡೋದಕ್ಕೆ. ಸೊ ಅದು ಸೀಸನ್ ವೈಸು, ಅಂದರೆ ನಮಗೆ ಬೇಸಿಗೆಗಾಲ ಬಂದಾಗ ಸ್ವಲ್ಪ ಹರಳೆಣ್ಣೆ ಮಿಕ್ಸ್ ಮಾಡ್ತಾಯಿದ್ರು, ಚಳಿಗಾಲ ಬಂದಾಗ ನಮಗೆ ಉಷ್ಣ ತರುವಂಥ ಒಂದು ಎಳ್ಳೆಣ್ಣೆ ಉಪಯೋಗಿಸ್ತಾ ಇದ್ರು. ಈ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಎಣ್ಣೆ ಸ್ನಾನ ಮಾಡೋದ್ರಿಂದ, ಒಳ್ಳೆ ಫುಡ್ ತೊಗೊಳೋದ್ರಿಂದ ಖಂಡಿತವಾಗ್ಲೂ ಮುಖದಲ್ಲಿ ಪಿಗ್ಮೆಂಟೇಷನು ಮತ್ತು ಡಾರ್ಕ್ನೆಸ್, ಮುಖದಲ್ಲಿ ಕಪ್ಪಾಗುತ್ತೆ, ಸ್ಕಿನ್ ಕೂಡ ಕಪ್ಪಾಗುತ್ತೆ. ಒಂದು ಲೈಟಿನ ಬೆಳಕು ಕೂಡ ತಡ್ಕೊಳಕ್ಕಾಗೋದಿಲ್ಲ, ಆ ಮಟ್ಟಕ್ಕೆ ಕಪ್ಪಾಗುತ್ತೆ. ಸೊ ಆಚೆ ಕಡೆ ಹೋದಾಗ ಸನ್ಬರ್ನ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ತಡಿಬೇಕು ಅಂತ ಹೇಳಿದ್ರೆ ನಿಯಮಿತವಾದ ಆಹಾರ, ನೀರು ಎಲ್ಲ ಇರಬೇಕು. ಜೊತೆಗೆ ಸನ್ಸ್ಕ್ರೀನ್ ಅಂತ ಸಿಗುತ್ತೆ, ಸನ್ಸ್ಕ್ರೀನ್ ಆಚೆ ಕಡೆ ಹಚ್ಕೊಂಡು ಹೋಗ್ಬೇಕು ಹೋಗುವಾಗ, ಅಷ್ಟು ಸಾಕು. ಮತ್ತು ಎಣ್ಣೆ ಸ್ನಾನ ಅಟ್ಲೀಸ್ಟ್ ವಾರದಲ್ಲಿ 1 ಸರ್ತಿ ಆದರೂ ಎಣ್ಣೆ ಸ್ನಾನ ಮಾಡಬೇಕು. ತರಕಾರಿ ಅದಂತೂ ಬಿಡಿ, ಲೆಕ್ಕನೇ ಇಲ್ಲ. ಮಧ್ಯಾಹ್ನ ಊಟ ಮಾತ್ರ ನಮ್ದು 60% ಬರೀ ಹಸಿ ತರಕಾರಿನೇ ಇರುತ್ತೆ, ಅದು ಕ್ವಾಲಿಟಿ ಇರುತ್ತೆ. ಬಟ್ ಈ ಜರ್ನಿಕ್ ರೈಟ್ ಅಂತ ನಿಮ್ಮ ಮಾತ್ರ ಕೇಳ್ಬಿಟ್ರೆ ಅನುಕೂಲ ಆಗುತ್ತೆ. ಡೈಲಿ ಮಾತಾಡ್ತೀವಿ, ಕೇಳಕ್ಕಾಗಿರ್ಲಿಲ್ಲ. ದಿಸ್ ಇಸ್ ರೈಟ್ ಪ್ಲಾಟ್ಫಾರ್ಮ್ ಉಮೇಶ್ ಅವರೇ. ಬಟ್ ತುಂಬ ದಿವಸ ಆಗಿತ್ತು ನಿನ್ನ ಹತ್ರನೂ ಮಾತಾಡಿ, ಯಾಕಂದ್ರೆ ಒಂದೇ ಗ್ರೂಪಲ್ಲಿ ಇದ್ರು ಮಾತಾಡಿರ್ಲಿಲ್ಲ, ಮಾತಾಡೋಕ್ಕಾಗಿರ್ಲಿಲ್ಲ. ಸೊ ಇವತ್ತು ನಿನ್ನ ವಾಯ್ಸು, ನಿನ್ನ ಜೊತೆ ಮಾತಾಡಿದ್ದು ನನಗೂ ಖುಷಿ ಆಯಿತು. ಅದಕ್ಕೆ ಕ್ರೀಮ್ಗಳು ಬರುತ್ತೆ, ಪಿಗ್ಮೆಂಟೇಷನ್ ಕ್ರೀಮು ಇರುತ್ತೆ, ಅದನ್ನು ಹಚ್ಕೋಬೋದು. ಅಂದರೆ ಸನ್ಸ್ಕ್ರೀನ್ ಹಾಕ್ಕೊಂಡ್ರೆ ಪಿಗ್ಮೆಂಟೇಷನ್, ಸನ್ಬರ್ನ್ ಅಂತವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಅವರ ಕರೆವಾಣಿಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ರಾತ್ರಿ ಹೊತ್ತು ಮಲಗೋದಕ್ಕಿಂತ ಮುಂಚೆ ಮಲಗೋವಾಗ ಮುಖ ತೊಳೆದ್ಬಿಡೋದು. ಏನೇ ಮೇಕಪ್ ಹಾಕೊಂಡಿದ್ರು ಕೂಡ ಮತ್ತೆ ಏನೇ ಕ್ಲಿಯರ್ ಆಗಬೇಕಲ್ವಾ? ಸ್ಕಿನ್ನು ಬ್ರೀತ್ ಮಾಡುತ್ತೆ, ಸೂಕ್ಷ್ಮ ರಂಧ್ರಗಳಿರುತ್ತಲ್ಲ ಸ್ಕಿನ್ನು, ಅದರಲ್ಲೆಲ್ಲ ಹೋಗಿ ಕೂತ್ಕೊಳ್ಳುತ್ತೆ ಗಲೀಜು. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮುಖ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಮಲ್ಕೋಬೇಕು, ಅವಾಗ್ಲೂ ಸ್ಕಿನ್ ಚೆನ್ನಾಗಿರುತ್ತೆ. ಕೆಲವೊಂದು ಮೇಕಪ್ ನಾವು ಎಣ್ಣೆ ಹಚ್ಚಿ ನಾವು ತೆಗೆದ್ರೆ ಮಾತ್ರ ಹೋಗುತ್ತೆ. ಹೌದು, ಪ್ರೊಫೆಷನಲ್ ಮೇಕಪ್ಸ್ ಎಲ್ಲ ಹೌದು. ಯಾಕಂತ ಹೇಳಿದ್ರೆ ಇವಾಗ ಬ್ರೈಡಲ್ಸ್ಗೆ ಮಾಡೋ ಮೇಕಪ್ಪೇ ಬೇರೆ, ಆಮೇಲೆ ಫಿಲ್ಮ್ ಮಾಡೋ ಮೇಕಪ್ಪೇ ಬೇರೆ, ಆಮೇಲೆ ನಾಟಕಗಳಿಗೆ ಮಾಡೋ ಮೇಕಪ್ಪೇ ಬೇರೆ, ಯಕ್ಷಗಾನ ಮೇಕಪ್ಪೇ ಬೇರೆ. ಹೌದು. ಆಮೇಲೆ ನ್ಯಾಚುರಲ್ ಆಗಿ ನಾವು ಮಾಡ್ಕೊಳ್ಳೋಂಥ ಮೇಕಪ್ಪೇ ಬೇರೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಫಿಲ್ಮು, ನಾಟಕ, ಯಕ್ಷಗಾನ, ಈ ಭರತನಾಟ್ಯ ಈ ತರ ಎಲ್ಲ ಮಾಡಿದಾಗ ಅಂದ್ರೆ ಸ್ವಲ್ಪ ಹೆವಿ ಅಂದ್ರೆ ಲೈಟಿಂಗ್ಗೋಸ್ಕರ. ಈಗ ನೋಡಿ ನೀವೇನ್ ಮಾಡಿದ್ರಿ, ಲೈಟ್ ನನ್ನ ಮುಖದ ಮೇಲೆ ಬಿದ್ದಾಗ ನಾ ಬ್ರೈಟ್ ಆಗಿ ಕಾಣ್ತೀವಿ. ಇದು ಕಡಿಮೆ ವೋಲ್ಟೇಜ್ ವ್ಯಾಟ್ಸ್ ಇರುತ್ತೆ. ಬಟ್ ಅದೇ ಫಿಲ್ಮ್ದು ಅಂತ ಅಂದಾಗ ಹೈ ಅದಕ್ಕೆ ಮುಖ ತಡಿಬೇಕಲ್ಲ, ಅವ್ರದ್ದು ಫೀಚರ್ಸ್ ಎಲ್ಲ ಡಿಫೈನ್ ಆಗ್ಬೇಕಲ್ವಾ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಚಂದ ಕಾಣ್ಬೇಕಲ್ವಾ, ಹಾಗಾಗಿ ಮೇಕಪ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಸೊ ಹಾಗಾಗಿ ಕೆಲವು ಫಿಲ್ಮ್ ಸ್ಟಾರ್ಸ್ ನಾವು ನೋಡಿದ್ವಿ, ನ್ಯಾಚುರಲ್ ಕೂಡ ಅವ್ರು ಚೆನ್ನಾಗಿ ಕಾಣ್ತಾರೆ ಅಂಡ್ ಮೇಕಪ್ ಅಲ್ಲಿ ಕೂಡ ಮೇಕಪ್ ಅಂತ ನ್ಯಾಚುರಲ್ ಆಗಿ ಚೆನ್ನಾಗಿ. ಕೆಲವರಿಗೆ ನಾವು ಮೇಕಪ್ ಇಲ್ಲದೆ ನೋಡಕ್ಕೆ ಆಗಲ್ಲ. ಹೌದು, ಅದು ಕೂಡ ಅಂದ್ರೆ ಸ್ಕಿನ್ ಮೇಂಟೈನ್ ಮಾಡಿರಲ್ಲ. ಆಮೇಲೆ ಕೆಲವರು ಶೂಟಿಂಗ್ಸ್ ಅಲ್ಲಿ ತುಂಬಾ ಬಿಸಿ. ನಾನು ಶೂಟಿಂಗ್ಸ್ ಅಲ್ಲಿ ನೋಡಿದ್ದೀನಿ, ಪಾಪ ಸೀರಿಯಲ್ ಅಲ್ಲಿ ಮತ್ತೆ ಫಿಲ್ಮ್ಸ್ ಅಲ್ಲಿ ಮಾಡುವಾಗ ಎಸ್ಪೆಷಲಿ ಹೆಂಗಸರಿಗೆ, ಹೆಣ್ಣು ಮಕ್ಕಳಿಗೆ ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ನಾವು ಎಷ್ಟು ಸುಲಭವಾಗಿ ನಾವು ಹೇಳ್ಬಿಡ್ತೀವಿ, ನಾವು ಅವಳೇನು ಚೆನ್ನಾಗಿ ಮಾಡಿದಾಳೆ, ಚೆನ್ನಾಗಿ ಮಾಡಿಲ್ಲ, ಈ ತರ ಎಲ್ಲ ಕಾಮೆಂಟ್ ಮಾಡ್ಬಿಡ್ತೀವಿ ಈಸಿಯಾಗಿ. ಇವತ್ತಂತೂ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಟಿಸ್ಟ್ಗಳ ಬಗ್ಗೆ ಆಗ್ಲಿ, ಯಾರ ಬಗ್ಗೆ ಆಗ್ಲಿ ಏನು ಒಂದು ಮರ್ಯಾದೆ ಅನ್ನೋದೇ ಇಲ್ಲ. ಕಾಮೆಂಟ್ ಮಾಡ್ತಾರೆ. ಅದು ತುಂಬಾನೇ ಸ್ವಲ್ಪ ಯೋಚನೆ ಮಾಡ್ಬೇಕು, ಸ್ವಲ್ಪ ಆಲೋಚನೆ ಮಾಡ್ಬೇಕು. ಯಾಕಂದ್ರೆ ಎಂತೆಂಥ ಪರಿಸ್ಥಿತಿಯಿಂದ ಬಂದಿರ್ತಾರೆ ಅಂತ ಹೇಳಕ್
ಮಾಡಕ್ಕಾಗಲ್ಲ. ಆರ್ಟಿಸ್ಟ್ ಅಂತ ಅಂದ್ಮೇಲೆ 6 ಏರಕ್ಕಾಗಲ್ಲ, 3 ಇಳಿಯಕ್ಕಾಗಲ್ಲ ಅಂತ ಸಂದಿದ್ದ ಪರಿಸ್ಥಿತಿ. ಆಮೇಲೆ ಎಲ್ಲೋ ಇರ್ತಾರೆ, ಊಟ ಮಾಡಿರ್ತಾರೋ, ತಿಂಡಿ ಮಾಡಿರ್ತಾರೋ ಇಲ್ವೋ. ಸರ್ ನಾನು ಸೀರಿಯಲ್ ಅಲ್ಲಿ ಮಾಡ್ಬೇಕಾದ್ರೆ ಒಂದು ಆರ್ಟಿಸ್ಟ್, ಅವರು ಸಣ್ಣ ಮಗು, 3-4 ತಿಂಗಳು ಮಗು, ಕಾಸ್ಟ್ಯೂಮ್ ಎಲ್ಲ ವೇರ್ ಮಾಡ್ಕೊಂಡ್ಬಿಟ್ರೆ ಮಗುಗೆ ಹಾಲು ಕೊಡೋಕೆ ಆಗೋದಿಲ್ಲ. ದಡ 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 ಅಂತ ಓಡ್ ಬರೋರು, ಆ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡೋಷ್ಟೊತ್ತಿಗೆ ಒಂದು ಗಳಿಗೆ ಹಾಲು ಕೊಟ್ಬಿಟ್ಟು ಮಗುಗೆ ಓಡೋಗೋರು. ಈ ರೀತಿ ನಾನು ಅದನ್ನ ನೋಡಿದಾಗ ನಾನು ಅನ್ಕೊಳ್ತಾ ಇದ್ದೆ, ತಾಯಿನೇ ಸರ್ ಏನು ಆರ್ಟಿಸ್ಟ್ ಆದ್ರು. ಸೊ ಕೆಲವು ಆರ್ಟಿಸ್ಟ್ಗಳು ಆ ಥರ ಇದ್ದಾಗ ಏನಂದ್ರೆ ಅವ್ರಿಗೂ ಮೇಂಟೈನ್ ಮಾಡೋಕ್ಕೂ ಕಷ್ಟ ಆಗಿರುತ್ತೆ. ಸೊ ಫ್ಯಾಮಿಲಿನೂ ನೋಡ್ಕೊಂಡು, ಮಕ್ಕಳನ್ನು ನೋಡ್ಕೊಂಡು, ಅವಾಗ ಮನೆಯವ್ರ ಸಪೋರ್ಟು ಅಂತ ತುಂಬಾ ಬೇಕಾಗುತ್ತೆ. ಸಾಮಾನ್ಯ ಜನ ನೋಡಿದಿರಾ, ಮತ್ತೆ ಫಿಲ್ಮ್ ಸ್ಟಾರ್ಸ್ ನೋಡಿದೀನಿ, ಎರಡು ನೋಡಿದಿರಾ. ಸೊ ಯು ನೋ ದ ಥಿಂಗ್ಸ್. ಹೌದು. ಸೊ ಹಾಗಾಗಿ ಅನುಭವ ಜಾಸ್ತಿ ಆಗಿರೋದ್ರಿಂದ ಕೆಲವರು ಕಷ್ಟಗಳು ಅರ್ಥ ಆಗತ್ತೆ. ತಾವು ಸ್ಪಾ ಬಗ್ಗೆ ಮಾತಾಡ್ತಿದ್ರಿ. ಸ್ಪಾ ಬಗ್ಗೆ. ಹೌದು, ಸ್ಪಾ ಅಂದ್ರೆ ಆಕ್ಚುಲ್ ಆಗಿ ಅದ್ರದ್ದು ಇದೇ ಬೇರೆ ಸರ್. ಆ ಸ್ಪಾ ಅನ್ನೋದೇನಿದೆಯಲ್ಲ, ಸ್ಯಾಲೀಸ್ ಏಜ್ ಪರ್ ಆಕ್ವಾ ಅಂತ. ಅದು ಇದಕ್ಕೆ ಹಿನ್ನೆಲೆನೆ ಬೇರೆ ಇದೆ. ಆಗಿನ ಕಾಲದಲ್ಲಿ ಋಷಿ ಮುನಿಗಳೇನಿದ್ರಲ್ಲ, ಋಷಿ ಮುನಿಗಳು ವಾಟರ್ ಥೆರಪಿ ಮಾಡೋರು. ನೀರ್ ಕುಡಿಯೋದಲ್ಲ, ನೀರಿನಲ್ಲೇನೆ ಕಾಯಿಲೆಗಳು ವಾಸಿ ಮಾಡುವಂಥದ್ದು. ಆಯ್ತಾ, ಆ ಪವರ್ ಇತ್ತು. ಸೊ ಅದೊಂದಿತ್ತು. ನೀರಿನಲ್ಲಿ ತುಂಬಾ ಗುಣಗಳಿದೆ. ಅದಕ್ಕೆ ನಾವು ನೀರು ಕುಡಿದಾಗ ಏನಾಗುತ್ತೆ, ತುಂಬಾ ಮಿನರಲ್ಸ್ ನಮ್ಮ ಬಾಡಿನಲ್ಲಿ ಹೋದಾಗ ನಮ್ಗದು ಜೀವ ಜಲ ಅಂತ ಹೇಳೋದು. ಅದಕ್ಕೆ ಅಂತ ಒಂದು ಸ್ಪಾ ಅನ್ನೋದು ಏನಂತ ಹೇಳಿದ್ರೆ, ನಮಗೆ ಬಾಡಿನಲ್ಲಿ ಸ್ಪಾ ಇವಾಗ ಒಂದು ಪೆಡಿಕ್ಯೂರ್ ಮಾಡಿದಾಗ ಕಾಲಿನ ಕಂಪ್ಲೀಟ್ ಒಡೆದಿರೋಂಥದ್ದು, ಡ್ರೈನೆಸ್ ಆಗಿರೋಂಥದ್ದು, ರಾತ್ರಿ ಹೊತ್ತು ಮಲ್ಗಕ್ಕೆ ಆಗಲ್ಲ ತುಂಬಾ ಜನಕ್ಕೆ, ಕಾಲು ಉರಿ ಬರ್ತಾ ಇರುತ್ತೆ ಒಡೆದಿರೋದ್ರಿಂದ. ಅದನ್ನೆಲ್ಲ ಕ್ಲೀನ್ ಮಾಡಿದಾಗ ಅದು ಒಂದು ಪೆಡಿಕ್ಯೂರ್ನ ಸ್ಪಾ, ಅದೊಂದು ಸ್ಪಾ ಮಾಡ್ತೀವಿ. ಆ ಸ್ಪಾ ಮಾಡಿದಾಗ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಸೊ ಇಂಥ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಾವು ಕೆಲಸ ಮಾಡ್ಬೇಕಾದ್ರೆ ಅದನ್ನ ಬೇರೆ ತರ ಮಾಡಿ ತಗೊಂಡೋಗುವಂಥದ್ದು ಸ್ಪಾ ಅಂತ ಅಂದ್ಬಿಟ್ಟು ಅದಕ್ಕೆ ಬೇರೆ ಅರ್ಥ ಕೊಡೋವಂಥದ್ದು ಇದೆಯಲ್ಲ, ಅದು ವೃತ್ತಿಗೆ ತರುವಂತ ಕಳಂಕ ಇದೆ. ಒಂಥರ ಹೇಗಾಗಿದೆ ಅಂದ್ರೆ, ರಾಜಕೀಯ ಅಂದ್ಮೇಲೆ ಒಂದು ಗಲೀಜ್ ಅನ್ಸುತ್ತೆ, ಅದು ಆ ತರ ಆಗಿದೆ. ಸೊ ಸ್ಪಾ ಇವಾಗ ತುಂಬಾ ಜನಕ್ಕೆ ಕಂಪ್ಯೂಟರ್ ನೋಡಿ, ಇಲ್ಲ ಅಂತಂದ್ರೆ ಕೆಲಸ ಮಾಡಿ, ಏನೇ ಕೆಲಸ ಆಗಿರ್ಲಿ, ವರ್ಕ್ ಟೆನ್ಷನ್ ಸ್ಟ್ರೆಸ್ ಎಲ್ಲ ಇರುವಾಗ ಒಂದು ಹೆಡ್ ಮಸಾಜ್, ಒಂದು ಒಳ್ಳೆ ಹೆಡ್ ಮಸಾಜ್ ಕೊಟ್ಟಾಗ ಹಾಯ್ ಅಂತ ಆಗತ್ತೆ. ಎಷ್ಟು ರಿಲ್ಯಾಕ್ಸ್ ಆಗತ್ತೆ, ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಸ್ಕಿನ್ ಅಲ್ಲಿ ಗ್ಲೋ ಬರುತ್ತೆ, ಪಿಗ್ಮೆಂಟೇಶನ್ ಕಡಿಮೆ ಆಗತ್ತೆ, ಮತ್ತೆ ಕಂಪ್ಲೀಟ್ ಬಾಡಿ ಹೆಡ್ ಟು ಟೋ ಕಂಪ್ಲೀಟ್ ಆಗಿ ರಿಲ್ಯಾಕ್ಸೇಷನ್ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ಆಗುತ್ತೆ. ಇಂಥ ಒಂದು ಆರೋಗ್ಯದಾಯಕವಾದ ವೃತ್ತಿನ ಸ್ಪಾ ಅಂತ ಅನ್ಬಿಟ್ಟು ಯಾವುದೋ ಒಂದೇ ಒಂದು ಸ್ವಾರ್ಥಕ್ಕೆ ಮಾಡ್ಕೊಂಡ್ರೆ ಇದು ಎಂತ ಬ್ಯೂಟಿಫುಲ್ ವೃತ್ತಿ ನೋಡಿ, ಎಂತ ಸುಂದರವಾದ ವೃತ್ತಿ. ಇಂಥ ವೃತ್ತಿಗೆ ಕಳಂಕ ಟ್ರೀಟ್ಮೆಂಟ್ ಇದು ಹೌದು. ಈ ರೀತಿ ಎಲ್ಲ ಟ್ರೀಟ್ಮೆಂಟ್ಸ್ ಅಂತ ಅನ್ನೋವಾಗ ಅದಕ್ಕೆ ಕಳಂಕ ಹಚ್ಚುವಾಗ ಮನಸ್ಸಿಗೆ ಸ್ವಲ್ಪ ನೋವಾಗುತ್ತೆ. ಆ ರೀತಿ ಸ್ಪಾ ಅನ್ನೋದನ್ನ ಬೇರೆ ಬೇರೆ ರೀತಿಲಿ ಅರ್ಥ ಮಾಡ್ಕೊಳ್ಳೋಂಥದ್ದು, ಮತ್ತೆ ಮೇಕಪ್ ಅನ್ನೋದನ್ನ ಬೇರೆ ಬೇರೆ ರೀತಿಲಿ ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ಒಂದು ಸ್ಕಿನ್ಗೆ ಒಂದು ಮೇಕಪ್ ಮಾಡ್ಕೊಳ್ಬೇಕಾದ್ರೆ, ಒಂದು ಚರ್ಮ ಚಿಕಿತ್ಸೆ ಆಗ್ಲಿ, ಒಂದು ಕೂದಲಿನ ಚಿಕಿತ್ಸೆ ಆಗ್ಲಿ, ಒಂದು ಪ್ರಸಾದನಗಳಂದ್ರೆ ಮೇಕಪ್. ಹೆಡ್ ಮಸಾಜ್ ಇಂದ ತಲೆನೋವೆಲ್ಲ ಹೊರಟೋಗ್ಬಿಡುತ್ತೆ. ಖಂಡಿತ ಸರ್, ಖಂಡಿತ ತಲೆನೋವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಮಾಡೋ ರೀತಿ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದ್ ತರ ಹೆಡ್ಡೇಕ್ ಇರುತ್ತೆ. ಕೆಲವರಿಗೆ ಸೈನಸ್ ಇರುತ್ತೆ, ಕೆಲವರಿಗೆ ಎಕ್ಸಸ್ ಆಫ್ ಹೀಟ್ ಇರುತ್ತೆ, ಇಲ್ಲಾಂದ್ರೆ ಕೆಲವರಿಗೆ ವರ್ಕ್ ಟೆನ್ಷನ್ಸ್ ಇರುತ್ತೆ. ಗಂಡನಿಗೆ ಮಸಾಜ್ ಮಾಡುವಾಗ ಅವಳು ಒಂದು ಪ್ರಶ್ನೆ ಕೇಳ್ತಾಳೆ, ಇವಾಗ ನಿಮಗೆ ರಿಲ್ಯಾಕ್ಸ್ ಆಗ್ತಾ ಇದೆ, ಇವಾಗ ನಿಮ್ಗೆ ತಲೆನೋವು ಕಡಿಮೆ ಆಗ್ತಿದೆ, ಮುಂಚೆ ಯಾರು ಮಾಡ್ತಿದ್ರು ಅಂತ ಹೇಳ್ತಾರೆ. ಅರ್ಥ ಆಯ್ತಾ ನಿಮ್ಗೆ? ಮುಂಚೆ ಯಾರು ಮಾಡ್ತಾ ಇದ್ರು ಅಂದ್ರೆ ಹೆಂಡತಿ ಬಂದಾಗ ಅದಕ್ಕೆ ಮುಂಚೆ ತಲೆನೋವು ಇರ್ತಿರ್ಲಿಲ್ಲ ಅಂತ. ಅದಕ್ಕೆ ಮುಂಚೆ ತಲೆನೋವು ಇರ್ತಿರ್ಲಿಲ್ಲ ಅಂತ ಅರ್ಥ. ಆತರ ಸುಮಾರು ಕೇಸ್ ಸಾಲ್ವ್ ಮಾಡಿರೋದು ಖಂಡಿತ. ಬಟ್ ಇದನ್ನ ನಾನು ಒಪ್ಪಲ್ಲ. ಯಾಕಂತ ಹೇಳಿದ್ರೆ ಗಂಡಸರು ಅವ್ರವ್ರ ಸಮಾಧಾನ ಪಟ್ಕೊಳ್ಳೋದಕ್ಕೆ ಏನೇನೋ ಹೇಳ್ಕೊಂಡು ಹೋಗ್ತಾರೆ. ಅದೇ ಗೊತ್ತಾಯ್ತು ಜೋಕ್ಸ್. ಅವ್ರವ್ರ ಸಮಾಧಾನಕ್ಕೋಸ್ಕರ, ಮನಸ್ಸಿನ ಸಮಾಧಾನಕ್ಕೋಸ್ಕರ ಅವರು ಹೇಳ್ತಿದ್ರ ಅಷ್ಟೇ ಅಲ್ವಾ? ಹೆಣ್ಮಕ್ಳ ಕಡೆನೆ. ಹೌದು. ಸೊ
ಸೊ ಹಾಗೆ ಸರ್ ಈ ರೀತಿ ವೃತ್ತಿ ಅನ್ನೋದು ನಡ್ಕೊಂಡು ಬಂದಿರೋದು. ಆ ವೃತ್ತಿಗೆ ನಾವು ಕೊಡೋಂಥ ಒಂದು ಗೌರವ. ಸೊ ಅಖಿಲ ಭಾರತ ಬ್ಯೂಟಿಷಿಯನ್ ಅಖಿಲ ಕರ್ನಾಟಕ ಅಲ್ವಾ? ಅಖಿಲ ಕರ್ನಾಟಕ ಬ್ಯೂಟಿಷಿಯನ್ ಅಸೋಸಿಯೇಷನ್ ಆಗಿ ಪ್ರಾರಂಭ ಮಾಡ್ಬೇಕಂತ ಹೇಗೆ ಅದು ಶುರು ಹೇಗೆ? ಹೌ ಡಿಡ್ ಇಟ್ ಸ್ಟಾರ್ಟ್? ಅದೇ ಈ ಹೊರಗಿನ ರಾಜ್ಯದಿಂದ ಬರೋರು ಬಂದಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ತಾ ಇತ್ತು, ಮತ್ತೆ ಡಾಮಿನೇಷನ್ ಜಾಸ್ತಿ ಆಗ್ತಾ ಇತ್ತು. ಓ ಮೈ ಗಾಡ್. ಕರ್ನಾಟಕದ ಬಗ್ಗೆ, ಬೆಂಗಳೂರು ಬಗ್ಗೆ ಅವ್ರು ಇಲ್ಲಿ ಬಂದು ಸಂಪಾದನೆ ಮಾಡ್ಕೊಂಡು ನಾರ್ತ್ ಇಂಡಿಯನ್ ನಾರ್ತ್ ಇಂಡಿಯನ್ ಅಲ್ವಾ? ಅವ್ರದ್ದು ದಬ್ಬಾಳಿಕೆ ಹೆಚ್ಚು, ದಬ್ಬಾಳಿಕೆ ಆಗ್ತಾ ಇತ್ತು. ನಮ್ಮ ಭಾಷೆನ ಕನ್ನಡ ಮಾತಾಡ್ಬೇಕಾ, ನಿಮ್ ಕನ್ನಡದವ್ರು ಏನೂ ಗೊತ್ತಿಲ್ವಾ ಅನ್ನೋ ಮಟ್ಟಕ್ಕೆ ಮಾತಾಡಕ್ಕೆ ಒಂದು ಯಾವಾಗ ಮಾತಾಡಿದ್ರು ಎಷ್ಟೋ ಸೆಮಿನಾರ್ ಅಲ್ಲಿ ಸ್ವಲ್ಪ ಜಗಳನೂ ಮಾಡಿದ್ದೀನಿ ಈ ವಿಷಯಕ್ಕೆ ನಾನು. ಸೊ ಮಾಡಿ ಅವಾಗ ಏನ್ ಮಾಡಿದ್ವಿ ನಾವು ಅಖಿಲ ಕರ್ನಾಟಕ ಬ್ಯೂಟಿ ಪಾರ್ಲರ್ ಪ್ರತಿಯೊಂದರಲ್ಲೂ ಏನು ಮಾಡಕ್ಕಾಗಲ್ಲ, ನ್ಯಾಯ ಕೇಳ್ತಾನೆ ಇದೀವಿ, ಸಿಕ್ಕಿಲ್ಲ ಎಲ್ಲೂನು ಇನ್ನೂ ಅಷ್ಟೇ. ಸಣ್ಣ ಸಣ್ಣ ನ್ಯಾಯ ಅಂತೂ ಸಿಕ್ಕಿದೆ, ಅಷ್ಟೇ ತೃಪ್ತಿ ಪಡ್ಕೊಂಡಿದೀವಿ, ಆದ್ರೂ ಬಿಟ್ಟಿಲ್ಲ ಪ್ರತಿಯೊಂದು ವಿಷಯಕ್ಕೂ. ಸೊ ಹಾಗಾಗಿ ನಾವು ಕನ್ನಡದಲ್ಲೇನೆ ಪ್ರತಿಯೊಂದನ್ನು ನಾವು ಮಾಡಕ್ ಶುರು ಮಾಡಿದ್ವಿ. ಕನ್ನಡದಲ್ಲೇನೆ ಸ್ಕಿನ್ ಬಗ್ಗೆ, ಹೇರ್ ಬಗ್ಗೆ, ಚರ್ಮ ಚಿಕಿತ್ಸೆ, ಕೂದಲನ ಚಿಕಿತ್ಸೆ, ಕೇಶ ವಿನ್ಯಾಸ, ಆಮೇಲೆ ಮೇಕಪ್ ಪ್ರಸಾದನಗಳು, ಆ ತರ ಎಲ್ಲ ಹೇಳ್ಕೊಂಡು ಕನ್ನಡದಲ್ಲೆಲ್ಲ ಮಾಡ್ತೀವಿ. ಯಂಗ್ಸ್ಟರ್ಸ್ಗೆ ಪಿಂಪಲ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅವರು ಸಡನ್ಲಿ ಅವರು ಭಯ ಪಟ್ಬಿಡ್ತಾರೆ, ಅಯ್ಯೋ ನನಗೆ ಪಿಂಪಲ್ ಶುರು ಆಗಿದೆ ಅಂತ. ಅವ್ರು ಚೆನ್ನಾಗಿರ್ತಾರೆ, ಬಟ್ ಸಡನ್ಲಿ ಅದು ಪಿಂಪಲ್ ಬಂದ ತಕ್ಷಣ ಸರ್ ಇದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರು ಅಲ್ವಾ? ಯಾಕಂದ್ರೆ ಹೊಡ್ಕೊಳ್ಳೋದೆಲ್ಲ ಶುರು ಮಾಡ್ಬಿಡ್ತಾರೆ. ಆಮೇಲೆ ಅದು ಎಷ್ಟು ಮಟ್ಟಿಗೆ ಪರಿಣಾಮ? ಆಕ್ಚುಲ್ ಆಗಿ ಇವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲೂ ಮತ್ತೆ ಅವ್ರೇನ್ ಯಂಗ್ಸ್ಟರ್ಸ್ ಏನಂತ ಹೇಳಿದ್ರೆ ಸ್ವಲ್ಪ ಜಂಕ್ ಫುಡ್ಸ್ ಎಲ್ಲ ಜಾಸ್ತಿ ತಿನ್ನೋದು, ಮನೆ ಫುಡ್ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು ಅದಾಗತ್ತೆ. ಆಮೇಲೆ ಯೂಶುವಲ್ ಆಗೇನೇನೆ ಏಜ್ ಅಲ್ಲಿ ಏನಾಗುತ್ತೆ ಅವ್ರಿಗೆ ಯಂಗಲ್ಲಿ ಒಂದು ಟೀನ್ ಏಜ್ ಅಲ್ಲಿ ಎಕ್ಸೆಸ್ ಆಫ್ ಬಾಡಿ ಹೀಟ್ ಇರುತ್ತೆ ಅವ್ರಿಗೆ, ತುಂಬಾ ಎಕ್ಸೆಸ್ ಆಫ್ ಬಾಡಿ ಹೀಟ್ ಇರುತ್ತೆ. ಸೊ ಅವ್ರು ಏನ್ ಮಾಡ್ಬೇಕು, ಬಿಸಿ ರಕ್ತ. ಸೊ ನಾನು ಏನ್ ಬೇಕಾದ್ರೂ ಮಾಡ್ಬೋದೆ, ಒಂದ್ ವಾರ ಬೇಕಾದ್ರೂ ಉಪವಾಸ ಇರ್ಬೋದೆ ಅನ್ನೋದು ಅದು ಇವತ್ತು ಗೊತ್ತಾಗಲ್ಲ, ಬಟ್ ಒಂದು ಪ್ರಾಬ್ಲಮ್ ಆಗುತ್ತೆ. ಅವ್ರಿಗೆ ಪಿಂಪಲ್ ಅಂತ ಬಂದಾಗ ಅವ್ರು ಅದನ್ನ ಕೈಯಲ್ಲಿ ತೆಗಿಬಾರ್ದು. ತೆಗೆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಮತ್ತೆ ಎಕ್ಸ್ಪೋಸ್ ಆಗತ್ತೆ, ಅಲ್ಲಿ ಗಾಯ ಆಗಿರುತ್ತೆ. ಗಾಯ ಆದಾಗ ಏನಾಗುತ್ತೆ, ಪಿಂಪಲ್ ಒಳಗಡೆನೆ ಡಸ್ಟು ಮತ್ತೆ ಆಯಿಲ್ ಸೆಕ್ರಿಯೇಷನ್ ಎಲ್ಲ ಆಗಿ ಬ್ಯಾಕ್ಟೀರಿಯಾ ಡೆಸ್ಟ್ರಾಯ್, ಒಳಗಡೆನೆ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಸ್ಕಿನ್ ನ ಬರುತ್ತೆ. ಸೊ ಬ್ಯಾಕ್ಟೀರಿಯಾ ಒಳಗಡೆ ಇರೋದ್ರಿಂದ ಏನಾಗುತ್ತೆ, ಸ್ಕಿನ್ ಒಳಗೆ ನೋಡಿ ಓಪನ್ ಪೋರ್ ಆಗುತ್ತೆ, ಹಳ್ಳ ಆಗತ್ತೆ, ಓಪನ್ ಪೋರ್ ಆಗೋಗುತ್ತೆ. ಸೊ ಗಂಡು ಮಕ್ಳಾಗ್ಲಿ ಹೆಣ್ಣು ಮಕ್ಳಾಗ್ಲಿ ಟ್ರೀಟ್ಮೆಂಟ್ ಇದೆ ಸರ್ ಅದಕ್ಕೆ ಏನಂತ ಹೇಳಿದ್ರೆ ಏನಿಲ್ಲ, ಅವರು ರಾತ್ರಿ ಹೊತ್ತು ಮುಖ ತೊಳ್ಕೋಬೇಕು ಚೆನ್ನಾಗಿ, ಮತ್ತೆ ನೀರ್ ಜಾಸ್ತಿ ಕುಡಿಬೇಕು. ಮತ್ತೆ ಆ ರೀತಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಟೀ ಡಿಕಾಕ್ಷನ್ ಮತ್ತೆ ಪುದೀನ ಚೆನ್ನಾಗಿ ಕುದಿಸ್ಬಿಟ್ಟು ಅದ್ರೊಳಗೆ ಸ್ವಲ್ಪ ಗ್ಲಿಸರಿನ್ ಹಾಕ್ಬಿಟ್ಟು ಅದನ್ನ ಏನ್ ಮಾಡೋದು, ಹಚ್ಕೋಬೇಕು ರಾತ್ರಿ ಹೊತ್ತು ಇಲ್ಲ ಬೆಳಗ್ಗೆ ಅಪ್ಲೈ ಮಾಡ್ಬೇಕು. ಒಂದು 2 hours ಬೆಳಗ್ಗೆ ಹೊತ್ತು ಟೈಮ್ ಇದ್ದಾಗ ಅಪ್ಲೈ ಮಾಡ್ಕೋಬೇಕು. ಬಟ್ ರಾತ್ರಿ ಹೊತ್ತು ಏನೇ ಅಪ್ಲೈ ಮಾಡ್ಕೊಂಡ್ರು ಕೂಡ ಮುಖ ತೊಳೆದು ಮಾಡ್ಕೋಬೇಕು. ಅದೇನಾಗತ್ತೆ, ಆ ಎಣ್ಣೆ ಜಿಡ್ಡನ್ನ ತೆಗಿಯುತ್ತೆ, ಹರ್ಬಲ್ ಜಿಡ್ಡನ್ನ ತೆಗೆದಾಗ ಏನಾಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ. ನೀರ್ ಜಾಸ್ತಿ ಯಾವಾಗ ಕುಡಿತಾರಲ್ಲ, ಆಮೇಲೆ ತರಕಾರಿಗಳು, ಆಮೇಲೆ ಇದು ಫ್ರೂಟ್ಸ್ ಅಲ್ಲಿ ಏನಾಗುತ್ತೆ, ಕೆಲವೆಲ್ಲ ಆರೆಂಜು, ಸೀಸನಲ್ ಫುಡ್, ಆರೆಂಜು, ವಾಟರ್ ಮೆಲನ್, ಇಂಥದೆಲ್ಲಾನು ನೀರಿನ ಅಂಶ ಇರುವಂತ ಒಂದು ಫ್ರೂಟ್ಸ್ಗಳು ಜಾಸ್ತಿ ತಗೊಂಡಾಗ ಏನಾಗುತ್ತೆ, ದೇವರು ಆಕ್ಚುಲಿ ಮಾಡಿದ್ದು ಸೀಸನಲ್ ಫುಡ್ ಮಾಡಿದ್ದಕ್ಕೆ ಕಾರಣ ಅದೇ. ಹೌದು, ಅದೇನೇನೆ ಪ್ರತಿಯೊಂದು ಸಿಗ್ಲಿ ನಮ್ಮ ಬಾಡಿಗೆ ಅಂತ ಅಲ್ವಾ? ಹೌದು, ನಾನು ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾನೆ. ಖಂಡಿತ ಸರ್. ಒಂದು ಪಿಂಪಲ್ ಯಾರಾದ್ರೂ ಇವತ್ತು ಟೆಸ್ಟ್ ಮಾಡ್ಲಿ, ಅವ್ರು ನನಗೆ ಫೋನ್ ಮಾಡ್ಲಿ ಅಥವಾ ನಿಮ್ಗೆ ಫೋನ್ ಮಾಡ್ಲಿ, ನಿಮ್ ಮುಖಾಂತರನು ಬಂದ್ರು ಪರವಾಗಿಲ್ಲ. ಏನ್ ಗೊತ್ತಾ, ರಾತ್ರಿ ಒಂದು ಪಿಂಪಲ್ ಬಂದಿತ್ತು ಅಂತ ಹೇಳಿದ್ರೆ ಒಂದು 4 ಫ್ರೂಟ್ ನಾನು ಹೇಳಿದ್ದು ನೀರು ಮತ್ತೆ ಈ ತರ ತಗೊಂಡ್ರೆ ಬೆಳಗ್ಗೆ ಪಿಂಪಲ್ ಇರಲ್ಲ, ಖಂಡಿತ ಡಿಸಪಿಯರ್ ಅದು. ಸೊ ಇಷ್ಟಿದೆ ನಮ್ಗೆ, ನ್ಯಾಚುರಲ್ ಆಗಿ ನಮ್ಗೆ ಇಷ್ಟಿದೆ. ಯಾತಕ್ಕೆ ತುಂಬಾನೇ ಅದಕ್ಕೆ ಕ್ರೀಮ್ ಹಚ್ಕೊಂಡು ಕೆಲವರು ಇವಾಗ ಡರ್ಮಟಾಲಜಿಸ್ಟ್ ಎಲ್ಲ ಹತ್ರ ಎಲ್ಲ ಹೋಗಿ ತುಂಬಾ ತಲೆ ಕೆಡ್ಸ್ಕೊಂಡೆಲ್ಲ ಹೋಗಿರ್ತಾರೆ. ಏನಿಲ್ಲ, ನಮ್ಮಲ್ಲೇ ಮೆಡಿಸಿನ್ಸ್ ಇದೆ, ತುಂಬಾ ಮೆಡಿಸಿನ್ಸ್ ಇದೆ. ಒಂದು ಪಿಂಪಲ್ ಹೋಗ್ಬೇಕು, ಅದೇ ಒಂದು ಪಿಂಪಲ್ ಬರ್ಬೇಕು ಅಂತ ಹೇಳಿದ್ರೆ ರಾತ್ರಿ ಕುತ್ಕೊಂಡು ಒಂದು ಪಪ್ಪಾಯ ತಿನ್ನಿ, ಒಂದ್ ಸ್ವಲ್ಪ ಚಿಕನ್ ತಿನ್ನಿ ಬಂದ್ಬಿಡುತ್ತೆ, ಬೆಳಗ್ಗೆ ಬಂದಿರುತ್ತೆ ಪಿಂಪಲ್. ಹೋಗ್ಬೇಕು ಅಂತ ಹೇಳಿದ್ರೆ ಎಕ್ಸೆಸ್ ಆಫ್ ಹೀಟ್ ಜಾಸ್ತಿ ಆಗೋದ್ರಿಂದ ಒಂದು, ಆಮೇಲೆ ಏಜ್ ಡಿಪೆಂಡ್ಸ್ ಅಪಾನ್ ದ ಏಜ್. ಎಳ್ನೀರು ಒಳ್ಳೇದು, ಆಮೇಲೆ ಅವರು
ಮುಖ ಚೆನ್ನಾಗಿ ತೊಳಿಬೇಕು, ರಾತ್ರಿ ಹೊತ್ತು ತೊಳಿಬೇಕು, ಬೆಳಗ್ಗೆ ಹೊತ್ತು ತೊಳಿಬೇಕು, ಈ ಜಿಡ್ಡಿನ ಫೇಸ್ ಇರೋರು, ಪಿಂಪಲ್ಸ್ ಇರೋರು. ಸೊ ಹಾಗಾಗಿ ಮೇಂಟೈನ್ ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ ಚೆನ್ನಾಗಿ. ಪಿಂಪಲ್ ಬರಬೇಕು ಅಂತ ಹೇಳಿ. ಸೊ ಮೇಡಮ್, ನೀವೊಂದು ಮ್ಯಾಗಝಿನ್ ಪ್ರಾರಂಭ ಮಾಡಿದ್ರಿ ಅಂತ ನಾವು ಕೇಳ್ಬಿಟ್ಟು, ಯಾವುದು? ಬ್ಯೂಟಿಷಿಯನ್ ಸ್ಪೆಷಲ್ ಅಂತ ಅಂದ್ಬಿಟ್ಟು ಒಂದು ಮ್ಯಾಗಝಿನ್ ಕೂಡ ಪ್ರಾರಂಭ ಮಾಡಿದ್ವಿ. ಅದೇ ನಾನು ಹೇಳಿದ್ನಲ್ವಾ, ಈ ಡಾಮಿನೇಷನ್ ನಾರ್ತ್ ಇಂಡಿಯಾಸ್ ಅವ್ರದ್ದೆಲ್ಲ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು, ಅಂದರೆ ಭಾಷೆ ಗೊತ್ತಾಗ್ತಾ ಇರಲಿಲ್ಲ, ಲ್ಯಾಂಗ್ವೇಜ್ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಬ್ಯೂಟಿಷಿಯನ್ ಅವರು ಊರಿಗೆ ಒಬ್ಳೆ ಪದ್ಮಾವತಿ ತರ ಮಾಡ್ತಿದ್ರು. ಖಂಡಿತ ಖಂಡಿತ ಖಂಡಿತ. ಅವ್ರು ಬಿಟ್ರೆ ಬೇರೆ ಯಾರು ಇಲ್ಲ. ಸೊ ದಟ್ ಥಿಂಗ್ ಯು ಬ್ರಾಟ್ ಇಟ್ ಅಲ್ಲ, ಇಲ್ಲಿ ನೀವು ಕ್ರಿಯೇಟ್ ಮಾಡಿಬಿಟ್ಟು 20 ವರ್ಷದ ಹಿಂದೆನೆ ಮಾಡಿದ್ದು, 20 ವರ್ಷದಿಂದ ಇವತ್ತಿನವರೆಗೂ ಗ್ರೇಟ್ ಮೇಡಮ್, ನಡೆಸ್ಕೊಂಡು ಬಂದಿದ್ದೀವಿ. ಸೀರಿಯಸ್ಲಿ ಗ್ರೇಟ್. ಸೊ ಆ ಮ್ಯಾಗಝಿನ್ ಪಾಪ್ಯುಲರ್ ಆಯ್ತು, ಪಾಪ್ಯುಲರ್ ಆಯ್ತು. ಥ್ರೂಔಟ್ ಕರ್ನಾಟಕ ಮ್ಯಾಗಝಿನ್ ಹೋಗ್ತಾ ಇದೆ. ಓಹೋ, ಗ್ರೇಟ್ ಗ್ರೇಟ್. ಈಗ ಕರೋನಾ ನಂತರ ಸ್ವಲ್ಪ ಕಡಿಮೆ ಆಗಿದೆ. ಓಕೆ. ಸೊ ನಿಮ್ಮ ಇಂಪನ ಗ್ರೂಪ್ ಬಗ್ಗೆ ನಮಗೆ ತಿಳಿಸ್ತೀರಾ? ಇಂಪನ ಗ್ರೂಪ್ ನನ್ನ ಹಸ್ಬೆಂಡ್ ಫ್ಲೂಟ್ ಆರ್ಟಿಸ್ಟ್ ಆಗಿರೋದ್ರಿಂದ, ಸೊ ನನಗೂ ಸಂಗೀತದಲ್ಲಿ ತುಂಬಾ ಆಸಕ್ತಿ ಇದ್ದಿದ್ರಿಂದ ಇಂಪನ ಗ್ರೂಪ್ ಶುರು ಆಯ್ತು. ಸೊ ಅದರಲ್ಲಿ ಅನೇಕ ಸ್ನೇಹಿತರು, ನಮ್ಮದೇ ಮೈಂಡ್ ಸೆಟ್ ಇರೋಂತ ಒಂದು ಕಲಾವಿದರುಗಳೆಲ್ಲ ಸೇರಿದ್ವಿ. ಸೊ ಸಮ ಮನಸ್ಕರು ಸೇರಿದ್ವಿ. ಸೇರಿ ಪ್ರತಿ ತಿಂಗಳು ಕಾರ್ಯಕ್ರಮ ಮಾಡ್ಕೊಂಡು ಬರ್ತೀವಿ. ಕಾರ್ಯಕ್ರಮ ಮಾಡ್ಬಿಟ್ಟು ಎಲ್ಲ ಹಳೆ ಹಾಡುಗಳು, ಯಾವ್ದು ಹಾಡುಗಳಿಗೆ ಒಂದು ಹಾಡನ್ನು ಬಿಡಲ್ಲ. 1960ನೇ ಇಸ್ವಿಯಿಂದ ಹಿಡಿದು ಇಲ್ಲಿ ತನಕನು. ಈಗ ನಾವು ಚೆನ್ನಾಗಿದ್ರೆ ಅವನ್ನೂ ಪ್ರಯತ್ನ ಮಾಡ್ತೀವಿ. ಸೊ ಎಲ್ಲ ಹಾಡುಗಳನ್ನ ಹಾಡ್ಕೊಂಡು, ಏನಂತ ಹೇಳಿದ್ರೆ ಈ ಹಾಡು ಹಾಡುವಾಗ ಸಂಗೀತ ಅನ್ನೋದು ಮನಸ್ಸಿಗೆ ತುಂಬಾನೇ ಹಿತ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ. ಅದರಿಂದ ನಮ್ಗೆ BP, ಶುಗರು ಇಂಥ ಯಾವ್ದು ನಮ್ಗೆ ಇಲ್ಲ. ತುಂಬಾ ಜನ ಅದಕ್ಕೋಸ್ಕರನೇ. ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ನಮ್ಮಲ್ಲಿ ಕ್ಲಾಸಸ್ ಬರ್ತಾರಲ್ವಾ, ಸೊ ಮ್ಯಾಕ್ಸಿಮಮ್ ಅವ್ರು ಏನ್ ಹೇಳ್ತಾರೆ, ನಮಗೆ ಪ್ರೊಫೆಷನಲ್ ಆಗ್ಬೇಕಂತ ಆಸೆ ಇಲ್ಲ, ಸ್ಟೇಜ್ ಮೇಲೆ ಹಾಡ್ಬೇಕಂತಾನು ಆಸೆ ಇಲ್ಲ. ಇಲ್ಲಿ ಬಂದು ನಾವು ಏನ್ 2 hours ನಾವೇನು ಹಾಡ್ತೀವಿ ಅದು ನಮಗೆ ನೆಮ್ಮದಿ ಕೊಡುತ್ತೆ. ಇಡೀ ವಾರ ಅಷ್ಟು ನಮಗೆ ಒಂದ್ ವಾರ ನಾವು ಅದನ್ನ ನೆನ್ಸ್ಕೊಂಡಿರ್ತೀವಿ. ಮತ್ತೆ ಒಂದ್ ವಾರ ಬಿಟ್ಟು ಯಾವಾಗ ಬರುತ್ತೆ ನನ್ಗೆ ಮತ್ತೆ ಸಂಡೇ ಯಾವಾಗ ಬರುತ್ತೆ, ಸ್ಯಾಟರ್ಡೇ ಯಾವಾಗ ಕಾಯ್ದಿರ್ತೀವಿ. ಸೊ ಆ ರೀತಿ ಅಷ್ಟು ಶಕ್ತಿ ಇದೆ ಸಂಗೀತಕ್ಕೆ, ತುಂಬಾ ಶಕ್ತಿ ಇದೆ ಅಲ್ವಾ? ಸೊ ಒಂದು ಲೈನ್ ನಿಮ್ಮ ಕಡೆಯಿಂದ ಕಂಗಳು ಅಂತಾನೆ ಪ್ಲೀಸ್. ಜೊತೆಗೆ ನಾನು ಕೈ ಧ್ವನಿ ಕೊಡಿಸ್ತೀನಿ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಉಳಿದಿಹ ಮಾತು ನೂರಿದೆ. ಜೀವ ಸೇರಲು ಮಾತು ಏತಕ್ಕೆ, ಜೀವ ಸೇರಲು ಮಾತು ಏತಕ್ಕೆ, ಒಲವಿನ ಕಾವ್ಯಕ್ಕೆ ಹಿಂದೆ ಪೀಠಿಕೆ, ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಉಳಿದಿಹ ಮಾತು ಇದೆ. ಎಸ್ ಮೇಡಮ್, ಅದು ಹಾಡಿದೆ ಅಲ್ಲ, ಆಡದೆ. ನಾವು ಮಾತಾಡದೇನೆ ಅದು ಎಷ್ಟು 100 ತುಂಬಿದೆ ಅಂತ. ಎಸ್, ಭಾಳ ಅದ್ಭುತವಾಗಿ ಹಾಡಿದ್ರಿ. ವೆರಿ ನೈಸ್, ಸೂಪರ್. ಸೊ ಸಂಗೀತದ ಬಗ್ಗೆ ಒಲವು ಹಾಗೆ ಶುರು ಆಯಿತು. ಮತ್ತು ಇಂಪನ ಗ್ರೂಪ್ ಅಲ್ಲಿ ಸಾಕಷ್ಟು ಕಲಾವಿದರಿಗೆ ತಾವು ಅವಕಾಶ ಮಾಡಿಕೊಟ್ರಿ ಅಂತ ನಾವು ಅಲ್ವಾ? ತುಂಬಾ ಜನ ಕಲಾವಿದರು ಎಷ್ಟು ತೃಪ್ತಿ ಸಿಗುತ್ತಲ್ವಾ ಅದರಲ್ಲಿ. ಹೊಸದಾಗಿ ಎಲ್ಲ ಹಾಡಕ್ ಬಂದವ್ರಿಗೆ ಎಲ್ಲಾರ್ಗು ಖುಷಿಯಾಗಿ ಅದೊಂಥರ ಹುಚ್ಚು ಆಗೋಯ್ತು, ಹಾಡೋ ಹುಚ್ಚು ಜಾಸ್ತಿ ಆಯ್ತು. ಆಮೇಲೆ ತುಂಬಾ ಜನ ಕಲಾವಿದರು ಸೇರ್ಕೊಂಡ್ರು. ಹಂಗೆ ಈಗ ಇವತ್ತು ಅವರು ಎಲ್ಲೆಲ್ಲೋ ಹಾಡ್ತಾ ಇದ್ದಾರೆ, ಪ್ರೋಗ್ರಾಮ್ಗಳಲ್ಲಿ ಹಾಡ್ತಾ ಇದ್ದಾರೆ, ಪ್ರೋಗ್ರಾಮ್ಸ್ ಅಲ್ಲಿ ಹಾಡ್ತಾ ಇದ್ದಾರೆ, ಪಬ್ಲಿಕ್ ಪ್ರೋಗ್ರಾಮ್ಗಳಲ್ಲಿ ಹಾಡ್ತಾರೆ. ಸೊ ಖುಷಿ ಆಗತ್ತೆ. ಇಂಪನದಿಂದ ಅನೇಕ ಹಾಡುಗಾರರು ಬಂದ್ರು. ಮತ್ತೆ ನಮ್ಮ ಅಖಿಲ ಕರ್ನಾಟಕ ಬ್ಯೂಟಿ ಪಾರ್ಲರ್ ಅಸೋಸಿಯೇಷನ್ ಇಂದ ಸೌಂದರ್ಯ ತಜ್ಞರುಗಳು, ಮೇಕಪ್ ಆರ್ಟಿಸ್ಟ್ಗಳು ತುಂಬಾ ಜನ ಬಂದ್ರು. ಸೂಪರ್ ಮೇಡಮ್, ನೀವು ಅನೇಕ ಫ್ಯಾಷನ್ ಶೋಗಳಲ್ಲಿ ಮೇಕಪ್ ಮಾಡಿದಿರ ಅಂತ ನಾವು ತಿಳಿತು. ಸೊ ಅದು ಯಾವ ತರ ಅನುಭವ ಹೇಗಿತ್ತು? Because fashion show is different. It's a different world. ಜಗತ್ತೇ ಬೇರೆ. ಫ್ಯಾಷನ್ ವರ್ಲ್ಡ್ ಏನೇನೆ ತುಂಬಾ ವರ್ಣರಂಜಿತ ಅಂತ ಹೇಳ್ತೀವಲ್ಲ ಸರ್. ಗ್ಲಾಮರ್ ತುಂಬಾನೇನೆ. ಯಾಕಂದ್ರೆ ಹೆಣ್ಣು ಮಕ್ಕಳು, ನಾವು ಮಿಸ್ ಸೌತ್ ಇಂಡಿಯಾಗೆ ಹೋದಾಗ ಒಂದು 100-150 ಜನ ಹೆಣ್ಮಕ್ಳು
3 ರೌಂಡ್ಸ್ ಇರುತ್ತೆ. 3 ರೌಂಡ್ಸ್ ಅಂತ ಹೇಳಿದ್ರೆ ಆ 3 ರೌಂಡ್ಸಲ್ಲಿ ಒಂದು ಸರ್ತಿ ಹೋಗಿ ರೌಂಡ್ ಹಿಂಗೆ ಹೋಗ್ಬಿಟ್ಟು ಬರೋವಾಗ ಇಮಿಡಿಯೇಟ್ ಆಗಿ ಕಾಸ್ಟ್ಯೂಮ್ ಅವರು ಕಾಸ್ಟ್ಯೂಮ್ ಹಿಡ್ಕೊಂಡು ನಿಂತಿರ್ತಾರೆ. ಆಮೇಲೆ ಇದರಲ್ಲಿ ಒಂದು ವಿಷಯ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಫ್ಯಾಷನ್ ಶೋ ಅಂತ ಬಂದಾಗ ನಾವು ಸುಮ್ಮನೆ ಕೂತ್ಕೊಂಡು ನೋಡೋರಿಗೆ ಏನನ್ಸುತ್ತೆ, ಅವ್ರ ದೇಹ ನೋಡ್ತೀವಿ, ನೋಡಿ ಇವಳು ಬಟ್ಟೆ ಹಾಕೊಂಡಿಲ್ಲ ಸರಿಯಾಗಿ ಹಾಗೆ ಹೀಗೆ ಅಂತೆಲ್ಲ ಬರುತ್ತೆ, ಕಾಮೆಂಟ್ ಮಾಡೋದು ಎಲ್ಲ ಇರುತ್ತೆ. ಬಟ್ ಅಲ್ಲಿ ಸ್ಟೇಜ್ ಹಿಂದೆಯಲ್ಲಿ ಒಬ್ಬ ಕಾಸ್ಟ್ಯೂಮ್ ಹಿಡ್ಕೊಂಡಿರ್ತಾರೆ, ಡಿಸೈನರು. ಇಮಿಡಿಯೇಟ್ ಆಗಿ ಅವ್ರಿಗೆ ಅಲ್ಲಿ ಕೆಲಸ ಮಾತ್ರನೇ ಮುಖ್ಯ, ವರ್ಕ್ ಅಷ್ಟೇನೆ. ಅದು ನಮಗೆ ಮೇಕಪ್ ಮಾಡೋರಿಗೆ ನಾವು ಮೇಕಪ್ ರೆಡಿಯಾಗಿ ಇಟ್ಕೊಂಡಿರ್ತೀವಿ. ಆ ಕಾಸ್ಟ್ಯೂಮ್ ತಕ್ಕಂತೆ ಲಿಪ್ಸ್ಟಿಕ್, ಐ ಶಾಡೋಸ್ ಅವು ಇವೆಲ್ಲ ಚೇಂಜ್ ಅದಕ್ಕೆ ತಕ್ಕಂತೆ. ಆ ಹುಡುಗಿರು ಊಟ ಮಾಡಿರ್ತಾರೋ, ತಿಂಡಿ ತಿಂದಿರ್ತಾರೋ, ಬಿಟ್ಟಿರ್ತಾರೆ. ಆ ಟೈಮ್ ಬಂದಿದ ತಕ್ಷಣ ಓಡ್ತಾ ಇರ್ತಾರೆ ಅವರು ಇಮಿಡಿಯೇಟ್ ಆಗಿ. ಅದು ಒಂದು ವರ್ಕ್ ಆಯ್ತಾ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಅವರು ಸೌಂದರ್ಯನ ಚೆನ್ನಾಗಿ ಇಟ್ಕೊಳ್ಳೋಕ್ಕೋಸ್ಕರ ತುಂಬಾನೇ ಸ್ಯಾಕ್ರಿಫೈಸ್ ಮಾಡ್ತಾರೆ. ನಾನು ನೋಡಿದ್ದೀನಿ ಕೆಲವರು ನಾನ್ ವೆಜ್ ಅದನ್ನು ಮೇಂಟೈನ್ ಮಾಡಕ್ಕೆ ಯಾರು ಏನಾದ್ರು ಕೊಟ್ರೆ ನೋ ಇಷ್ಟೇ ಟೇಸ್ಟ್ ನೋಡಿದ್ರೆ ಅಷ್ಟೇ ನೋಡಿದ್ದೀನಿ. ಹಾಗಾಗಿ ಅಷ್ಟು ತ್ಯಾಗ ಇದ್ರೆ ಅಲ್ಲ ನಮಗೆ ಬ್ಯೂಟಿ ಕಾಣುತ್ತೆ ಅಷ್ಟೇ, ಬಟ್ ಅದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅದು ಅವರಿಗೆ ಗೊತ್ತು ಅಲ್ವಾ. ಸೊ ಇಲ್ಲೇನಾಗತ್ತೆ, ನಾವು ಮೇಕಪ್ ಆರ್ಟಿಸ್ಟು, ಕಾಸ್ಟ್ಯೂಮು ಮತ್ತೆ ಈ ರೀತಿ ಫೋಟೋಗ್ರಾಫರ್ಸು, ಸ್ಟೇಜು ಇವೆಲ್ಲ ಏನಾಗುತ್ತೆ, ಸಾಯಂಕಾಲ ಆಗ್ತಾ ಇದ್ದಂಗೆ ತುಂಬಾ ರಂಗೇರ್ಬಿಟ್ಟಿರುತ್ತೆ ಎಲ್ಲ ಕಲರ್ಫುಲ್ ಆಗಿರುತ್ತೆ. ಸೊ ಅಲ್ಲಿ ವರ್ಕ್ ಮಾಡೋದಕ್ಕೂ ತುಂಬಾ ಖುಷಿ ಆಗುತ್ತೆ. ಸೊ ನಾವು ಅವ್ರಿಗೆಲ್ಲ ಮೇಕಪ್ ಮಾಡುವಾಗ ನಮ್ಗೆ ಏನಂದ್ರೂ ಏನು ಗೊತ್ತಾಗಲ್ಲ, ಬರೀ ಕೆಲಸ ಮಾತ್ರನೇ ಮಾಡ್ತಾ ಇದ್ದೀವಿ. ಎಷ್ಟು ಜನಕ್ಕೆ ಮೇಕಪ್ ಮಾಡಿದೀವಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಜನಕ್ಕೆ ಮೇಕಪ್ ಮಾಡಿರ್ತೀವಿ. ನಮಗೆ ನಾವೇ ಇಷ್ಟೊಂದು ಮಾಡಿದ್ವಾ ನಾವು ಅಂತ ಅನ್ಸುತ್ತೆ ಆಮೇಲೆ. ಸೊ ಈ ರೀತಿ ಮಿಸ್ ಸೌತ್ ಇಂಡಿಯಾಲ್ ಮಾಡಿದ್ವಿ, ಮಿಸಸ್ ಕರ್ನಾಟಕಲ್ಲಿ. ಈಗಲೂ ನೆಕ್ಸ್ಟ್ ಮಂತ್ ಇರ್ಬೋದೇನೋ ಅದು. ಫ್ಯಾಷನ್ ಮೂವಿ ನೋಡಿದ್ದೀನಿ. ಹೌದು, ಎಲ್ಲ ಪ್ರತಿಯೊಂದು ಅವರ ಲೈಫ್ ಹೇಗಿರುತ್ತೆ ಅನ್ನೋದು ಬಹಳ ಚೆನ್ನಾಗಿರುತ್ತೆ, ಫೀಲ್ ಆಗುತ್ತೆ. ಹೌದು, ಅಲ್ಲ ಯಾವುದೇ ವೃತ್ತಿ ಆದ್ರೂ ಕೂಡ ಕಾಂಪಿಟೇಷನ್ಸ್ ಇರುತ್ತೆ. ಆಮೇಲೆ ಯಾವುದೇ ವೃತ್ತಿ ಆದ್ರೂ ಕೂಡ ಅರ್ನಿಂಗ್ ಅನ್ನೋದು ಒಂದು ಟೈಮ್ ಇರುತ್ತೆ. ಆ ಟೈಮಲ್ಲಿ ಅರ್ನ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಷ್ಟೇ. ಇಲ್ಲ ಅಂದ್ರೆ ಆಮೇಲೆ ಆ ಫ್ಯಾಷನ್ ಮೂವಿನಲ್ಲಿ ನೋಡಿ ಎಷ್ಟು ಕಷ್ಟಪಡ್ತಾಳೆ, ಅವರಿಗೆ ವರ್ಕ್ ಸಿಗಲ್ಲ, ಇದಕ್ಕೆ ಅಡ್ಜಸ್ಟ್ ಆಗೋಗ್ಬಿಟ್ಟಿರ್ತಾರೆ, ಲೆವೆಲ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಆ ಲೆವೆಲ್ ಇಂದ ನಾನು ಅವಾಗಲೇ ಹೇಳಿಲ್ಲ, ಆರ್ಟಿಸ್ಟ್ಗಳಿಗೆ ಮತ್ತೆ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಒಂದು ಲೆವೆಲ್ 6 ಇಳಿಯೋಕ್ಕಾಗಲ್ಲ, 3 ಮೇಂಟೈನ್ ಮಾಡ್ಕೊಂಡು ಬರ್ಬೇಕಾದ್ರೆ. ಇವತ್ತು KGF ನೋಡ್ತೀವಲ್ಲ ನಾವು, ಹೌದು, ಯಶ್ ಅವರು ಆ ಲೆವೆಲ್ ಅಲ್ಲೇ ಕೆಲಸ ಮಾಡಬೇಕು, ಹೌದು, ಆ ಲೆವೆಲ್ ಅಲ್ಲಿ ಅವ್ರಿಗೆ ನಿಜ. ಸೊ ಹಂಗಾಗಿ ಹಂಗ್ ನೋಡಕ್ ಹೋಯ್ತು ಅಂತ ಹೇಳಿದ್ರೆ ಇವಾಗ ಅದೆಲ್ಲ ಬರ್ತಾ ಇರೋದು ಸರ್ ಈಗ. ಬಟ್ ನಮ್ಮ ರಾಜ್ಕುಮಾರ್ ಅವ್ರನ್ನ, ವಿಷ್ಣುವರ್ಧನ್ ಇವ್ರನ್ನೆಲ್ಲ ತಗೊಂಡ್ರೆ ಸರ್ ಅವ್ರ ಆ ಲೆವೆಲ್ ಅನ್ನೋದೆಲ್ಲಾನು ಯಾವತ್ತು ಯೋಚನೆ ಮಾಡಿ ಕೆಲಸ ಮಾಡಿದವರಲ್ಲ, ಕೆಲಸ ಮಾಡ್ಬೇಕು ಅನ್ನೋದ್ ರೀತಿ ಮಾಡಿದವರು. ಸೊ ಹಾಗಾಗಿ ಅದಿರ್ಬೇಕು ಅಷ್ಟೇ, ಅವಾಗ ನಮ್ಗೇನು ಡಿಫ್ರೆನ್ಸಿಯೇಷನ್ ಗೊತ್ತಾಗೋದಿಲ್ಲ. ಖಂಡಿತ ಆತರ. ಮತ್ತೆ ವಿಷ್ಣು ಸರ್ ತನ್ನ ಶೂಟಿಂಗ್ ಮುಗೀತು, 1 ಸೆಕೆಂಡ್ ಅವರು ಅಲ್ಲಿ ಆ ಸ್ಪಾಟ್ ಅಲ್ಲಿ ಇರ್ತಿರ್ಲಿಲ್ಲ, ಅಲ್ಲಿಂದ ಹೊರಟ್ಬಿಡೋರು. ಅದು ಆ ಡೆಡಿಕೇಶನ್ ನೋಡಿ. ಅಂದ್ರೆ ಎಲ್ಲೂ ಅವರು ಟೈಮ್ ವೇಸ್ಟ್ ಮಾಡಿಲ್ಲ, ಟೈಮ್ ಪಾಸ್ ಮಾಡಿಲ್ಲ. ಮತ್ತೆ ನನ್ನ ಇಷ್ಟವಾದ ಆಕ್ಟರ್ ಅಂದ್ರೆ ವಿಷ್ಣುವರ್ಧನ್ ಸರ್. ಎಸ್, ಮತ್ತೆ ಅವರ ಸ್ಕಿನ್ ಟೋನ್ ಏನಿತ್ತು, ಕಲರ್ ಅಂದ್ರೆ ಸರ್ ವಿಷ್ಣುವರ್ಧನ್ ನಾನು ನೋಡಿಲ್ಲ ಅವ್ರನ್ನ, ಬಟ್ ಆದ್ರೂ ಸಿನಿಮಾದಲ್ಲಿ ಯಮಕಿಂಕರ ಶೂಟಿಂಗ್ ಅಲ್ಲಿ ನಾನು ನೋಡಿದೀನಿ. ನನ್ಗೆ ಹೆಗಲ ಮೇಲೆ ಕೈ ಹಾಕೊಂಡು ಮದುವೆ ಮಾತ್ರ ಬೇಗ ಮಾಡ್ಕೊಂಡ್ಬಿಟ್ರ, ಸೆಟ್ಲ್ ಆಗ್ಲಿಲ್ಲ ಸರಿಯಾಗಿ ಅಂತ ಪ್ರಭಾಕರ್ ಇದ್ರು. ಆಮೇಲೆ ಅಂತ ಅನ್ಬಿಟ್ಟು ಚೆನ್ನಾಗಿ ಮಾತಾಡ್ಸಿ ಊಟ ಮಾಡ್ಕೊಂಡು ಹೋಗ್ಬೇಕು, ಗೊತ್ತಾಯ್ತಾ, ಹಾಗೆ ಹೋಗ್ಬಾರ್ದು ಅಂತ ಹೇಳಿದ್ರು. ಆಮೇಲೆ ಒಂದು ನನಗ್ ತಿಳಿದ ಸರ್ ನನಗೆ ಈ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಆಕ್ಟರ್ಗಳ ಬಗ್ಗೆ ಡಿಫ್ರೆನ್ಸಿಯೇಷನ್ ಮಾಡ್ತಾರೆ, ರಾಜ್ಕುಮಾರ್, ವಿಷ್ಣುವರ್ಧನ್ ಆ ತರ ಎಲ್ಲ ಅಂತ. ಬಟ್ ಇವ್ರದ್ದು ಕ್ಯಾಲಿಬಾರ್ ಇವ್ರದ್ದು, ಅವ್ರ ಕ್ಯಾಲಿಬಾರ್ ಖಂಡಿತ ಎಲ್ಲಾರು ಒಂದೊಂಥರ ಕೊಡುಗೆನೆ ಸರ್ ಅದು ನಮ್ಮ ಕರ್ನಾಟಕಕ್ಕೆ. ಕಂಪೇರ್ ಮಾಡಬಾರ್ದು, ಯಾರು ಮಾಡಬಾರ್ದು. ಯಾಕಂದ್ರೆ ವಿಷ್ಣುವರ್ಧನ್ ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಅವ್ರ ಸ್ವಂತ ಪ್ರತಿಭೆಯಿಂದ ಮೇಲೆ ಬಂದಿದ್ದಾರೆ ವಿಷ್ಣುವರ್ಧನ್ ಅವರು.
ಸೊ ಮತ್ತೆ ರಂಗಭೂಮಿ ಅಲ್ಲ, ರಂಗಭೂಮಿ ಅಲ್ಲ, ಸ್ಟ್ರಗಲ್. ಬೇಸಿಲ್ಲ ಆದ್ರೂ ಸಹ ಹೌದು. ಮತ್ತೆ ಸೊ ಅವ್ರದ್ದು ಅಣ್ಣವ್ರದ್ದು ಅಂತಂದ್ರೆ ಅವ್ರದೇ ರೀತಿ ಅವ್ರದ್ದು ಬೇರೆ, ಶಂಕರ್ ನಾಗ್ದು ಅವ್ರದ್ದು ಬೇರೆ, ಅನಂತ್ ನಾಗ್ ಅವ್ರು ಒಂಥರ, ಎಲ್ರು ಅವ್ರವ್ರ ಟೈಗರ್ ಪ್ರಭಾಕರ್, ಅಂಬರೀಷ್ ಅಂತಂದ್ರೆ ಅಂಬರೀಷ್ ಬಿಡಿ ಸಖತ್, ನೋಡಿದಾಗ್ಲೇ ಖುಷಿ ಆಗತ್ತೆ. ಕಿಂಗ್. ನಾನು ಒಂದ್ಸರ್ತಿ ಬೈಸ್ಕೊಂಡಿದ್ದೀನಿ ಸರ್ ಅಂಬರೀಷ್ ಅವ್ರ ಹತ್ರ. ಹೌದಾ? ಬೈಸ್ಕೊಂಡು ಹಿಂಗೆ ನೋಡಿದ್ರೆ ಭಯ ಆಗೋಯ್ತು, ನಡ್ಕ ಬಂದ್ಬಿಡ್ತು ಆತರ. ಹೌದಾ? ಏನು ವಿಷಯ ಏನಿತ್ತು? ವಿಷಯ ಏನಂದ್ರೆ ನಾನು ಮಾಡಿದ ತಪ್ಪು, ಪಕ್ಕದಲ್ಲಿ ಶಶಿಕುಮಾರ್ ಕೂತಿದ್ರು, ಇವರು ಎಲ್ಲರಿಗೂ ಸೈನ್ ಮಾಡ್ಕೊಡ್ತಾ ಇದ್ರು, ನಾನು ಮಧ್ಯದಲ್ಲಿ ಹೋಗಿ ಕೈ ಹಿಡ್ದೆ, ಆಮೇಲೆ ಸೈನ್ ಮಾಡಿದ್ರು ಸರ್ ಶಶಿಕುಮಾರ್, ಹಿಂಗೇ ನೋಡಿದ್ರು. ಆಮೇಲೆ ಯಾಕೆ ಇವ್ರು ಹಿಂಗ್ ನೋಡ್ತಾರೆ ನಂಗೆ ಅರ್ಥ ಆಗ್ಲಿಲ್ಲ, ನಾವು ಅರ್ಥ ಮಾಡೋದು ಅದೇನೇನೆ. ಬಟ್ ಅಂಬರೀಷ್ ಇರೋ ಅಂತ ಒಂದು ಲೆವೆಲ್ಗೆ ನಾನು ಹೋಗಿ ಅವ್ರನ್ನ ಶಶಿಕುಮಾರ್ ರೆಬಲ್ ಅವರು ಮೊದ್ಲೇ. ಹೌದು. ಸೊ ನೋಡಿ ನನಗೆ ಕೇಳ್ತಿದ್ರ ಅಂದ್ರೆ ಹೆಂಗ್ ಧೈರ್ಯ ಮಾಡ್ತೀರಾ ಅಂತ ಆ ರೀತಿ. ಬಟ್ ಒಂಥರ ಒಂದು ಕಲ್ಮಶ ಇಲ್ಲದೆ ಮನಸ್ಸು ಅಷ್ಟೇ, ಆ ರೀತಿ. ಇವ್ರನ್ನೆಲ್ಲ ನೋಡಿ 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 ನಮ್ಗೆ ಈ ಹಾಡುಗಳು ತುಂಬಾನೇನೆ ಮತ್ತೆ ಸಾಕಷ್ಟು ಕಲೀಲಿಕ್ಕೆ ಸಿಗುತ್ತಲ್ವಾ ಅವರಿಂದ? ಸಿಕ್ಕಾಪಟ್ಟೆ. ಅವ್ರದ್ದು ಎಲ್ಲಾನು ಸ್ಟ್ರಗ್ಲಿಂಗ್ ಲೈಫ್, ನೋವುಗಳನ್ನ ಯಾರು ಹೇಳ್ಕೊಳ್ಳೋ ಅಂತದ್ದು ಇರೋದಿಲ್ಲ. ಅವರೆಲ್ಲ ಮಾತಾಡುವಾಗ ನಾನು ಇವಾಗೆಲ್ಲ ಯೂಟ್ಯೂಬ್ ಅದು ಇದು ನೋಡುವಾಗ ನಾನು ನೋಡ್ತೀನಿ ಎಷ್ಟೋ. ನೀವು ಆಟೋಗ್ರಾಫ್ ಅಂದ ತಕ್ಷಣ ಒಂದು ಇನ್ಸಿಡೆಂಟ್ ನನ್ಗೆ ನೆನಪಂತು. ಜೇಸಸ್ ಅವರು ಆಚೆ ಕೂತಿದ್ರು, ಅಂದ್ರೆ ಆ ಸೈಡಿಗೆ ನಾನು ರೀಚ್ ಆಗ್ತಿರ್ಲಿಲ್ಲ, ನನ್ನ ಆಟೋಗ್ರಾಫ್ ಬುಕ್ ರೀಚ್ ಆಗ್ತಾ ಇರಲಿಲ್ಲ, SPB ಈ ಕಡೆ. ಸೊ ನಾನು ಪರದಾಡೋದನ್ನ ನೋಡಿ SPB ಅವ್ರು ಸ್ವತಃ ನನ್ನ ಆಟೋಗ್ರಾಫ್ ಬುಕ್ ತಗೊಂಡು ಅಲ್ಲಿ ಕೊಟ್ಟು ಆಟೋಗ್ರಾಫ್ ನನಗೆ ಸಿಕ್ಕಿರೋದು ಹಾಗೆ. ಸೊ ನನಗೆ ಅವಾಗ ಗೊತ್ತಾಯ್ತು, ಮೈ ಗಾಡ್ ಏನ್ ಡೌಟ್ ಇಷ್ಟು ಈ ತರ. ನಾನು ಯಾಕಂದ್ರೆ ನೀವು ಹೇಳಿದ್ಮೇಲೆ ಅದು ಆ ಒಂದು ಸನ್ನಿವೇಶ ನಂಗೆ ನೆನ್ಪು. ಫಸ್ಟ್ ಟೈಮ್ ನಾನು SPB ಅವ್ರನ್ನ ಮೀಟ್ ಆಗಿದೆ ಅದು ಅಲ್ಲಿ. ಮತ್ತೆ ಲೋಕೇಶ್ ಅವ್ರು ಫೋನ್ ಮಾಡ್ತಿದ್ದಾರೆ, ಮಾತಾಡೋಣ, ಏನು ವಿಚಾರ ಹಂಚ್ಕೊಳ್ತಾರೆ. ನಮಸ್ಕಾರ ಸರ್. ಹೇಳಿ ಸರ್. ನಾನು ಅದಕ್ಕೆ ಫೋನ್ ರಿಸೀವ್ ಮಾಡಿದ್ದು ನಿಮ್ದು. ಫ್ಲೂಟಿಸ್ಟ್ ಎಸ್. ನಮ್ಗೆ ಫಸ್ಟ್ ಕಾರ್ಯಕ್ರಮ ಕೊಟ್ಟಿದ್ದು ಗಾಂಧಿ ಮೇಡಮ್ ಇಬ್ಬರು ಟೇಬಲ್ ಕೊಟ್ಟರು, ಒತ್ತೆ ಪರಿಚಯ ಆಗಿದ್ದು, ಒತ್ತೆ ಬಾರೆ ಹಾಲಾಗಿದೆ ಪಾರ್ಕಲ್ಲಿ. ಅಂದ್ರೆ ಅದ್ರಲ್ಲೂ ಮೇಡಮ್ ನೇರ ದಿಟ್ಟ ನಿರಂತರ, ಅವತ್ತು ಯಾವುದೇ ಒಂದು ಸ್ಟ್ರೈಟ್ ಫಾರ್ವರ್ಡ್ ಎಸ್. ಹೌದು. ಏನು ಹಿಂದೆ ಮುಂದೆ ಮಾಡೋಣ, ಅವ್ನು ಯಾರೇ ಆಗಿರ್ಲಿ ಮಾಡೋ ಒಂದು ವ್ಯಕ್ತಿ ಇದ್ದಾನೆ. ತುಂಬಾ ಖುಷಿ ಆಗುತ್ತೆ. ನಾನು ಅವ್ನ ಈ ವೇದಿಕೆ ಮಾಡಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನಿಮ್ಮ ಹಾಡು ಕೂಡ ನಿಮ್ಮ ಫೇವ್ರೇಟ್ ಕೂಡ ಅಂತ ಕೇಳ್ಪಟ್ಟೆ. ಆ ಹಾಡು ನಿಮಗೂ ಫೇವ್ರೇಟ್ ಅಂತ ಕೇಳ್ಪಟ್ಟೆ. ಹೌದಾ? ಪ್ಲೀಸ್ ಮಾಡಿ ಸರ್. ಸೂಪರ್ ಸರ್, ಸೂಪರ್. ಧನ್ಯವಾದಗಳು. ಖಂಡಿತ ಯಾವತ್ತೂ ಇದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೇಳಿ. ಕ್ವೀನ್ ಆಫ್ ಮೇಕಪ್. ಮೇಕಪ್ ಮಾಡೋ ರಾಣಿ ಸರ್, ಮೇಕಪ್ ರಾಣಿ ಅಲ್ಲ, ಮೇಕಪ್ ಮಾಡೋ ರಾಣಿ. ಎಸ್ ಸರ್. ಧನ್ಯವಾದ ಸರ್. ಆ್ಯಕ್ಚುಲಿ ನಾವು ಯೂಶಲಿ ಕೇಳಿದ್ದೀವಿ, ಯೂಶಲಿ ನಾವು ಕೇಳ್ತೀವಿ ಕಿಂಗ್ ಮೇಕರ್ ಅಂತ ಕೇಳ್ತೀವಿ, ಬಟ್ ಯು ಆರ್ ಅ ಕ್ವೀನ್ ಮೇಕರ್. ವಾಟ್ ಡು ಯು ಸೇ? ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಟು ಗಿವ್ ಯು ನೇಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ಒಬ್ಬರನ್ನ ತಯಾರಿ ಮಾಡ್ಬೇಕಂದ್ರೆ ಅದ್ರ ಹಿಂದೆ ತುಂಬಾ ಶ್ರಮ ಇದೆ. ಬಿಕಾಸ್ ಅವ್ರದ್ದು ಯಾವ ಥರ ಆ್ಯಟಿಟ್ಯೂಡ್ ಇರುತ್ತೆ, ಏನಿರುತ್ತೆ, ವಾಟ್ ಎವರ್ ಮೇ ಬಿ, ಅವ್ರನ್ನ ರೆಡಿ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ನೀವು ರೆಡಿ ಮಾಡ್ತೀರ ಅಲ್ವಾ? ಸೊ ಅವ್ರ ಒಂದು ಲೆವೆಲಲ್ಲಿ ಪ್ರೊಫೆಷ್ನಲ್ಲಿ ಎಥಿಕ್ಸ್ನ ಹೇಳ್ಕೊಡ್ತೀರಾ, ಪ್ರತಿಯೊಂದು ಹೇಳ್ಕೊಡ್ತೀರಾ ಅಲ್ವಾ?
ನಾವು ಅವರು ಬ್ರೈಡ್ಗೆ ಮೇಕಪ್ ಮಾಡಿದಾಗ ಲೈಫ್ ಲಾಂಗ್ ಆ ಫೋಟೋನ ಅವ್ರು ಇಟ್ಕೊಳ್ತಾರೆ. ಲೈಫ್ ಲಾಂಗ್ ನಮ್ಮನ್ನ ಬೈಕೋಬಾರ್ದು ಅವರು ಅಲ್ವಾ? ನೋಡಿದಾಗ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತ ನೆನ್ಸ್ಕೊಳ್ತಾರೆ. ಆ ರೀತಿ ನೆನ್ಸ್ಕೊಳ್ಳೋರು ತುಂಬಾ ಜನ. ವರ್ಕ್ ನೆನಪಿರುತ್ತೆ. ಹೌದು, ವರ್ಕ್ ನೆನಪಿರುತ್ತೆ. ದುಡ್ಡು ಅದು ಚಂಚಲ, ಅದು ಬೇರೆ, ಅದು ಖರ್ಚಾಗ್ಬಿಡುತ್ತೆ, ಅದು ಬೇರೆ, ಅದು ಎಲ್ಲೆಲ್ಲ ಹೋಗ್ಬಿಡ್ತಾರೆ. ನಮ್ಮ ಕೆಲಸ, ಬಟ್ ವರ್ಕ್ ಮಾತ್ರ ಯಾವಾಗಲೂ ಇರುತ್ತೆ. ನಮ್ಮ ಕೆಲಸ ಅಲ್ಲಿ ಗುರುತಿಸಲ್ಪಡುತ್ತೆ. ಖಂಡಿತ. ಇವತ್ತು ನಾವು ವಿಷ್ಣುವರ್ಧನ್ ಅವರ ಸಿನಿಮಾಗಳು ನೋಡಿ ಎಷ್ಟು ಖುಷಿ ಪಡ್ತೇವೆ ಅಂದರೆ ಅವ್ರು ಮಾಡಿದ ಕೆಲಸಗಳು ಅಲ್ವಾ. ಆಗಿಂದ ಸಾಹಸ ಸಿಂಹನೇ ಸರ್. ಅವರು ವಿಷ್ಣುವರ್ಧನ್ ಅವರು ನನಗೆ ಗೊತ್ತಿರೋಂಗೆ, ನಂದು ಒಂದು ಫ್ರೆಂಡು ಒಂದು ಮಗು ಕುರುಡು ಮಗು, ಹುಟ್ತಾನೆ ಕುರುಡು ಮಗು. ಆ ಮಗುಗೆ ಅವರು ಕಣ್ಣು ಕೊಡ್ಸಿದ್ದಾರೆ, ಆಪರೇಷನ್ ಮಾಡಿಸಿ ಕಣ್ಣು ಕೊಡ್ಸಿದ್ದಾರೆ. ಆ ರೀತಿ ಬೇಕಾದಷ್ಟು ಮಾಡಿದ್ದಾರೆ. ಬಟ್ ಯಾವುದು ಗೊತ್ತಿಲ್ಲ. ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದಂಥದ್ದು. ಇದು ತುಂಬಾ ಬಡವಳು ಆಕೆ, ಅವಳು ಆಕ್ಚುಲ್ ಆಗಿ ಮಾಡೆಲ್. ಮಾಡೆಲ್ ಈ ಫ್ಯಾಷನ್ ಫಿಲ್ಮ್ ಇದೆಯಲ್ಲ, ಆ ರೀತಿ ಪರಿಸ್ಥಿತಿಲೇ ಮಗು ಆಗಿ ಕುರುಡು ಮಗು ಹುಟ್ಟುತ್ತೆ ಸರ್. ಅದು ಕುರುಡು ಮಗು ಹುಟ್ಟಿದಾಗ ಆಮೇಲೆ ವಿಷ್ಣುವರ್ಧನ್ ಹತ್ರ ಹೋಗಿ ಕೇಳ್ಕೊಂಡಾಗ ಅವ್ರು ಹೆಲ್ಪ್ ಮಾಡಿದ್ರು. ಅವರು ಕಣ್ಣು ಕೊಡಿಸಿ ಮಗುಗೆ ಜೀವನಕ್ಕೆ ಏನ್ ಬೇಕೋ ಅದೆಲ್ಲ ಮಾಡಿದ್ರು ಸರ್. ಮೇಡಮ್, ವಯಸ್ಸಿಗೆ ಅನುಗುಣವಾಗಿ ಯಾವ ರೀತಿಯ ಮೇಕಪ್ ಮಾಡ್ಕೋಬೇಕು ಅಂತ ತಿಳಿಸ್ತೀರಾ? ಯಾಕಂದ್ರೆ ಏಜ್ ಆದ್ಮೇಲೆ ಅವ್ರಿಗೆ ಆ ಸ್ಕಿನ್ ರಿಂಕಲ್ಸ್ ಇರುತ್ತೆ, ಸೆಟ್ ಆಗಲ್ಲ. ರಿಂಕಲ್ಸ್ ಇರುತ್ತೆ. ಸೊ ರಿಂಕಲ್ಸ್ ಇರುವಾಗ ಏನಂತ ಹೇಳಿದ್ರೆ ವಯಸ್ಸಿಗೆ ಅನುಗುಣವಾಗಿ ಅಂತ ಹೇಳಿದಾಗ ಯಾವಾಗ್ಲೂ 30 ಏಜ್ವರೆಗೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡ್ರು ನಡೆಯುತ್ತೆ. ಆಮೇಲೆ 40 ಏಜ್ ಆದಮೇಲೆ ಒಂಥರ ಸ್ಕಿನ್ ಬದಲಾಯಿಸುತ್ತೆ, ಡ್ಯೂ ಟು ಅವ್ರ ವರ್ಕ್ ಇರ್ಬೋದು, ಇಲ್ಲ ಅಂತಂದ್ರೆ ಸ್ಟ್ರೆಸ್ಸು, ಟೆನ್ಷನ್ನು, ಫ್ಯಾಮಿಲಿ ಇದರಲ್ಲಿ ಮುಳುಗೋಗ್ಬಿಡ್ತಾರೆ. ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಎಲ್ಲರಿಗೂ ಒಂದೇನೆ ಅಪ್ಲೈ ಆಗುತ್ತೆ ಇದು. ಸೊ ಊಟದ್ದು ಯಥಾ ಪ್ರಕಾರ ನಿಯಮಿತವಾಗಿ ಇನ್ನೂ ಜಾಸ್ತಿ ಟೇಕ್ ಕೇರ್ ಮಾಡಬೇಕಾಗಿ ಬರುತ್ತೆ. ಆಮೇಲೆ ರಾತ್ರಿ ಹೊತ್ತು ಮಲಗುವಾಗ ಮುಖ ತೊಳೆದ್ಬಿಟ್ಟು ಮಲ್ಕೋಬೇಕು. ಬೆಳಗ್ಗೆ ಹೊತ್ತು ಅವ್ರು ಸ್ವಲ್ಪ ತುಂಬಾ ಡ್ರೈ ಸ್ಕಿನ್ ಆಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಹಾಲಿನ ಕೆನೆ ಮತ್ತೆ ಬಾಳೆಹಣ್ಣು ಅದೆಲ್ಲ ಮಾಯಿಶ್ಚರ್ ಕೊಡುವಂಥದ್ದು ಇಂಥವೆಲ್ಲ ಅಪ್ಲೈ ಮಾಡ್ಕೋಬೇಕು. ಬಾಳೆಹಣ್ಣು ಸಿಪ್ಪೆಲ್ಲ ಬಾಳೆಹಣ್ಣನ್ನೇ ಅಪ್ಲೈ ಮಾಡ್ಕೋಬಹುದು, ಹಾಲಿನ ಕೆನೆನ ಅಪ್ಲೈ ಮಾಡ್ಕೋಬಹುದು ತುಂಬಾ ಡ್ರೈ ಸ್ಕಿನ್ ಆಗಿತ್ತು ಅಂತ ಹೇಳಿದ್ರೆ. ಆಮೇಲೆ ತಿಂಗಳಲ್ಲಿ ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು 6 ದಿವಸ ಆದ್ರು 4 ವಾರದ ಒಂದು 10 ದಿವಸದಲ್ಲಿ 2 ಸರ್ತಿ 3 ಸರ್ತಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋವಂಥದ್ದು ಡ್ರೈ ಸ್ಕಿನ್ ಆದ್ರೆ. ಇನ್ನ ಪಿಂಪಲ್ ಸ್ಕಿನ್ ಆಯ್ತು ಅಂತ ಹೇಳಿದ್ರೆ, ಎಕ್ಸೆಸ್ ಆಫ್ ಹೀಟ್ ಇತ್ತು ಅಂತ ಹೇಳಿದ್ರೆ ಬಾಡಿನ ತಂಪಾಗಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಫುಡ್ ಡಯಟ್ ಕರೆಕ್ಟ್ ಆಗಿರಬೇಕು. ಎಲ್ಲಾ ತರದ ಕಾಳು, ಬೇಳೆ ಕಾಳು, ಎಲ್ಲ ತರಕಾರಿಗಳು ಎಲ್ಲಾನು ನಿಯಮಿತವಾಗಿ ಸೇವನೆ ಮಾಡಬೇಕು. ವೆಜ್ ಆಗ್ಲಿ ನಾನ್ ವೆಜ್ ಸ್ವಲ್ಪ ಕಡಿಮೆ ಇದ್ರು ಒಳ್ಳೇದು, ಬೆಟರ್. ಸೊ ವೆಜ್ ಅಲ್ಲೆಲ್ಲ ಏನ್ ಬೇಕು ಅದನ್ನ ತಗೊಳ್ಬೇಕು. ಅದು ಆಮೇಲೆ ಏನಂತ ಹೇಳಿದ್ರೆ ಈ ಏಜ್ ಆದ್ಮೇಲೆ ಒಂದು ಏಜ್ ಆದ್ಮೇಲೆ ಅಂದ್ರೆ ಸ್ವಲ್ಪ BP, ಶುಗರು ಇಂಥದ್ದೆಲ್ಲ ಶುರು ಆಗುತ್ತೆ. ಇಂಥದ್ದೆಲ್ಲ ಶುರು ಆದಾಗ ನಾವು ಹೆಂಗಂದ್ರೆ ಹಂಗೆ ಕೆಲಸ ಮಾಡಕ್ ಆಗೋದಿಲ್ಲ. ಸೊ ನಾವೇನು ಮಾತ್ರೆಗಳು ತಗೊಳ್ತೀವೋ ಮತ್ತೆ ನಾವೇನು ಮೆಡಿಕೇಶನ್ ತಗೊಳ್ತಾ ಇರ್ತೀವಲ್ಲ, ಆ ಮೆಡಿಕೇಶನ್ ತಗೊಳ್ಳೋವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ. ಆಮೇಲೆ ಪಿಗ್ಮೆಂಟೇಶನ್ ಶುರು ಆಗುತ್ತೆ ಮತ್ತೆ ಡಾರ್ಕ್ ಸರ್ಕಲ್ ಶುರು ಆಗುತ್ತೆ. ಇದನ್ನ ಫುಡ್ಡಲ್ಲೇ ಮೇಂಟೈನ್ ಮಾಡ್ಬೇಕು. ಅವರು ಫುಡ್ಡಲ್ಲೇ ಮೇಂಟೈನ್ ಮಾಡ್ಬೇಕೆ ಹೊರತು ಅದಕ್ಕೆ ಅಂತ ಅಂದ್ಬಿಟ್ಟು ಬೇರೆ ಕ್ರೀಮ್ಗಳು, ಸ್ಟ್ರಾಂಗ್ ಡೋಸೇಜ್ ಇರೋಂಥ ಕ್ರೀಮ್ಗಳು ಅಂತವೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಯಾರೋ ಸಜೆಸ್ಟ್ ಮಾಡಿದ್ರು, ತುಂಬಾ ಜನ ಏನ್ ಮಾಡ್ತಾರೆ, ಯಾರೋ ಹಾಕೊಂಡಿದ್ರು ಅವ್ರಿಗೆ ಚೆನ್ನಾಗಾಯ್ತು ಅಂದ್ರೆ ಇವರು ಹಾಕೊಳ್ಳೋದು, ಅದು ತುಂಬಾ ತಪ್ಪದು. ಹೌದು, ತುಂಬಾ ತಪ್ಪು. ಆಮೇಲೆ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಕಡಲೆ ಹಿಟ್ಟು ಉಪಯೋಗಿಸುವಂಥದ್ದು, ನಿಂಬೆಹಣ್ಣು ಉಪಯೋಗಿಸುವಂಥದ್ದು, ಟೊಮೆಟೊ ಉಪಯೋಗಿಸುವಂಥದ್ದು. ನಿಂಬೆಹಣ್ಣಿಂದ ಫೇಸ್ ಡಾರ್ಕ್ ಆಗುತ್ತೆ. ಹೌದು ನೋಡಿ, ಅದು ನೀವು ಫಸ್ಟ್ ಟೈಮ್ ನೀವು ಕೇಳಿದ್ದು ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಹೌದು, ಅದು ಸಿಟ್ರಿಕ್ ಇರುತ್ತೆ. ಪ್ಲಸ್ ಏನಾಗುತ್ತೆ, ಸ್ಕಿನ್ ಅಲ್ಲಿ ಉರಿ ಬರುತ್ತೆ. ಸೆನ್ಸಿಟಿವ್ ಸ್ಕಿನ್ ಇದ್ರಂತೂ ರ್ಯಾಷಸ್ ಬಂದ್ಬಿಡುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಚರ್ಮಕ್ಕೆ ತಡ್ಕೊಳ್ಳೋವರೆಗೂ ಅವ್ರು ಮಾಡ್ಕೊಳ್ಳೋದು ಸರಿ ಅನ್ಸುತ್ತೆ. ತಡ್ಕೊಳಕ್ ಆಗದೆ ಇರೋವಾಗ ಏನಾಗುತ್ತೆ, ವಾಪಸ್ಸು ರಿಯಾಕ್ಷನ್ ಆಗುತ್ತೆ. ಸೊ ಹಾಗಾಗಿ ಏನಂದ್ರೆ ಈ ನಿಂಬೆಹಣ್ಣು, ಟೊಮೆಟೊ ಇಂಥವನ್ನೆಲ್ಲ ಮನೇಲಿ ಯೂಸ್ ಮಾಡೋಂಥದ್ದು ಮಾಡಬಾರ್ದು. ಏನಿದ್ರು ನೈಸರ್ಗಿಕವಾಗಿ ಆಯಿಲ್ ಬಾತ್ ಏನಿದೆ, ಫುಡ್ ಇಂಟೇಕ್ ಆಗ್ಲಿ ಇಂಥದನ್ನ ಕರೆಕ್ಟ್ ಮಾಡಬೇಕು. ನಮ್ಗೆ ಆಮೇಲೆ ಕ್ರೀಮ್ಗಳು ಅಪ್ಲೈ ಮಾಡ್ಬೇಕಾದ್ರೂ ಸ್ವಲ್ಪ ಬ್ರ್ಯಾಂಡೆಡ್ ಕ್ರೀಮ್ನ ಉಪಯೋಗಿಸ್ಬೇಕು ಸರ್. ಇವತ್ತೇನಾಗ್ಬಿಟ್ಟಿದೆ, ಮೇಕಪ್ ಐಟಮ್ಸ್ ಮತ್ತೆ ಕ್ರೀಮ್ಸ್ಗಳೆಲ್ಲಾನು ರೋಡಲ್ಲಿ
ಫುಟ್ಪಾತ್ ಮೇಲೆ ಮಾರ್ತಾ ಇದ್ದಾರೆ. ಹೌದು. ಇವ್ರೇನ್ ಮಾಡ್ತಾರೆ ಅಂದ್ರೆ ಅದನ್ನ ಕಡಿಮೆಗೆ ಸಿಗುತ್ತೆ ಅಂತ ಹೋಗಿ ತಗೊಳ್ತಾರೆ. ಅದರಿಂದ ಏನಾಗುತ್ತೆ ನೋಡಿ, ತುಂಬಾ ಜನಕ್ಕೆ ಏನಾಗುತ್ತೆ, ಕಡಿಮೆ ಬೆಲೆ ಲಿಪ್ಸ್ಟಿಕ್ ರೋಡ್ ಮೇಲೆ ಮಾರ್ತಾ ಇರೋದೆಲ್ಲ ತಗೊಂಡು ಅನ್ಬ್ರಾಂಡೆಡ್ ತಗೊಂಡು ತುಟಿ ಸುಟ್ಟೋಗಿದೆ, ಮತ್ತೆ ತುಟಿ ಕಪ್ಪಾಗಿದೆ. ಮೈ ಗಾಡ್. ತುಟಿ ಕಪ್ಪಾಗಿದೆ. ಹಿಂದೆ ಒಂದು 30 years ಬ್ಯಾಕು ಒಬ್ಬರದು ಕಪ್ಪು ತುಟಿಗಳನ್ನ ನಾನು ಯಾವತ್ತೂ ನೋಡಿರಲಿಲ್ಲ ಮೇಕಪ್ ಮಾಡೋವಾಗ. ಇವತ್ತು ನೋಡ್ತಾ ಇದ್ದೀನಿ, ಹೆಣ್ಣು ಮಕ್ಕಳದು ಅಷ್ಟೇ, ಎಲ್ಲರದು ಅಷ್ಟೇ, ತುಟಿ ನೋಡಿದ್ರೆ ಎಲ್ಲರದು ಕಪ್ಪಾಗಿ ಇರುತ್ತೆ. ಸ್ಮೋಕ್ ಮಾಡ್ತಾರ ಅನ್ಕೋಬೇಕು. ಸ್ಮೋಕ್ ಮಾಡೋದಲ್ಲ, ಅವ್ರ ಫುಡ್ ಡಯಟ್ ಕರೆಕ್ಟ್ ಆಗಿಲ್ಲ ಅನ್ಕೋತೀವಿ ಆ ಥರ. ಸೊ ಏನಾಗುತ್ತೆ, ಫುಡ್ ಡಯಟ್ ಕರೆಕ್ಟ್ ಆಗಿರಲ್ಲ, ಇಂಪ್ರಾಪರ್. ಆಮೇಲೆ ಚೀಪ್ ಪ್ರಾಡಕ್ಟ್ಗಳು ಕಡಿಮೆಗೆ ಸಿಗುತ್ತೆ ಅಂತ ಆ ಪ್ರಾಡಕ್ಟ್ಗೆ ಹೋಗಿ ಬಿದ್ಬಿಡ್ಬೇಡ್ರಿ, ಹೋಗ್ಬಾರ್ದು. ಸ್ವಲ್ಪ ಬ್ರ್ಯಾಂಡೆಡ್ ನೀವು ಸ್ವಲ್ಪ ಕಾಸ್ಟ್ಲಿ ಕೊಟ್ಟು ತಗೊಂಡಾಗ ಅದು ನಿರತ್ರ ಜಾಸ್ತಿ ವರ್ಷನೂ ಉಪಯೋಗಿಸ್ಬೋದು ಅದನ್ನ. ಪ್ಲಸ್ ಏನಂತ ಹೇಳಿದ್ರೆ ನಿಮ್ ಸ್ಕಿನ್ಗೂ ಸೇಫ್ ಆಗಿರುತ್ತೆ. ಕ್ವಾಲಿಟಿಗಿಂತ ಕ್ವಾಂಟಿಟಿ ಮುಖ್ಯ. ಹೌದು ಹೌದು, ಕ್ವಾಲಿಟಿ ಮುಖ್ಯ, ಕ್ವಾಲಿಟಿ ಮುಖ್ಯ ಕ್ವಾಂಟಿಟಿಗಿಂತ. ಸೊ ಅದು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ BP ಶುಗರ್ ಎಲ್ಲ ಇರಬೇಕಾದ್ರೆ ನಿಮ್ಮ ಆರೋಗ್ಯನ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಅದ್ರ ಜೊತೆಗೆ ನೈಸರ್ಗಿಕವಾಗಿ ನೀವು ಮಾಡ್ಕೊಳ್ಳಿ. ಮತ್ತೆ ಕ್ರೀಮ್ಗಳು ಬ್ರ್ಯಾಂಡೆಡ್ ಉಪಯೋಗಿಸ್ರಿ ಅಂತವೆಲ್ಲ. ಬ್ರ್ಯಾಂಡೆಡ್ ಉಪಯೋಗಿಸಿದಾಗ ಏನಾಗುತ್ತೆ, ನಿಮ್ಮ ಸ್ಕಿನ್ಗೆ ಸ್ವಲ್ಪ ಅದು ಸೂಟ್ ಆಗುತ್ತೆ. ಇಲ್ಲ ಅನ್ಬ್ರ್ಯಾಂಡೆಡ್ ಉಪಯೋಗಿಸಿದಾಗ ಏನಾಗುತ್ತೆ ಅಂದ್ರೆ ವಾಪಸ್ ರಿಯಾಕ್ಷನ್ ಆಗುತ್ತೆ. ಕರೆಕ್ಟ್ ಮೇಡಮ್. ನೀವು ಈಗ ಸಿನಿಮಾಗೆ ಮೇಕಪ್ ಮಾಡೋದಕ್ಕೂ ಮತ್ತೆ ಈಗ ಯೂಶಲಿ ಬ್ರೈಡಲ್ ಮೇಕಪ್ ಮಾಡೋದಕ್ಕೂ ಯಾವ್ದ್ರಲ್ಲಿ ನಿಮ್ಗೆ ಹೆಚ್ಚು ತೃಪ್ತಿ ಸಿಗುತ್ತೆ? ಬಿಕಾಸ್ ಬ್ರೈಡಲ್ಲು ಅಷ್ಟೇ ಸಿಗುತ್ತೆ, ಬಟ್ ಸಿನಿಮಾಲಿ ಸ್ವಲ್ಪ ನಿಮ್ಗೆ ಜಾಸ್ತಿ ಸಿಗ್ಬೋದು. ದ ಇನ್ಕಮ್ ವೈಸ್ ಐಮ್ ಟಾಕಿಂಗ್ ಅಬೌಟ್. ಇನ್ಕಮ್ ವೈಸ್ ಅಂತ ಹೇಳಿದ್ರೆ ಬ್ರೈಡಲ್ ಅಲ್ಲೇ ನಮ್ಗೆ ಚೆನ್ನಾಗಿ, ಬ್ರೈಡಲ್ ಅದಕ್ಕಿಂತ ಸಿನಿಮಾದಲ್ಲಿ ಅಂತ ಹೇಳಿದ್ರೆ ಬಡ್ಜೆಟ್ ಸಿನಿಮಾಗಳು ಇರ್ತವೆ, ಕೆಲವೊಂದು ಇರ್ತವೆ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಸಿನಿಮಾದಲ್ಲಿ ಕಾರ್ಡ್ಗಳು ಇರಬೇಕು, ಸಿನಿಮಾದು ಅದು ಕಾರ್ಡ್ ಎಲ್ಲ ಇರಬೇಕು. ನಾವೇನ್ ಮಾಡ್ತೀವಿ, ಯಾರಾದ್ರೂ ಒಬ್ರು ಕಾರ್ಡ್ ಇಟ್ಕೊಟ್ರದು ಅವ್ರ ಕೆಳಗಡೆ ನಾವು ಹೋಗಿ ಮಾಡ್ತಾ ಇದ್ವಿ. ಸೊ ಅವ್ರಿಗೆ ಅಮೌಂಟ್ ಬರ್ತಾ ಇತ್ತು, ಅದ್ರ ಜೊತೆಗೆ ನಮ್ಗೆ ಏನತ್ತೆ ಅದು ಆ ಥರ. ಏನಂದ್ರೆ ಅದು ಸಿನಿಮಾದು ಹೋಗಿ ಮಾಡಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನಾವೇ ಪ್ರೊಫೆಷನಲ್ ಆಗಿ ಹೋಗಿ ಮಾಡಿದ್ರೆ ಅದು ಓಕೆ. ಬಟ್ ಯಾರಾದ್ರೂ ಅಂಡರ್ ಹೋದಾಗ ನಮ್ಗೇನಂದ್ರೆ ಒಂದು ಪ್ಯಾಷನ್ಗೋಸ್ಕರ ಹೋಗ್ಬೇಕು ಅಷ್ಟೇ, ಪ್ರೊಫೆಷನಲ್ ಆಗೋದಿಲ್ಲ ಅಲ್ವಾ. ಸೊ ಇದು ಬ್ರೈಡಲ್ ಅಂತ ಹೇಳಿದ್ರೆ ನಮಗೆ ಪ್ರೊಫೆಷನಲ್, ಇಲ್ಲೆಲ್ಲ ನಾವೇ ಇದು ಹೆಚ್ಚು ತೃಪ್ತಿ ಕೊಡುತ್ತೆ. ಬಟ್ ಆದಷ್ಟು ನಾನು ನಿಮಗೆ ಯಾವ ಹೊಸ ಸಿನಿಮಾಗಳು ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿ ನಾನು ನಿಮ್ಮನ್ನು ಪರಿಚಯ ಮಾಡ್ತೀನಿ. ಅಯ್ಯೋ ಖಂಡಿತ ಮಾಡಿ ಸರ್. ಯಾಕಂದ್ರೆ ನಿಮ್ಮಲ್ಲಿ ಡೆಡಿಕೇಶನ್ ಇದೆ, ಮತ್ತೆ ನಿಮ್ಮಂತರಿಗೆ ಅವಕಾಶ ಸಿಗಬೇಕು. ಹೌದು. ಸೊ ಮೇಡಮ್, ಅನಾರೋಗ್ಯದ ಕಾರಣದಿಂದ ಮುಖದ ಮೇಲೆ ಕೆಲವೊಂದು ಕಲೆಗಳು ಆಗಿರ್ತದೆ. ಸೊ ಅದಕ್ಕೆ ಏನು ಮಾಡ್ಬೇಕಂತ ಈ ಅನಾರೋಗ್ಯ ಅಂದ್ರೆ ಇನ್ನೂ ಒಂದಿದೆ ಇದ್ರೊಳಗೆ. ಅದ್ರ ಜೊತೆ ಇನ್ನೊಂದು ಈ ಹೆಣ್ಮಕ್ಳಿಗೆ ಏನಾಗುತ್ತೆ, ಪ್ರೆಗ್ನೆನ್ಸಿ ಮತ್ತೆ ಡೆಲಿವರಿ ಇರುತ್ತಲ್ಲ, ಅದಾದ್ಮೇಲೂ ಕೂದಲು ಉದ್ರೋದು ಮತ್ತೆ ಸ್ಕಿನ್ ಅಲ್ಲಿ ಸ್ವಲ್ಪ ಎಲ್ಲ ಡಾರ್ಕ್ ಸರ್ಕಲ್ ಬರೋದು ಇಂಥದ್ದೆಲ್ಲ ಇರುತ್ತೆ. ಸೊ ಅವಾಗ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮಗು ಇರೋ ಕಾರಣದಿಂದ ಕ್ರೀಮ್ಗಳು ಅವು ಇವು ಎಲ್ಲಾನು ಬಳಸಬಾರ್ದು. ಬಳಸ್ತಾರೆ ಮನೇಲಿ ಏನ್ ನೈಸರ್ಗಿಕವಾಗಿ ಸಿಗುತ್ತೋ ನ್ಯಾಚುರಲ್ ಆಗಿ. ಮಾಯಿಶ್ಚರ್, ಡ್ರೈ ಸ್ಕಿನ್ ಇದ್ರೆ ಮಾಯಿಶ್ಚರ್ ಇರೋಂಥ ಪದಾರ್ಥ ಉಪಯೋಗಿಸ್ಬೇಕು. ಡ್ರೈ ಸ್ಕಿನ್ ಅಲ್ಲ, ಆಯಿಲಿ ಸ್ಕಿನ್ ಇದೆ ಅಂತ ಹೇಳಿದ್ರೆ ಹರ್ಬ್ಸ್ ಉಪಯೋಗಿಸ್ಬೇಕು. ಹರ್ಬ್ಸ್ ಅಂದ್ರೆ ಲೈಕ್ ಪುದೀನ ಸೊಪ್ಪು, ಟೀ ಡಿಕಾಕ್ಷನ್, ಈ ತರ. ಇದು ಕಡಿಮೆ ಇದಿದೆ, ಏನಾದ್ರೆ ತುಂಬಾ ಡ್ರೈ ಮಾಡಲ್ಲ ಸ್ಕಿನ್, ಕಡಿಮೆ ಡ್ರೈ ಮಾಡುತ್ತೆ. ಮತ್ತೆ ಈ ಬೇವಿನ ಸೊಪ್ಪು ಸ್ವಲ್ಪ, ಅದನ್ನ ಜಾಸ್ತಿ ಮಾಡಕ್ ಹೋಗ್ಬಾರ್ದು. ಬೇವಿನ ಸೊಪ್ಪು ಮಾಡಬೇಕು ಅಂತ ಹೇಳಿದ್ರೆ ಎಕ್ಸೆಸ್ ಆಫ್ ಹೀಟ್ ಬಂದು ತಿರುಗಿ ವಾಪಸ್ ಪೇಪಲ್ ಬಂದ್ಬಿಡತ್ತೆ. ಬೇವಿನ ಸೊಪ್ಪು ತುಂಬಾನೇ ಸ್ಟ್ರಾಂಗ್, ಅದು ಸ್ಟ್ರಾಂಗ್ ನೀಮು ಅಷ್ಟು ಬೇಕಷ್ಟು. ಅದನ್ನ ಸ್ವಲ್ಪ ಡೈಲ್ಯೂಟ್ ಎಣ್ಣೆ ಒಳಗೆ ಅಂಥದ್ದೇನಾದ್ರೂ ಇದೆ ಡೈಲ್ಯೂಟ್ ಮಾಡ್ಕೋಬಹುದು. ಪಿಂಪಲ್ಸ್ ಇತ್ತು ಅಂತ ಅಂದಾಗ ಅದೇನ್ ಮಾಡುತ್ತೆ, ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ಮಗುಗೆ ಯಾವುದೇ ಒಂದು ಅಲರ್ಜಿ ಅಂತದಿಂತದನ್ನ ಅವಾಯ್ಡ್ ಮಾಡ್ತಾರೆ. ಅದಕ್ಕೆ ಬಾಣಂತಿರಿಗೆ ಏನ್ ಮಾಡ್ತಾರೆ, ಬೇವಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ಸ್ನಾನ ಮಾಡಿಸ್ತಾರೆ. ಸೊ ಅಲರ್ಜಿಗಳು ಅಂತದೆಲ್ಲ ಆಗ್ಬಾರ್ದು, ಉಷ್ಣವಾಗಿರ್ಬೇಕು ಅಂತ. ಅದು ಆಮೇಲೆ ಈ ವಯಸ್ಸಾದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ, ನ್ಯಾಚುರಲ್ ಆಗಿ ಡ್ರೈ ಆಗುತ್ತೆ. ಅವ್ರು ಎಷ್ಟೇ ನೀರು ಕುಡಿದ್ರು ಏನೇ ಮಾಡಿದ್ರು ನ್ಯಾಚುರಲ್ ಆಗಿ ಡ್ರೈ ಆಗುತ್ತೆ. ಅವರು ಆ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಳೋದಕ್ಕಿಂತನೂ ಸ್ಟಾರ್ಟಿಂಗ್ ಇಂದಾನೇನೆ ಒಂದು 30-40 ವರ್ಷ ದಾಟ್ತಾ ಇದ್ದಂಗೆನೆ ಮೇಂಟೈನ್ ಮಾಡ್ಕೊಂಡು ಬರಬೇಕು. ಡೈಲಿ ವಾಕ್ ಮಾಡಬೇಕು. ಆ ಸಮಯದಲ್ಲಿ ಹೋಗಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅದು ಆಗೋದಿಲ್ಲ ಆ ಥರ. ಸೊ ಒಂದು ಮೇಂಟೈನ್ ಮಾಡ್ಕೊಂಡು ಬಂದರೆ ಏನಾಗುತ್ತೆ, ಮಾಡ್ತಾ ಬರಬೇಕು. ಮತ್ತೆ ತುಂಬ ಜನ ಏನು ಮಾಡ್ತಾ ಇದ್ದಾರೆ, ನೀವು ಆ ಡ್ರಿಂಕ್ ಕುಡೀರಿ ಈ ಡ್ರಿಂಕ್ ಕುಡೀರಿ ಅಂತ ಹೇಳ್ಬಿಟ್ಟು ಅನ್ಯಾಚುರಲ್ ಆಗಿರೋಂಥದ್ದು ಅಂಥದ್ದಕ್ಕೆಲ್ಲ ಹೋಗಬಾರ್ದು. ಮನೇಲಿ ನಿಮಗೆ ಬೇಕಾದಷ್ಟಿದೆ,
ಹೌದು. ಇವತ್ತು ಎಲ್ಲಾನು ನಿಮ್ಗೆ ಎಲ್ಲ ಬೇಕಾದಷ್ಟು ಡ್ರೈ ಫ್ರೂಟ್ಸ್ ಸಿಗುತ್ತೆ. ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ಸು, ಮತ್ತೆ ಅಗಸೆ ಬೀಜ ಇಂಥದ್ದೆಲ್ಲ ಸಿಗುತ್ತೆ. ಸೊ ಅಂತದನ್ನೆಲ್ಲ ನಿಮ್ಗೆ ನಿಮ್ಮ ದೇಹಕ್ಕೆ ತಕ್ಕಂಗೆ ಉಪಯೋಗಿಸ್ಕೋಬೇಕು. ಹೌದು, ವೆಯ್ಟ್ ಲಾಸು ಆಗತ್ತೆ. ಹೌದು, ವೆಯ್ಟ್ ಲಾಸ್ ಆಗತ್ತೆ. ಆಮೇಲೆ ನಿಂಬೆಹಣ್ಣು ಬಿಸಿನೀರು ಕುಡಿಯೋದ್ರಿಂದನೂ ಆಗತ್ತೆ. ಸೊ ವಾಕಿಂಗ್ ಇಂದ ಬ್ಲಡ್ ಸರ್ಕ್ಯುಲೇಷನ್ ಆಗತ್ತೆ. ಸೊ ಈ ತರ ನ್ಯಾಚುರಲ್ ಆಗಿ ನೀವು ಹೋದಷ್ಟು ನಿಮ್ಮ ಸ್ಕಿನ್ ನ್ಯಾಚುರಲ್ ಆಗಿರುತ್ತೆ. ಅನ್ಯಾಚುರಲ್ ಹೋದಾಗ ಏನಾಗುತ್ತೆ, ನಮ್ಮ ಒಬ್ಬರಿಗೆ ಆಯ್ತು ಸರ್ ಇದು ಅನ್ಯಾಚುರಲ್ ಏನು ಅಂತ ಹೇಳಿದ್ರೆ, ಬಾಡಿನಲ್ಲಿ ಇರೋದು ಕೊಬ್ಬಿನಾಂಶ ನಮ್ಮ ಬಾಡಿಗೆ ಬೇಕು. ಕೊಬ್ಬಿನಾಂಶ ಪೂರ್ತಿ ಹೊಟ್ಟೋಯ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಸ್ಕಿನ್ ಏನಾಗುತ್ತೆ, ಎಳೆದ್ ಬಿಟ್ಟಂಗೆ ಆಗುತ್ತೆ. ಬಲೂನ್ ಊದಿ ಬಿಟ್ರೆ ಸುರ್ಕಾಗುತ್ತೆ ನೋಡಿ, ಆ ರೀತಿ ಆಗೋಗುತ್ತೆ ಸ್ಕಿನ್. ಅದಿನ್ನೂ ಅಸಹ್ಯ ಅದು. ನನಗೆ ಮೇಕಪ್ ಹೆಚ್ಚು ನನಗೆ ಅನುಭವ ಯಾಕಂದ್ರೆ ನನ್ನ 3 ಸಿಸ್ಟರ್ಸ್, ನಾನು ಒಬ್ಬನೇ ಮಗ, ಹೆಣ್ಮಕ್ಳ ಜೊತೆ ಅವ್ರ ಜೊತೆ ಬೆಳೆದಿರೋದು. ಆದ್ರೆ ಬರೀ ಮೇಕಪ್ ಥಿಂಗ್ಸ್. ಮತ್ತೆ ಅದರಲ್ಲಿ ನಮ್ಮ ಸ್ಪೆಷಲಿ ನಮ್ಮ ಸಿಸ್ಟರ್ ಅರ್ಚನಾ ಅಂತ, ಶಿ ಯೂಸ್ ಟು ಅಪ್ಲೈ ಮೋರ್ ಎಲ್ಲ ಹಚ್ಕೊಳ್ಳೋದು. ಕೆಲವೊಂದ್ಸರಿ ಅದು ನಿಂಬೆಹಣ್ಣು ಹಚ್ಕೊಳ್ಳೋದು ಅದು ಬ್ಲಾಕ್ ಆಗಿದ್ದು ನಾವು ನೋಡಿದ್ವಿ, ಎಕ್ಸ್ಪೀರಿಯನ್ಸ್ ನೋಡಿದ್ವಿ. ಸೊ ಅದು ಏನಾಗುತ್ತೆ ಅದು. ಬಟ್ ಕಡಲೆ ಹಿಟ್ಟು ಹಚ್ಚಿದ್ರೆ ಒಳ್ಳೇದು. ಇಲ್ಲ ಸರ್, ಕಡಲೆ ಹಿಟ್ಟು ಹಚ್ಚಬಾರ್ದು. ಇವರು ಆಯಿಲ್ ಸ್ಕಿನ್ ಇದ್ರೆ ಮಾತ್ರನೇ ಕಡಲೆ ಹಿಟ್ಟು ಹಚ್ಚಬೇಕು. ಡ್ರೈ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಇವತ್ತಿನ ದಿವಸ ಯಾರಿಗೂ ಆಯಿಲಿ ಸ್ಕಿನ್ ಇಲ್ಲ. ಯಾಕಿಲ್ಲ ಅಂತ ಹೇಳ್ತೀನಿ ಕೇಳಿ. ಹಿಂದಿನ ಕಾಲದಲ್ಲಿ ಏನಾಗಿತ್ತು, ನಮ್ಗೆ ನ್ಯಾಚುರಲ್ ಆಗಿ ಕಡಲೆ ಬೀಜ ತಿಂತಾ ಇದ್ರು ಚಟ್ನಿ ಮುಖಾಂತರ, ಚಿತ್ರಾನ್ನಕ್ಕೆ ಹಾಕೋದ್ರಿಂದ, ಫುಡ್ ಅಲ್ಲಿ. ಆಮೇಲೆ ಚಟ್ನಿ ಪುಡಿಗಳೆಲ್ಲ ಮಾಡ್ಕೊಂಡು ತಿನ್ನೋರು. ಕಡಲೆ ಬೀಜ ಮತ್ತೆ ತುಪ್ಪ ಎಲ್ಲ ನ್ಯಾಚುರಲ್ ಆಗಿರ್ತಾ ಇತ್ತು. ಅದ್ರಲ್ಲಿ ಯಾವ್ದು ಇದು ತೆಗಿತಾ ಇರ್ಲಿಲ್ಲ. ಇವಾಗ ಹಾಲ್ನಲ್ಲಿ ನೋಡಿ ಎಲ್ಲ ತೆಗೆದ್ಬಿಟ್ಟು ಪ್ಯಾಸ್ಚರೈಸ್ಡ್ ಹಾಲು, ಕೊಬ್ಬಿನಾಂಶ ತೆಗೆದು ಮಾಡ್ತಾರಲ್ಲ, ಆ ತರ ಏನಿಲ್ಲ. ನಮ್ಗೆಲ್ಲ ನ್ಯಾಚುರಲ್ ಆಗಿ ಸಿಗ್ತಾ ಇತ್ತು. ಅವಾಗ ಏನಾಗ್ತಾ ಇತ್ತು, ಬಾಡಿಗೆ ನಮ್ಗೆ ನ್ಯಾಚುರಲ್ ಆಯಿಲ್ ಸಿಕ್ಕೋದ್ರಿಂದ ಏನಾಗ್ತಾ ಇತ್ತು, ನಮಗೆ ಪಿಂಪಲ್ಸ್ಗಳು, ಆಯಿಲ್ನೆಸ್ ಈ ತರ ಎಲ್ಲ ಆಗ್ತಾ ಇತ್ತು. ಇವತ್ತೆಲ್ಲ ತೆಗೆದ್ಬಿಟ್ಟು ಕೆಮಿಕಲ್ ಫುಡ್, ಹೌದು, ಎಲ್ಲ ಡೂಪ್ಲಿಕೇಟ್ ಆಗಿರೋದ್ರಿಂದ ಇಲ್ಲಿ ನಮ್ಗೆ ಆಯಿಲ್ ಸ್ಕಿನ್ ಇವಾಗ ತುಂಬಾನೇ ಕಡಿಮೆ. ಆಮೇಲೆ ವರ್ಕ್ ಟೆನ್ಷನ್, ಪ್ರೆಷರ್ ಇವೆಲ್ಲ ಇವತ್ತು ಓಡ್ತಾ ಇದಾರೆ ಜನ. ಸೊ ಹಂಗಾಗಿ ಅದು. ಆಮೇಲೆ ಇನ್ನೂ ಒಂದು ಹೇಳ್ಬೇಕು, ನಿಮ್ಮ ಪ್ರಶ್ನೆ ಒಳಗೆ ಇನ್ನೊಂದು ಇದೆ. ಏನಂತ ಹೇಳಿದ್ರೆ, ತುಂಬಾ ಜನ ಏನ್ ಮಾಡ್ತಾರೆ, ಹೇರ್ ಡೈ ಹಾಕೊಂಡ್ರೆ ಕೂದಲೆಲ್ಲ ಉದ್ರೋಗ್ಬಿಡುತ್ತೆ, ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ. ಖಂಡಿತ ದೇಹದ ಒಳಗಡೆ ಸಮಸ್ಯೆ ಆಗುತ್ತೆ ಅಂತ ನಾವು ಇವಾಗ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ. ಹೇರ್ ಡೈ ಇಂದ ಕೆಲವು ಕ್ಯಾನ್ಸರ್ ಕೂಡ ಆಗುವಂತ ಸಂಭಾವನೆ ಇದೆ ಅಂತ. ಅದು ಯಾವ ರೀತಿ ಅಂತ ಹೇಳಿದ್ರೆ ಸರ್, ಅದು ಹೇರ್ ಡೈ ಇಂದ ಅಂದ್ರೆ ಹೇರ್ ಡೈ ಹಚ್ಕೊಂಡ್ರೆ ಕೂದಲು ಬೆಳ್ಳಗಾಗೋಗೋದು ಆ ರೀತಿ ಎಲ್ಲ ನೋಡಿ. ಕಣ್ಣು, ಮೂಗು, ನಾವು ಅದನ್ನ ಏನು ಬಾಡಿನಲ್ಲಿ ಎಲರ್ಜಿ ಆಗುತ್ತೆ. ಮೂಗು ಉಸಿರಾಟ ಮಾಡ್ತೀವಿ. ಹೇರ್ ಡೈದು ತುಂಬಾ ಸ್ಟ್ರಾಂಗ್ ಇರುತ್ತೆ. ಆಮೇಲೆ ಕಣ್ಣು ಉರಿ ಬರುತ್ತೆ. ಕಣ್ಣು ಒಂದು ಓಪನ್ ಕಣ್ಣು, ಆ ಕಣ್ಣು ಮುಖಾಂತರನು ಆ ಘಾಟು ಹೋಗುತ್ತೆ. ಮೂಗು, ಬಾಯಿ, ಕಾಲಿ ಮೆಹಂದಿ ಅದನ್ನು ಹೇರ್ ಡೈಯೇನೆ ಸರ್, ಅದು ಹೇರ್ ಡೈಯೇನೆ. ಕೂದಲು ಕಪ್ಪಾಗಬೇಕು ಅಂತೇಳಿ ಇವತ್ತೇನು ಹೇಳ್ತಾ ಇದ್ದಾರೆ, ನ್ಯಾಚುರಲ್ ಹೇರ್ ಡೈ ಸಿಗುತ್ತೆ, ನಾವು ನ್ಯಾಚುರಲ್ ಆಗಿ ಹಾಕ್ಕೊಳ್ತೀವಿ ಅಂತ ಅಂದ್ಬಿಟ್ಟು. ಕೂದಲು ಬಿಳಿ ಕೂದಲು ಅಂತ ಅನ್ನೋದು ಆಲ್ರೆಡಿ ಸತ್ತೋಗಿರೋ ಕೂದಲದು. ಸತ್ತೋಗಿರೋ ಮನುಷ್ಯನಿಗೆ ಏನೇ ಮೇಕಪ್ ಮಾಡಿದ್ರು ಏನೇ ಮಾಡಿದ್ರು ಅವ್ನು ಎದ್ದು ಓಡಾಡಲ್ಲ. ಸೊ ಬಿಳಿ ಕೂದಲು ಅನ್ನೋದು ಆಲ್ರೆಡಿ ಸತ್ತೋಗಿರೋದು. ಅದಕ್ಕೆ ನೀವು ಹೇರ್ ಡೈ ಕಲರ್ ಮತ್ತೆ ತರಿಸ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಕೆಮಿಕಲ್ ಇರಲೇಬೇಕು. ಕೆಮಿಕಲ್ ಇಲ್ದಲೆ ಯಾವುದು, ಹೌದು, ಖಂಡಿತವಾಗ್ಲೂ ಕೆಮಿಕಲ್ ಇಲ್ದಲೆ ಕಲರ್ ಬರಲ್ಲ ಅದು. ಸೊ ಹಾಗಾಗಿ ಏನಂದ್ರೆ ನ್ಯಾಚುರಲ್ ಆಗಿ ಹೇರ್ ಡೈ ಅನ್ನೋದು ಇಲ್ಲವೇ ಇಲ್ಲ. ಸಮ್ ಅಮೌಂಟ್ ಅಂದ್ರೆ ಪರ್ಸೆಂಟೇಜ್ ಕಡಿಮೆ ಇರಬಹುದು. ಹಾ, ಖಂಡಿತ ನ್ಯಾಚುರಲ್ ಇಲ್ಲ ಸರ್, ನಾನು ಹೇರ್ ಡೈ ಹಾಕೊಂಡಿದ್ದೀನಿ, ಆಯ್ತಲ್ಲ ಏಜು. ಸೊ ಮೇಂಟೈನ್ ಮಾಡ್ಬೇಕು. ಆದ್ರೂ ನಿಮ್ಮ ವಯಸ್ಸು ಗೊತ್ತಾಗಲ್ಲ ಅಲ್ಲ. ಮೊಮ್ಮಗಳಿದ್ದಾಳೆ. ನಾನೇನಿಲ್ಲ, ಎಲ್ಲ ಹತ್ರ ಹೇಳ್ಕೊಳ್ತೀನಿ. ನನ್ನ ಏಜ್ ನಾನು ಹೇಳ್ಕೊಳ್ತೀನಿ. ಗ್ರೇಟ್, ಯಾಕಂದ್ರೆ ಅದನ್ನ ತಾವು ಮೇಂಟೈನ್ ಮಾಡ್ತಾ ಬಂದಿದ್ದೀರಾ. ಇನ್ನೊಂದು 2 years ಹೋದ್ರೆ ಸೀನಿಯರ್ ಸಿಟಿಸನ್. ಸೊ ಅಂದ್ರೆ ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ನಂತರನೇ ಎಲ್ಲಾರು ಅದನ್ನ ಇದು ಏಜ್ನ ಸೆಲೆಬ್ರೇಟ್ ಮಾಡ್ಬೇಕು. ಅವ್ರಿಗೆ ಅಲ್ಲಲ್ಲ, ಅವರು ಈ ತರ ಇರಬೇಕು ಅನ್ನೋದು ಅವ್ರಿಗೆ ಬರ್ಬೇಕು. ಅಯ್ಯೋ 40 ವರ್ಷ ಆಯ್ತು ಬಿಡು, ನಮ್ಗೆ ಯಾಕೆ ಇದು ಅನ್ಕೊಳ್ಳೋದು, ನಮ್ಗೆ ಇವಾಗ ಜೀವನ ಶುರು ಆಗಿದೆ. ಖಂಡಿತ. ಸೊ ಹಾಗೆ ಮೆಹಂದಿ ಆಗಲಿ ಮತ್ತೆ ಹೇರ್ ಡೈ ಆಗಲಿ ಅದರಿಂದ ಯಾವತ್ತೂ ನಿಮಗೆ ಕೂದಲಿಗೆ ತೊಂದರೆ ಆಗೋದಿಲ್ಲ. ಅದೇನಂತ ಹೇಳಿದ್ರೆ, ಈ ಎಣ್ಣೆನೂ ಅಷ್ಟೇನೆ, ನಾವೇನು ಆಹಾರ ಪದಾರ್ಥಗಳೆಲ್ಲ ಊಟ ಮಾಡ್ತೀವಲ್ಲ ಅದರಲ್ಲೇನೆ ನಮಗೆ ಬಾಡಿನಲ್ಲಿ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ. ಅದರಿಂದ ನಮಗೆ ಕೂದಲು ಬೆಳೆಯೋದು. ನಾವು ಹಚ್ಚ ಎಣ್ಣೆಯಿಂದ ಕೂದಲು ಬೆಳೆಯಲ್ಲ. ತುಂಬಾ ಜನಕ್ಕೆ ಏನಂತ ಹೇಳಿದ್ರೆ, ನಾವು ಹಚ್ಚ ಎಣ್ಣೆಯಿಂದ ಕೂದಲು ಬೆಳೆಯುತ್ತೆ ಅಂತ ಅನ್ಬಿಟ್ಟು.
ಆದರೆ ಅದು ನಮ್ಮ ಬಾಡಿನಲ್ಲಿ ನಾವೇನು ತಗೊಳ್ತೀವೋ ಊಟ ತಗೊಳ್ತೀವೋ ಅದು. ಆಮೇಲೆ ಕೂದಲು ಬೆಳೆಯೋದು, ಕೂದಲು ಉದುರೋದು, ಕೂದಲು ಇರೋದು, ಕೂದಲು ಉದುರೋದಕ್ಕೆ ತುಂಬ ಕಾರಣಗಳಿದೆ. ಅದೇನು ಹೆರಿಡಿಟಿ ಒಂದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಸೀಸನ್ನು ಮತ್ತು ವಾಟರ್ ಚೇಂಜಸ್ಸು, ಆಮೇಲೆ ವೆದರ್ ಚೇಂಜಸ್ಸು, ಆಮೇಲೆ ಎಕ್ಸೆಸ್ ಆಫ್ ಹೀಟು, ಮತ್ತೆ ಸ್ಟ್ರೆಸ್ಸು, ಟೆನ್ಷನ್ನು, ಟ್ಯಾಬ್ಲೆಟ್ಸು. ಅವ್ರಿಗೇನಾದರೂ ಇವಾಗ ಸಪೋಸ್ ಯಾರಿಗೋ ಒಂದು ವೈರಲ್ ಫೀವರೋ ಇಲ್ಲಾಂದರೆ ಇದು ಫೀವರ್, ಟೈಫಾಯ್ಡ್ ಫೀವರು, ಈ ಥರ ಏನಾದರೂ ತುಂಬ ಫೀವರ್ ಬಂದು ಅದಕ್ಕೆ ಮೆಡಿಸಿನ್ಸ್ ಜಾಸ್ತಿ ತಗೊಂಡಿರ್ತಾರಲ್ಲ, ಆ ಮೆಡಿಸಿನ್ ನಿಲ್ಸಿದ ನಂತರನೂ ಒಂದು 2 ತಿಂಗಳು ಕಂಪ್ಲೀಟ್ ಆಗಿ ಆಗುತ್ತೆ ಸರ್. ಅದಕ್ಕೆ ಹೆದರಬಾರ್ದು. ಯಾಕಂದರೆ ಎಷ್ಟು ಕೂದಲು ಉದುರಿದ್ರು ಅವ್ರಿಗೆ ಕೂದಲು ಇತ್ತು ಅಂದರೆ ಮತ್ತೆ ಬರುತ್ತೆ. ಮೇಂಟೈನ್ ಮಾಡಬೇಕು ಅಷ್ಟೇನೆ. ಮೇಂಟೈನ್ ಮಾಡಿ ಎದುರದಲ್ಲೇ ಟೆನ್ಷನ್ ತಗೊಳ್ದಲ್ಲೇ ಅಯ್ಯೋ ಕೂದಲೆಲ್ಲ ಉದುರೋಯ್ತು ಅಂತ ಟೆನ್ಷನ್ ತಗೊಂಡ್ರೆ ಇನ್ನೂ ಟೆನ್ಷನ್ಗೆ ಜಾಸ್ತಿ ಟೆನ್ಷನ್ ತಗೋಬೇಕು, ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಬದಲು ನಾವು ಅದಕ್ಕೆ ಪಾಸಿಟಿವ್ ಮೈಂಡ್ ಇಟ್ಕೊಂಡು ಅದನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಇನ್ನೊಂದು ಕಾರಣನೂ ಕೇಳಿಬಿಟ್ಟಿದ್ದೀನಿ, ಲಾಂಗ್ ಅದು ಏನೋ ಶವರ್ ಅಂದರೆ ನಾವು ಏನಂತಾರೆ ಕೆಲವೊಂದು ಫಾಲ್ಸ್ನ ಹೋಗ್ತೇವಲ್ಲ, ಜೋಗ್ ಫಾಲ್ಸ್ ಆಗಲಿ, ಅದು ಎಷ್ಟೋ ಫಾಲ್ಸ್ನ ಹೋಗ್ತೇವೆ. ಆ ಫಾಲ್ಸ್ ನೀರಿಂದ ಕೂಡ ಕೂದಲು ಉದುರುವಂಥ ಸಾಧ್ಯತೆ ಇದೆ. ಅದೇ ಅದು ನಮ್ದು ಪ್ರೆಷರ್ ಅಂತ ಇಲ್ಲ ಸರ್. ಅದು ಆ್ಯಕ್ಚುಲ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಬೆಂಗಳೂರಲ್ಲಿ ಇರ್ತೀವಿ, ಈಗೆಲ್ಲ ಚೆನ್ನೈಗೆ ಹೋಗ್ತೀವಿ. ಸೊ ವಾಟರ್ ಚೇಂಜ್ ಆಗುತ್ತೆ, ವಾಟರ್ ಚೇಂಜ್ ಆಗುತ್ತೆ. ಏನಾಗಲ್ಲ ಅದು ಸ್ವಲ್ಪ ಅಷ್ಟೇನೆ, ಸ್ವಲ್ಪ ಮಟ್ಟಿಗೆ ಅಷ್ಟೇ. ಅದೊಂದು ಡೆಫಿನೆಟ್ ಆಗಿ ಆಗುತ್ತೆ ಒಂದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಕೆಲವರು ತುಂಬಾ ಜನ ಶಾಂಪೂ ಯೂಸ್ ಮಾಡ್ತಾರಲ್ಲ, ಆ ಶಾಂಪೂ ಯೂಸ್ ಮಾಡೋದನ್ನ ಯಾವ್ದಾದ್ರೂ ಶಾಂಪೂ ಯೂಸ್ ಮಾಡಿ, ಕೆಮಿಕಲ್ ಇರುತ್ತೆ, ಅದನ್ನ ಕರೆಕ್ಟಾಗಿ ವಾಶ್ ಮಾಡಬೇಕು. ಹೇರ್ ರಿನ್ಸ್ ಕರೆಕ್ಟ್ ಮಾಡಬೇಕು. ಹೇರ್ ರಿನ್ಸ್ ಕರೆಕ್ಟ್ ಮಾಡಿ ಆ ಶಾಂಪೂ ಅಂಶ ಕೂದಲಲ್ಲಿ ಉಳಿಬಾರ್ದು. ಆ ಕೂದಲಲ್ಲಿ ಉಳಿದಾಗ್ಲೇನೆ ನಿಮ್ಗೆ ಡ್ರೈನೆಸ್ಸು ಮತ್ತೆ ಬ್ರೇಕೇಜು, ಮತ್ತೆ ಹೇರ್ ಫಾಲು, ಮತ್ತೆ ಡ್ಯಾಂಡ್ರಫ್, ಇಂಥದ್ದೆಲ್ಲ ಆಗತ್ತೆ. ಅದು ಸಮಸ್ಯೆ ಜಾಸ್ತಿ. ಅದು ಮುಖ್ಯವಾದ ವಿಷಯ ಇದು. ಶಾಂಪೂನ ಕರೆಕ್ಟಾಗಿ ವಾಶ್ ಮಾಡ್ಬೇಕು. ಆಮೇಲೆ ಸೋಪು ಅಷ್ಟೇ, ಮೈಗೆ ಹಚ್ಕೊಳ್ಳೋ ಮುಖಕ್ಕೂ ಅಷ್ಟೇ, ಮೈಗೂ ಅಷ್ಟೇ. ಸೋಪು ನೀವು ಹಚ್ಕೊಂಡ್ರೆ ಇಲ್ಲ ಬಾಡಿ ಇದು ಶವರ್ ಜೆಲ್ಲು ಇಂಥದ್ದೆಲ್ಲ ಯೂಸ್ ಮಾಡಿದಾಗ್ಲೂ ನೀವು ವಾಶ್ ಚೆನ್ನಾಗಿ ಮಾಡಬೇಕು. ನೀರು ಚೆನ್ನಾಗಿ ಹಾಕಿ ರಿನ್ಸ್ ಮಾಡಬೇಕು. ಸಪೋಸ್ ನಿಮಗೆ ಚೆನ್ನಾಗಿ ತುಂಬಾ ಡ್ರೈ ಸ್ಕಿನ್ ಇತ್ತು ಅಂತ ಅಂದಾಗ ಲಾಸ್ಟ್ ಬಕೆಟ್ ನೀರು ಯೂಸ್ ಮಾಡಬೇಕಾದ್ರೆ ಅದರಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಮತ್ತು ಒಂದು 2-3 ಡ್ರಾಪ್ಸ್ ಕೊಬ್ಬರಿ ಎಣ್ಣೆ ಹಾಕೊಂಡು ನೀರು ಸ್ನಾನ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ರಿಫ್ರೆಶ್ ಆಗುತ್ತೆ. ಅದ್ಭುತ. ಸೊ ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಯಾವ ರೀತಿ ಮುನ್ನೆಚ್ಚರಿಕೆ ಇರಬೇಕು? ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಧಾವಂತವಾಗಿ ಅರ್ಜೆಂಟಾಗಿ ಪ್ಲಾನ್ ಇಲ್ದಲ್ಲೇ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಅವಾಗ ಏನಾಗ್ತಾ ಇರುತ್ತೆ, ತುಂಬಾ ಬೆವರ್ತಾ ಇರ್ತಾರೆ ಅವರು. ಸಿಕ್ಕಾಪಟ್ಟೆ ಬೆವರಲ್ಲಿ, ಆ ಬೆವರಲ್ಲಿ ಕ್ರೀಮ್ಗಳು ನಿಲ್ಲದೇ ಇಲ್ಲ. ಕೆಲವರು ಫೌಂಡೇಶನ್ ಕ್ರೀಮ್ ಹೌದು, ಅದ್ರ ಮೇಲೆ ಪೌಡರ್ ಹಚ್ಕೋತಾರೆ. ಹೌದು, ಅದು ಹಚ್ಕೋಬೋದಾ? ಅಲ್ಲ, ಹಚ್ಕೋಬಹುದು. ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಪ್ರಿಪರೇಷನ್ ಇರುತ್ತೆ. ಆ ಪ್ರಿಪರೇಷನ್ನ ಮಾಡ್ಕೋಬೇಕಾಗಿ ಬರುತ್ತೆ. ಪ್ರಿಪರೇಷನ್ ಅಂತ ಹೇಳಿದ್ರೆ ಆ್ಯಕ್ಚುಲ್ ಆಗಿ ಇವಾಗ ಎಲ್ಲೋ ತುಂಬ ಟೆನ್ಷನ್ಗೆ ಏನಾಗ್ತಾ ಇರುತ್ತೆ, ತುಂಬ ಬೆವರ್ತಾ ಇರ್ತೀರ, ಅದು ತುಂಬ ಸಮಸ್ಯೆ. ಅರ್ಜೆಂಟ್ ಹೆಂಗಸರುಗಳಿಗೆ, ಮತ್ತೆ ಗಂಡಸರು ಬೇರೆ ಎಷ್ಟೊತ್ತು ಮಾಡ್ಕೊಂತೀಯ ಅಂತ ಕೂಗಾಡ್ತಾ ಇರ್ತಾರೆ, ಬಾಗಿಲಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾರೆ ಒಂದು ಪ್ಯಾಂಟ್ ಶರ್ಟ್ ಹಾಸ್ಕೊಂಡ್ಬಿಟ್ಟು. ಸೊ ಒಂದೇ ಒಂದು ಇನ್ಸಿಡೆಂಟ್ ಹೇಳಕ್ ಇಷ್ಟಪಡ್ತೀನಿ ನಾನು. ತುಂಬಾ ಚೆನ್ನಾಗಿದೆ ಇದು ಇನ್ಸಿಡೆಂಟ್. ಬ್ರೈಡಲ್ ಏನೇನು ನಡೆಯುತ್ತೆ ಬ್ರೈಡಲ್ ಮೇಕಪ್ ಅಲ್ಲಿ. ಇನ್ಸಿಡೆಂಟ್ ಕೇಳೋಣ, ಒಂದು ಕರೆನ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಮಸ್ಕಾರ ಗೀತಾ ಅವರೇ, ಹೇಗಿದ್ದೀರಾ? ಎಸ್, ನನ್ನ ಶ್ರೀಮತಿ ಮಾತಾಡಿ. ಅದೇ, ನಮಸ್ತೆ ಮೇಡಮ್. ಹೇಳಿ ಮೇಡಮ್. ಓ, ಥ್ಯಾಂಕ್ ಯು ಸೋ ಮಚ್. ಹೌದು ಹೌದು ಮೇಡಮ್. ಹೌದು. ಎಷ್ಟೊಂದು ನಮ್ಮ ದೇಹಕ್ಕೆ ಒಂದೇ ಇರೋದು, ಒಂದೊಂಥದ್ದು ಇರುತ್ತೆ, ಅದು ಗೊತ್ತಿರಲ್ಲ. ನನ್ನ ಹೆಂಡತಿ ಮೇಕಪ್ ಮಾಡ್ಕೊಳ್ಳಲ್ಲ, ನ್ಯಾಚುರಲ್ ಬ್ಯೂಟಿ. ತುಂಬಾ ಸಂತೋಷ. ಬಟ್ ಸೌಂದರ್ಯ ಅನ್ನೋದು ಮೇಕಪ್ ಮಾಡ್ಕೊಳ್ಳೋದ್ರಿಂದಾನೇ ಅಲ್ಲ ಸರ್, ಮೇಂಟೈನ್ ಮಾಡೋದ್ರಿಂದ. ಎಸ್, ಚೆನ್ನಾಗಿ ನೀನು ಹೇಳಿದ ಪ್ರಕಾರ ನೀರು ಕುಡಿಯೋದು ಅದು ಒಂದು. ಆಮೇಲೆ ಇನ್ನೊಂದೇನಂದ್ರೆ, ಮನ್ಸು ಚೆನ್ನಾಗಿದ್ರೆ ಸಂತೋಷವಾಗಿತ್ತು ಅಂತ ಹೇಳಿದ್ರೆ, ನಿಮ್ ತರ ಒಳ್ಳೆ ಹಸ್ಬೆಂಡ್ ಸಿಕ್ತಾಗ್ಲೂ ಅದು ಒಂದು ಸೀಕ್ರೆಟ್ ಇದೆ ಅಲ್ವಾ. ಜೊತೆಗೆ ಅದನ್ನು ಅವ್ರು ಜೋಶಿಲಿರ್ತಾರೆ. ಖಂಡಿತ. ಎಸ್, ಹೆಣ್ಮಕ್ಳಿಗೆ ಏನ್ ಬೇಕು ನಿಮಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ ಗೀತಾ ಅವರೇ. ಇಲ್ಲ
ಉತ್ತರ ಕೊಟ್ಟಿದ್ದಾರೆ ಮೇಡಮ್. ಮ್ಯಾಕ್ಸಿಮಮ್ ಕೊಟ್ಬಿಟ್ಟಿದ್ದಾರೆ. ಸೂಪರ್. ಇವತ್ತು ನಿಜಕ್ಕೂ ಅವರು ಇವತ್ತು ಮಾದರಿ ಕೂಡ ಆಗಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಷ್ಟೋ ಜನರು ಯಾವುದಕ್ಕೂ ಆತಂಕ ಪಡೋದು ಅವಶ್ಯಕತೆ ಇಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಧೈರ್ಯ ಕೊಟ್ಟಿದ್ದಾರೆ ಅವರು. ಎಸ್, ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗೀತಾ. ಥ್ಯಾಂಕ್ ಯು. ಎಸ್, ತಾವು ಹೇಳ್ತಿದ್ರಿ ಅದು ಇನ್ಸಿಡೆಂಟ್. ಆ್ಯಕ್ಚುಲಾಗಿ ಮೇಕಪ್ ಅಂತ ಬಂದಾಗ ತುಂಬಾನೇ ಧಾವಂತದಲ್ಲಿರ್ತಾರೆ. ಆವಾಗ ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಪ್ರಿಪ್ರೇಷನ್ ಏನಂತ ಹೇಳಿದ್ರೆ, ಜಸ್ಟ್ ಸ್ವಲ್ಪ ಕೂಲಾಗಿ ಐಸ್ ಕ್ಯೂಬ್ ಇರುತ್ತಲ್ಲ, ಐಸ್ ಕ್ಯೂಬ್ನ ಚೆನ್ನಾಗಿ ಮುಖದ ಮೇಲೆ ಅಪ್ಲೈ ಮಾಡ್ಕೊಂಡ್ಬಿಟ್ಟು ತಣ್ಣೀರಲ್ಲಿ ಐಸ್ ಅಥವಾ ಐಸ್ ವಾಟರ್ಲಿ ಚೆನ್ನಾಗಿ ತಣ್ಣೀರಲ್ಲಿ ತಗೊಂಡ್ರೆ ತುಂಬಾ ಫ್ರೆಶ್ ಆಗಿಬಿಡ್ತಾರೆ. ತುಂಬ ಫ್ರೆಶ್ ಆಗಿ 2 ನಿಮಿಷ ಫ್ಯಾನ್ ಕೆಳಗಡೆನೆಲ್ಲ AC ಹತ್ರ ಕೂತ್ಕೊಂಡ್ಬಿಟ್ಟು ಸಮಾಧಾನವಾಗಿ ಮಾಡ್ಕೊಂಡ್ರೆ ಮೇಕಪ್ಪು ಅರ್ಧ ಗಂಟೆಗೆ ಮೇಕಪ್ ಮಾಡ್ಕೊಳ್ಳೋದು 5 ನಿಮಿಷದಲ್ಲಿ ಆಗೋಗುತ್ತೆ. ಈಸಿ. ಯಾಕಂದ್ರೆ ಬೇಗ ಸ್ಕಿನ್ ಒಳಗೆ ಪೆನಿಟ್ರೇಟ್ ಆಗುತ್ತೆ, ಬೆವ್ರು ಬರ್ತಾ ಇರಲ್ಲ, ಬೆವ್ರು ಸ್ಟಾಪ್ ಆಗುತ್ತೆ ಐಸ್ ಕ್ಯೂಬ್ ಅಪ್ಲೈ ಮಾಡಿದ ತಕ್ಷಣ. ಹೌದು, ಅದು ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಪೆನಿಟ್ರೇಟ್ ಆಗುತ್ತೆ, ಈಸಿ ಆಗುತ್ತೆ ಕೆಲಸ. ಅದನ್ನ ಸ್ವಲ್ಪ ಹೆಂಗಸರು ಅದನ್ನ ಗಮನದಲ್ಲಿ ಇಟ್ಕೊಂಡು ಈಸಿ ಟಿಪ್ಸ್ ಇದು ತುಂಬಾನೇ ಒಂದು. ಆಮೇಲೆ ಬ್ರೈಡಲ್ಸ್ ಅಲ್ಲಿ ತುಂಬಾ ನಡೀತಾ ಇರುತ್ತೆ. ನಾನು ಒಂದು ಮದುವೆಗೆ ಹೋದಾಗ ಹುಡುಗಿಗೆ ಹುಡುಗಿ ಬಂದ್ಲು, ಸ್ವಲ್ಪ ಲೇಟ್ ಆಗಿತ್ತು. ಸೊ ನಾನೆಲ್ಲ ಮೇಕಪ್ ಬೇಗ ಎಲ್ಲ ಮೇಕಪ್ ಮಾಡ್ತಾ ಇದ್ದೆ. ಆಮೇಲೆ ಸಡನ್ನಾಗಿ ಏನೋ ಸ್ವಲ್ಪ ಗದ್ದಲ ಶುರು ಆಯಿತು. ಅಲ್ಲೇನೇನೆ ಗದ್ದಲ ಶುರು ಆಯಿತು. ಎಲ್ಲಿ ಲೇಟ್ ಇದೆ ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಶುರು ಆಯಿತು. ಸರಿ, ನಾನು ಏನಮ್ಮ ಅದು ಏನೋ ಗೊತ್ತಿಲ್ಲ, ನೀವು ಮಾಡಿ ಆಂಟಿ ಸುಮ್ಮನೆ ಮೇಕಪ್ಪು ಅವ್ರೇನೋ ಮಾಡ್ಕೊತಾವ್ರು ಮಾಡ್ಕೊಳ್ಳಿ ಅಂತ ಸುಮ್ಮನೆ ನಾನು ಆಯಿತು ಅಂತ ಮೇಕಪ್ ಎಲ್ಲ ಮಾಡಿ ಎಲ್ಲ ಮುಗಿಸ್ದೆ. ಆಮೇಲೆ ಆ ಕಡೆಯಿಂದ ಹುಡುಗಿಯವ್ರ ಅಮ್ಮ ಬಂದರು, ಚಿಕ್ಕಮ್ಮ ಬಂದರು. ನೀನು ನೋಡ್ದೇನೆ ಅಲ್ಲಿ ಇಟ್ಟಿದ್ದೀನಿ, ನೀನು ನೋಡೋಣ ಅಂತ ಅಂದ್ಬಿಟ್ಟು ಈ ಹುಡುಗಿ ಏನು ಮಾತಾಡಲಿಲ್ಲ. ಮೇಕಪ್ ಮಾಡ್ತಾ ಇದ್ದಾರೆ, ಇವಾಗೇನು ನಾನು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ್ಲು. ಸರಿ ಅಂತ ಅಮ್ಮ ತಾಯಿ ತಂಗಿ ಅವರೆಲ್ಲ ಬಂದವರೆಲ್ಲ ಇಂಟ್ರೆಸ್ಟ್ ಎಲ್ಲ ಆ ಕಡೆ ಹುಡುಕ್ತಾನೆ ಇದ್ರು, ಹುಡುಕ್ತಾನೆ ಇದ್ರು. ಆಮೇಲೆ ನಾನು ಕೇಳ್ದೆ, ಏನಮ್ಮ ಹುಡುಕ್ತಾ ಇರೋದು ಅಂದ್ರೆ, ಮೇಕಪ್ ಎಲ್ಲ ಮುಗಿತಾ ಆಂಟಿ ಅಂತ ಕೇಳಿದ್ರು. ಎಲ್ಲ ಆಯ್ತು ಅಂತ ಅಂದಾಗ, ಹಂಗಾದ್ರೆ ಅವ್ರ ತಂಗಿನ ಕರೆದ್ಲು. ಕರೆದ್ಬಿಟ್ಟು ಹುಡುಗಂದು ಸೂಟು ಅಲ್ಲಿ ಇಟ್ಟಿದ್ದೀನಿ ತಗೊಂಡೋಗ ಅದನ್ನೇ ಹುಡುಕ್ತಾ ಇರೋದವ್ರು. ಏನಕ್ಕೆ ಹೆಂಗ್ ಮಾಡಿದೆ, ಇಷ್ಟೆಲ್ಲ ಊರು ತುಂಬ ಹುಡುಕ್ತಾ ಇದಾರಲ್ಲ ಹುಡುಗನ್ ಸೂಟು ಏನಕ್ಕೆ ಹೆಂಗ್ ಮಾಡಿದೆ ನೀನು ಅಂತ ಕೇಳಿದ್ರೆ, ಅವ್ರಿಗೆ ಇಲ್ಲ ಆಂಟಿ ಬರೀ ಪ್ಯಾಂಟ್ ಶರ್ಟ್ ಹಾಕೊಂಡು ತಲೆನ್ ಸುಮ್ಮನೆ ಅನ್ಕೊಂಡು ಬಂದ್ಬಿಡ್ತಾರೆ, ನಮಗೆ ಮೇಕಪ್ ಮಾಡ್ಕೊಳಕ್ ಟೈಮೇ ಕೊಡೋದಿಲ್ಲ, ಕೊಡಲ್ಲ. ನಾನು ರೆಡಿ ಆದ್ಮೇಲೆ ಹುಡುಗ ಸೂಟ್ ಹಾಕೊಂಡು. ಸೊ ಅವತ್ತು ನನಗೆ ಸರಿ ಆಯ್ತು. ಅಂದ್ರೆ ಹೆಣ್ಣು ಮಕ್ಕಳಿಗೆ ಯಾವತ್ತೂ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಡ್ಬೇಕು, ಸ್ವಲ್ಪ ಟೈಮ್ ಕೊಡ್ಬೇಕು. ಅದೇ, ಯಾಕಂದ್ರೆ ಜೀವನದಲ್ಲಿ ಒಂದು ಸರಿ ನಡೆಯೋದು ಮದುವೆ ಅನ್ನೋಂಥದ್ದು ಅಲ್ಲವರ. ಇವನ್ ನಾವು ನಾಳೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ನಾನು ಇವತ್ತೇ ಹೇಳ್ತೇನೆ, ಯಾಕಂದ್ರೆ ಸ್ವಲ್ಪ ಮೇಕಪ್ಗೂ ಟೈಮ್ ಬೇಕಲ್ವಾ. ಸೊ ಹಾಗಾಗಿ ಏನಂತ ಹೇಳಿದ್ರೆ, ನಮ್ಮನ್ನ ನಾವು ಪ್ರೆಸೆಂಟೇಷನ್ ಮಾಡ್ಕೊಂಡಾಗ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಅವ್ರು ಅದ್ರಲ್ಲಿ ಖುಷಿ ಪಡ್ತಾರೆ. ಸೊ ಆ ಖುಷಿ ಯಾವಾಗ್ಲೂ ಅವರಲ್ಲಿ ಇರಬೇಕು ಅನ್ನೋದೊಂದು. ಈಗ ಫೇಸ್ ಪ್ಯಾಕ್ ಅಂತ ಹೇಳ್ತಾರಲ್ಲ, ಈಗ ಅದನ್ನ ಬ್ಯೂಟಿ ಪಾರ್ಲರಿಗೆ ಹೋಗಿ ಮಾಡ್ಕೋಬೇಕಾ ಅಥವಾ ನಾವು ಮನೆಯಲ್ಲೇ ಮಾಡ್ಕೋಬಹುದಾ? ಪಾರ್ಲರಲ್ಲಿ ಮಾಡ್ಕೊಂಡಾಗ ಏನಾಗುತ್ತೆ, ನಿಮಗೆ ಎಕ್ಸ್ಟ್ರಾ ಗ್ಲೋ ಸಿಗುತ್ತೆ, ಮತ್ತೆ ನಿಮ್ಮ ಸ್ಕಿನ್ ಯಾವುದು ಅಂತ ಗೊತ್ತಾಗುತ್ತೆ, ನಿಮ್ಮ ಸ್ಕಿನ್ ನೇಚರ್ ಏನು ಅಂತ ಗೊತ್ತಾಗುತ್ತೆ. ನಿಮ್ಮ ಸ್ಕಿನ್ ಅನಲೈಸ್ ಮಾಡಿ ಅವ್ರು ಹೇಳ್ತಾರೆ ಇದಾಗತ್ತೆ ಇದಾಗಲ್ಲ ಅಂತ ಅಂದ್ಬಿಟ್ಟು. ಪಾರ್ಲರಲ್ಲಿ ಅದೇನೇನೆ ನಿಮ್ಮ ಸ್ಕಿನ್ ಏನು ಬೇಕೋ ಅದನ್ನ ಮಾಡ್ತಾರೆ. ನೀವೇ ಹಾಕೊಂಡಾಗ ಅದು ರಾಂಗ್ ಆಗಿನೂ ಹೋಗ್ಬೋದು, ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಸಜೆಷನ್ ತಗೊಂಡು ಖಂಡಿತವಾಗ್ಲೂ ಮಾಡ್ಕೊಟ್ರೆ ಬಹಳನೇ ಒಳ್ಳೇದು. ಅಂದ್ರೆ ಎಕನಾಮಿಕಲಿ ಒಳ್ಳೇದು. ಹೌದು, ಖಂಡಿತ ಎಕನಾಮಿಕಲಿ ಒಳ್ಳೇದಿದೆ. ಅಂದ್ರೆ ಇವಾಗ ಎಕನಾಮಿಕಲಿ ಇವತ್ತು ಹೌದು, ಇವತ್ತೇನಂದ್ರೆ ಬ್ಯೂಟಿಷಿಯನ್ಸ್ ಕೂಡ ಹಳೆ ಬ್ಯೂಟಿಷಿಯನ್ಸ್ ಬರಲ್ಲ, ಮಾಡ್ಕೋಬಹುದು. ಅದನ್ನ ಫೇಸ್ ಪ್ಯಾಕ್ಸ್ ಇರುತ್ತೆ, ನಿಮ್ ಸ್ಕಿನ್ ಟೈಪ್ಗೆ ತಕ್ಕಂತದ್ದು ಇರುತ್ತೆ. ಇವತ್ತು ಅಂಗಡಿನಲ್ಲೇ ಸಜೆಸ್ಟ್ ಮಾಡಿ ಕೊಟ್ಬಿಡ್ತಾ ಇದ್ರೆ ಕೂಡ. ಸೊ ಅದರಲ್ಲಿ ಏನಂತ ಹೇಳಿದ್ರೆ, ಫೇಸ್ ಪ್ಯಾಕ್ ಹಾಕೊಳ್ಳುವಾಗ ನಿಮ್ದು ತುಂಬಾ ಡ್ರೈ ಸ್ಕಿನ್ ಆಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿ ಇಲ್ಲ ಹಾಲು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ನಿಮ್ದು ತುಂಬಾ ಪಿಂಪಲ್ ಸ್ಕಿನ್ ಆಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಅದ್ರೊಳಗಡೆ ಒಂದೇ ಒಂದು ತೊಟ್ಟು, ಜೆಂಟ್ಸ್ ಯೂಸ್ ಮಾಡ್ಬೋದು, ಜೆಂಟ್ಸ್ ಯೂಸ್ ಮಾಡ್ಬೋದು, ಧಾರಾಳವಾಗಿ ಯೂಸ್ ಮಾಡ್ಬೋದು. ಅದ್ರೊಳಗಡೆ ಸ್ವಲ್ಪ ನೀವೇನ್ ಮಾಡ್ಬೋದು, ಒಂದೇ ಒಂದು ತೊಟ್ಟು, ಜಾಸ್ತಿ ಹಾಕ್ಬಾರ್ದು, ನಿಂಬೆಹಣ್ಣು ರಸನ ಹಾಕ್ಬೋದು. ನಿಂಬೆಹಣ್ಣು ರಸನ ಡೈಲ್ಯೂಟ್ ಮಾಡಿ ಹಾಕ್ಬೇಕು, ರೋಸ್ ವಾಟರ್ ಅಲ್ಲಿ ಡೈಲ್ಯೂಟ್ ಮಾಡಿ ಪ್ಯಾಕ್ ಅಲ್ಲಿ ಅಪ್ಲೈ ಮಾಡ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬಹುದು. ಆ ರೀತಿ ಪಿಂಪಲ್ ಸ್ಕಿನ್ ಆದ್ರೆ ಮತ್ತೆ ಆಯಿಲಿ ಸ್ಕಿನ್ ಆದರೆ ಸ್ವಲ್ಪ ನಿಂಬೆಹಣ್ಣು ಯೂಸ್ ಮಾಡ್ಬೋದು, ಕಡಲೆ ಹಿಟ್ಟನ್ನೇ ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಆಯಿತು, ನಾರ್ಮಲ್ ಸ್ಕಿನ್ ಆಯಿತು ಅಂತ ಹೇಳಿದ್ರೆ ಕಡಲೆ ಹಿಟ್ಟು ನಿಂಬೆಹಣ್ಣು ಆ ಥರ ತರಲೇಬೇಡಿ ಅಷ್ಟೇ. ನಿಂಬೆಹಣ್ಣು ಅಷ್ಟೇ ಪ್ರಮಾಣ ಭಾಳ ಕಡಿಮೆ. ಕೆಲವರು ಸ್ಕ್ಯಾಲ್ಪ್ಗೆ ತಿಕ್ಕೊಳ್ತಾ ಇರ್ತಾರೆ, ಅದು ತುಂಬ ಡೇಂಜರ್. ಅದು ಈಗ ಮೇಕಪ್ ಆರ್ಟಿಸ್ಟ್ ಅಲ್ಲಿ ತಮಗೆ ಯಾರು ಸ್ಫೂರ್ತಿದಾಯಕ?
ನನಗೆ ಮೇಕಪ್ ಆರ್ಟಿಸ್ಟಲ್ಲಿ ತುಂಬ ಜನ ಇದ್ದಾರೆ ಸರ್. ಯಾಕಂದರೆ ಈಗ ಒಂದು ಸ್ಫೂರ್ತಿ ಅಂತ ಒಬ್ಬರು ಇರ್ತಾರೆ, ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ, ನಾನು ಆ ಥರ ಅಂದರೆ ಅವರಿಂದ ನಾವು ಕಲ್ತಿರೋದು ಹೆಚ್ಚಿರುತ್ತೆ ಇಲ್ಲ, ಇವತ್ತು ನನಗಿಂತ ಚಿಕ್ಕವರೆಲ್ಲಾನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಲ್ವಾ? ಅದು ಸ್ಟೂಡೆಂಟ್ಸ್ಗಳನ್ನು ಅವ್ರ ಹತ್ರನೂ ನಾನು ಕಲ್ತಿದ್ದೀನಿ ಕೆಲವೊಂದು ವಿಷಯಗಳನ್ನ ಕಲ್ತಿದ್ದೀನಿ ನಾನು. ಸೊ ಸ್ಫೂರ್ತಿ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ಸು, ಕೊಲೀಗ್ಸು, ನಾನು ಅನುಭವ ತಗೊಂಡಿರೋದು ಕೆಲಸ ಮಾಡಿ ಮತ್ತು ಇನ್ನೊಬ್ರಿಗೆ ಹೇಳ್ಕೊಟ್ಟು ನಾನು ಕೆಲಸ ಮಾಡಿ ಅನುಭವ ತಗೊಂಡಿದ್ದೀನಿ. ಇನ್ನು ಕೆಲವರು ನನ್ನ ಫ್ರೆಂಡ್ಸು ಇಂಟರ್ನ್ಯಾಷನಲ್ ಕೋರ್ಸ್ಗಳೆಲ್ಲ ಲೆವೆಲೆಲ್ಲ ಹೋಗ್ಬಿಟ್ಟು ಬಂದಿದ್ದಾರೆ. ಅವ್ರು ಬಂದಿರೋರು ಅವ್ರು ಕೆಲಸ ಮಾಡೋವಾಗ ಅವ್ರು ನನಗೆ ತುಂಬ ಸ್ಫೂರ್ತಿ ಅಂತ ಆಗ್ತಾರೆ. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಚೇತನ್ ಅಂತ ಅಂದ್ಬಿಟ್ಟು, ಒಳ್ಳೆ ಮೇಕಪ್ ಆರ್ಟಿಸ್ಟು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರನ್ನ ನೋಡಿದಾಗೆಲ್ಲ ನನಗೊಂದು ಖುಷಿ ಅವ್ರನ್ನ ನೋಡಿದ್ರೆ. ಸೊ ಅವರು ಒಂದು ಸ್ಫೂರ್ತಿ ಅಂತ ಅನ್ನಿಸ್ತಾರೆ. ಆ ರೀತಿ ಕೆಲವರು ಮೇಕಪ್ ಆರ್ಟಿಸ್ಟ್ಗಳು ಇದ್ದಾರೆ ನನಗೆ ಫಿಲ್ಮ್ ಲ್ಯಾಂಡಲ್ಲೂ. ನಮ್ಮಲ್ಲಿ ಈಗ ಭವ್ಯ ಅವ್ರಿಗೆ ಸ್ಪೆಷಲ್ ಆಗಿ ಭವ್ಯ ಅವ್ರಿಗೆ ಮೇಕಪ್ ಮಾಡಿರೋ ಆರ್ಟಿಸ್ಟ್ನ ನಾವು ಇಂಟರ್ವ್ಯೂ ಮಾಡಿದ್ದೀವಿ. ಆಮೇಲೆ ವಜ್ರಮುನಿ ಅವ್ರಿಗೆ, ರಾಜ್ಕುಮಾರ್ ಅವ್ರಿಗೆ ಮೇಕಪ್ ಮಾಡಿರುವಂಥ ಆರ್ಟಿಸ್ಟ್ಗೂ ನಾವು ಸಂದರ್ಶನ ಮಾಡಿದ್ದೀವಿ. ಸೊ ಹಾಗಾಗಿ ನಾನು ಕೇಳಿದ್ರೆ ಅವರಿಗೆಲ್ಲ ಒಂದು ಸ್ಫೂರ್ತಿ, ಬೇರೆಯವರೆಲ್ಲ ದೊಡ್ಡದು. ಹೌದು, ರಾಜ್ಕುಮಾರ್ ಅವ್ರಿಗೆ ಮೇಕಪ್ ಮಾಡ್ತಾ ಇನ್ನೊಬ್ರು ಹಿರಿಯರು ಕೃಷ್ಣ ಅಂತ ಅಂದ್ಬಿಟ್ಟು ಅವರು ನನ್ನ ಹಸ್ಬೆಂಡ್ ಮೀಟ್ ಮಾಡಿಸಿದ್ರು ಅವ್ರನ್ನ. ಸೊ ಅವರು ಒಂಥರ ಸ್ಫೂರ್ತಿನೇನೆ, ಯಾಕಂದ್ರೆ ರಾಜ್ಕುಮಾರ್ ಮುಟ್ಟಿ ಅವ್ರು ಮೇಕಪ್ ಮಾಡಿದ್ದಾರೆ. ಸೊ ಹಾಗಾಗಿ ಇವರೆಲ್ಲ ಒಂದು ಸ್ಫೂರ್ತಿನೇ. ಅಂದ್ರೆ ಒಂದೊಂದ್ ಸರ್ತಿ ನಾನು ಮೇಕಪ್ ಮಾಡೋವಾಗ, ಮೇಕಪ್ ಮಾಡ್ಕೊಂಡು ಹೋಗೋವಾಗ ನಾನು ಏನಾದ್ರು ಸಡನ್ ಆಗಿ ಅವ್ರ ಹತ್ರ ಮತ್ತೆ ಕಣ್ ಬರೀತಾ ಇದೀನಿ ಸುಮ್ನೆ ರಾಮ ಸ್ವಲ್ಪ ಅನ್ನೋರು. ಅಂದ್ರೆ ಎಷ್ಟು ಡೆಡಿಕೇಟೆಡ್ ಅಂದ್ರೆ ಐ ಮೇಕಪ್ ಅನ್ನೋದು ನಾವ್ ಹೇಳ್ತೀವಿ, ಐ ಮೇಕಪ್ ಅನ್ನೋದು ತುಂಬಾನೇನೆ ಗ್ಲಾಮರಸ್ ಆಗಿ ಕಾಣುವಂಥದ್ದು. ನಾನು ಆಗಿನ ಕಾಲದ ಜೈಮಾಲಿನಿ ಇದನ್ನೆಲ್ಲ ನೋಡಿದಾಗ ಅವ್ರ ಐಸು ಮೇಕಪ್ ಎಲ್ಲ ನೋಡಿದಾಗ ಇವತ್ತಿನ ಮೇಕಪ್ ಆರ್ಟಿಸ್ಟ್ ಹೌದು ಅಟ್ರಾಕ್ಷನ್. ಅದೊಂದು ಮೇಕಪ್, ಐ ಮೇಕಪ್. ನಾನು ಹೇಳೋದೇನಂದ್ರೆ ಜೈಮಾಲಿನಿದು ಐ ಮೇಕಪ್, ಜ್ಯೋತಿಲಕ್ಷ್ಮಿದು ಐ ಮೇಕಪ್, ಈ ಹಲಮ್ದು ಐ ಮೇಕಪ್, ಇವ್ರದೆಲ್ಲ ನೋಡಿದಾಗ ಒಂದು ಕ್ಯಾಬ್ರೆ ನರ್ತಿಕಿಯರು ಅಂತ ಹೇಳ್ತಾರಲ್ಲ, ಅವ್ರದ್ದು ಮೇಕಪ್ ನಾನು ಬಹಳ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಅಷ್ಟೊಂದು ಕಲರ್ಫುಲ್ ಆಗಿ ಕಾಣ್ತಾ ಇದ್ದಾರೆ ಆ ಚಮಕಿಗಳು, ಅದು ಇದೆಲ್ಲ ಗ್ಲಿಟರ್ಸ್ ಎಲ್ಲ ಹಾಕೊಂಡು. ಕಣ್ಣು ಅಂದ ತಕ್ಷಣ ನೆನಪು ಬಂತು. ಈಗ ಡಾರ್ಕ್ ಸರ್ಕಲ್ಗೆ ಅದು ಅವ್ರಿಗೆ ಏನು ಸಜೆಷನ್ ಇಷ್ಟಪಡ್ತಾರೆ? ಇದೂ ಒಳ್ಳೆ ಪ್ರಶ್ನೆನೇ. ಆಕ್ಚುಲಿ ತುಂಬಾ ಜನ ಅದನ್ನ ಸಫರ್ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ. ನಿದ್ದೆ ಕೆಟ್ಟಿರ್ತಾರೆ. ಹೌದು, ಅದನ್ನ ಮತ್ತೆ ರಿಕವರ್ ಆಗ್ಬೋದಾ? ಖಂಡಿತ ಆಗ್ಬೋದು, ಖಂಡಿತ ಆಗ್ಬೋದು. ಕೆಲವ್ರಿಗೆ ಹೆರಿಡಿಟಿ ಇರುತ್ತೆ. ಹೆರಿಡಿಟಿ ಇರೋರ್ದು ಕೂಡ ನಾನು ಅದನ್ನ ಕಡಿಮೆ ಆಗಂಗ್ ಮಾಡಿದೀನಿ, ಸಂಪೂರ್ಣವಾಗಿ ಹೋಗಲ್ಲ. ಹೌದು, ಸಂಪೂರ್ಣವಾಗಿ ನಾವು ಮಾಡಕ್ ಹೋದಾಗ ಏನಾಗುತ್ತೆ, ಸ್ಕಿನ್ ತಿನ್ನಾಗ್ಬಿಡತ್ತೆ. ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಈ ಬಾಳೆಹಣ್ಣು ಸಿಪ್ಪೆ ಸುಲಿದ್ರೆ ಒಳಗಡೆ ಏನು ಉಳಿಯುತ್ತೆ ನೋಡ್ರಿ, ಟ್ರೂ ಸ್ಕಿನ್ ವಿಸಿಬಲ್ ಆಗಕ್ಕೆ ಶುರು ಆಗುತ್ತೆ. ಜಾಸ್ತಿ ನಾವು ಮಾಡೋಕ್ಕಾಗಲ್ಲ. ನಮ್ಮ ಪ್ರೊಟೆಕ್ಷನ್ ಸ್ಕಿನ್ ಲೇಯರ್ಸ್ ಏನಿರುತ್ತೆ ಅಲ್ಲಿವರೆಗೂ ನಾವು ಎಷ್ಟು ಲೆವೆಲ್ ಮಾಡುತ್ತೆ ಅಷ್ಟು ಮಾಡ್ಬೋದು ಅಷ್ಟೇನೆ. ಸೊ ತುಂಬಾ ಸೆನ್ಸಿಟಿವ್ ಆದಾಗ ನಾವು ಮಾಡಕ್ ಬರೋದಿಲ್ಲ. ಸೊ ಹಾಗಾಗಿ ಅದ್ ಮಾಡಿದೀನಿ. ಇನ್ನು ಕೆಲವ್ರಿಗೆಲ್ಲಾನು ತುಂಬಾ ಸ್ಟ್ರೈನ್ ಆಗಿರುತ್ತೆ, ಮತ್ತೆ ಸರಿಯಾಗಿ ಮೇಂಟೈನ್ ಮಾಡಿರಲ್ಲ. ಅಂಥವ್ರಿಗೆ ಈಸಿಯಾಗಿ ಹೋಗುತ್ತೆ. ಅಂಥವ್ರು ಏನು ಮಾಡಬೇಕು ಅಂತಂದರೆ, ರಾತ್ರಿ ಹೊತ್ತು ಅರ್ಧ ಗಂಟೆ ಚೆನ್ನಾಗಿ ಆಲೂಗಡ್ಡೆನ ತುರಿದ್ಬಿಟ್ಟು ಅದನ್ನು ತುಪ್ಪದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕಾಟನ್ನಲ್ಲಿ ಇಟ್ಬಿಟ್ಟು ಅದನ್ನು ಪ್ಯಾಕ್ ಮಾಡಿ ಮಲ್ಕೋಬೋದು. ತುಂಬ ಡ್ರೈ ಇರೋರು ಕುಕ್ಕುಂಬರು ಅಗೈನ್ ಕುಕ್ಕುಂಬರ್ ಬಂದು ಇದು ಡ್ರೈ ಮಾಡುತ್ತೆ. ಕೆಲವ್ರಿಗೆ ಸೂಟ್ ಆಗುತ್ತೆ, ಕೆಲವ್ರಿಗೆ ಸೂಟ್ ಆಗಲ್ಲ. ಕೆಲವ್ರಿಗೆ ಸೂಟ್ ಆಗುತ್ತೆ, ಎಲ್ಲರಿಗೂ ಸೂಟ್ ಆಗಲ್ಲ ಕುಕ್ಕುಂಬರ್. ಸೊ ಕುಕ್ಕುಂಬರ್ ಯೂಸ್ ಮಾಡೋರು ಸ್ವಲ್ಪ ಯೋಚನೆ ಮಾಡಬೇಕು, ಇದನ್ನ ಥಿಂಕ್ ಮಾಡಬೇಕು. ಮತ್ತೆ ಏನು ಬೇಡ, ನಿಮಗೆ ಹಾಲು ಇರುತ್ತಲ್ಲ, ಹಾಲು ಕಾಟನ್ನ ಹಾಲಲ್ಲಿ ಡಿಪ್ ಮಾಡಿಬಿಟ್ಟು ಅದನ್ನ ನೀವು ಅಪ್ಲೈ ಮಾಡ್ಕೊಟ್ರೆ ಸಾಕು. ಮತ್ತೆ ಇಲ್ಲಾಂದ್ರೆ ಯಾವ್ದಾದ್ರು ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಬಿಟ್ಟು ಕಾಟನ್ ಅದ್ರಲ್ಲಿ ಅಪ್ಲೈ ಮಾಡ್ಬಿಟ್ಟು ಕಣ್ಣ ಮೇಲೆ ಚೆನ್ನಾಗಿ ಮಾಡಲೇಬೇಕು. ಖಂಡಿತ ಅಲ್ವಾ? ಅದು ಬೇಕೇ ಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು. ನಿದ್ದೆ ಕಣ್ಣಿಗೆ ರೆಸ್ಟ್ ಬೇಕೇ ಬೇಕು. ಅಂದ್ರೆ ಇವತ್ತು ಕಂಪ್ಯೂಟರ್ ನೋಡೋದು, ಮೊಬೈಲ್ ನೋಡೋದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಚಿಕ್ಕ ಮಕ್ಕಳಿಗೆ ಹೌದು ಬರ್ತಾ ಇದೆ. ಸೊ ಯಾಕೆ ಅಂತ ಹೇಳಿದ್ರೆ ಈ ಮೊಬೈಲ್ದು ತುಂಬಾನೇ ನೋಡ್ತಾ ಇರ್ತಾರೆ ಎಲ್ಲಾನು. ಕೆಲವ್ರಿಗೆ ಅನಿವಾರ್ಯತೆ ಇದೆ, ಮೊಬೈಲಲ್ಲೇ ಕೆಲಸ, ಕಂಪ್ಯೂಟರ್ಲ್ಲೇ ಕೆಲಸ. ಸೊ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ, ಕೊಬ್ಬರಿ ಎಣ್ಣೆನೋ ಇಲ್ಲ ಹರಳೆಣ್ಣೆನೋ ಇಲ್ಲ ಎಳ್ಳೆಣ್ಣೆ ಬಂದು ನಿಮಗೆ ಸ್ಕಿನ್ಗೆ ಪೇನ್ ರಿಲೀಫು ಮತ್ತೆ ಬಾಡಿ ಟೆಂಪರೇಚರ್ನ ಬ್ಯಾಲೆನ್ಸ್ ಆಗಿಡೋವಂಥದ್ದು. ಸೊ ಹಾಗಾಗಿ ವಿಟಮಿನ್ ಕಡಿಮೆ ಇರ್ತವ್ರಿಗೆ, ಕಣ್ಣಿಂದು ವಿಟಮಿನ್ ಕಡಿಮೆ ಇರ್ತಾರೆ. ಇಲ್ಲ ಸ್ಟ್ರೈನ್ ಆಗಿರುತ್ತೆ ಸರ್, ಸ್ಟ್ರೈನ್ ಆಗಿರುತ್ತೆ ಮಕ್ಕಳಿಗೆ ಅಂತ ಹೇಳಿದ್ರೆ. ಹೌದು, ಸ್ಪೆಕ್ಸ್ ಬರುತ್ತೆ ಅಂತ ಹೇಳಿದ್ರೆ ಕೆಲವ್ರಿಗೆ ಬೈ ಬರ್ತ್ ನ್ಯೂನ್ಯತೆನೂ ಇರುತ್ತೆ. ಯಾಕಂದ್ರೆ
ಪ್ರೆಗ್ನೆನ್ಸಿ ಒಳಗೆ ಏನಾದರೂ ಪ್ರಾಬ್ಲಮ್ಮು ಆ ಥರ ಎಲ್ಲ ಇದ್ದು ಬೈ ಬರ್ತ್ ಆಗಿರೋದು ಇರುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಏನಂತ ಹೇಳಿದ್ರೆ ಮಕ್ಕಳೇ ಸರಿಯಾಗಿ ಊಟ ತಿಂಡಿ ಬಗ್ಗೆ ಗಮನ ಕೊಟ್ಟಿರಲ್ಲ. ಸೊ ಅಂಥವ್ರಿಗೆ ಒಳ್ಳೆ ಪೌಷ್ಟಿಕಾಂಶ ಕಣ್ಣಿಗೆ ಇರೋಂಥ ಒಂದು ಆಹಾರಗಳನ್ನ ಕೊಡಬೇಕು. ಇವತ್ತಿನ ತಂದೆ ತಾಯಿಗಳು ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ಏನೇ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗುವಂಥದ್ದು, ಹೋಗ್ಬಾರ್ದು. ಮನೆ ಮದ್ದು ಮನೆ ಮದ್ದು ಅಂದ್ರೆ ಮನೆ ಮದ್ದು ಅಂದ್ರೆ ತೀರಾ ವಿಕೋಪ ಇದ್ರೆ ಹೋಗ್ಬೇಕು. ಬಟ್ ಆರೋಗ್ಯವಂತ ಮಗುಗೆ ನೀವು ಬೇಸಿಕ್ ಸ್ವಲ್ಪ ಏನಂತ ಹೇಳಿದ್ರೆ ಮನೇಲೆ ಏನಾದ್ರು ಅವ್ರಿಗೆ ಒಳ್ಳೆ ಪೌಷ್ಟಿಕ ಆಹಾರ ಕೊಡೋಂಥದನ್ನ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಕೆಲವ್ರು ತಂದೆ ತಾಯಿಗಳು ಮಾಡ್ತಾ ಇದ್ದಾರೆ, ಕೆಲವ್ರು ತಾಯಿಂದಿರು ಮಾಡ್ತಾ ಇದ್ದಾರೆ. ಏನೇ ಮನೇಲೆ ಅವ್ರಿಗೆ ಏನೇನ್ ಬೇಕೋ ಅಲ್ಲ ಮನೇಲೆ ಮಾಡ್ಕೊಡೋಂಥದ್ದು ಮಾಡ್ತಾ ಇದ್ದಾರೆ ತಾಯಿಂದಿರು. ಕೆಲವ್ರು ಏನ್ ಮಾಡ್ತಾರೆ ಅಂಗಡಿದ ತಂದು ಕೊಡುವಂಥದ್ದು, ಅದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಇಂಥದ್ದೆಲ್ಲ ಕಡಿಮೆ ಆಗುತ್ತೆ. ಪೌಷ್ಟಿಕತೆ ಕಡಿಮೆ ಆಗೋದ್ರಿಂದ ಆ ಥರ ಆಗುತ್ತೆ ಮಕ್ಕಳಿಗೆ. ಹಾಗೆ ನನಗೆ ಇವತ್ತು ಸ್ಪೆಕ್ಸ್ ಬಂದಿಲ್ಲ, ಇದು ಫ್ಯಾಷನ್ ಮಾತ್ರ ಗೊತ್ತಾಯ್ತು. ರೀಡಿಂಗ್ ಪರ್ಪಸ್ ಕೆಲವ್ರಿಗೆ ಬರುತ್ತೆ ಅಷ್ಟೇ. ಇಲ್ಲ, ನನಗೆ ರೀಡಿಂಗು ಇಲ್ಲ. ಸೊ ಐ ಆಮ್ ಬ್ಲೆಸ್ಡ್ ವಿತ್ ದಿಸ್. ಇವತ್ತರೆಗೂ ಹೇಗಿದೆ, ಸೊ ಮುಂದೆ ಕೂಡ ಅದನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಮೇಂಟೈನ್ ಆಗಲಿ ಒಳ್ಳೇದು ಸರ್. ಯಾಕಂದ್ರೆ ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಜನರೇಷನ್ ಅಂತ ಹೇಳಿದ್ರೆ ಅಂದ್ರೆ ಒಂದು 60-70s ಅಲ್ಲಿ ಇದ್ದಂತ ಫುಡ್ ಇತ್ತಲ್ಲ, ಅದು ನಮ್ಮನ್ನ ಈ ರೀತಿ ಇಟ್ಟಿರೋದು. ಅದು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಲ್ಲದೆ ಇರೋದು ನಿಜವಾಗ್ಲೂ ನಾವು ಫಿಲ್ಟರ್ ಮಾಡಿ ಕೊಡ್ತಾ ಇದೀವಿ ಈಗ. ಹೌದು, ಯಾವ್ದು ಬೇಕು ಯಾವ್ದು ಬೇಡ ಅಂತ ನೋಡಿ ಕೊಡ್ತಾ ಇದೀವಿ. ನಿಜ. ಸೊ ಹಾಗೆ ನಡೀತಿದೆ. ಎಸ್ ಮೇಡಮ್, ಕೂದಲಿಗೆ ಬಣ್ಣ ಹಚ್ಚೋದ್ರ ಬಗ್ಗೆ ತಾವು ಭಾಳ ಚೆನ್ನಾಗಿ ಹೇಳಿದ್ರಿ. ಎಸ್, ನಿಮಗೆ ಹಲವಾರು ಪ್ರಶಸ್ತಿ ನಿಮ್ಮನ್ನು ಆರಿಸಿ ಬಂದಿದೆ. ಸೊ ಅದ್ರ ಬಗ್ಗೆ ಆ ಸಂತೋಷದ ಕ್ಷಣಗಳು ನಮ್ಮದೇ ಹಚ್ಕೊಳ್ಳಿ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ರು ಪ್ರೊಫೆಸರ್ ನಾರಾಯಣಮ್ಮ ಅಂತ ಅಂದ್ಬಿಟ್ಟು, ಅವರು ಪ್ರೊಫೆಸರು, ಅವರು ಕರೆದು ಒಂದು ಸನ್ಮಾನ ಮಾಡಿದ್ರು ಒಂದು. ಸೊ ಅವ್ರು ಯಾಕೆ ಅಂತ ಹೇಳಿದ್ರೆ, ನೀ ತುಂಬಾ ಹೆಣ್ಮಕ್ಳಿಗೋಸ್ಕರ ತುಂಬಾ ಹೋರಾಟ ಮಾಡ್ತಾ ಇರ್ತೀಯ ಯಾವಾಗ್ಲೂ, ವಾಯ್ಸ್ ನೀನೊಂದು ಸ್ವಲ್ಪ ವಾಯ್ಸ್ ಹೆಣ್ಮಕ್ಳಿಗೆ, ಅದಕ್ಕೆ ಅಂತ ಅಂದ್ಬಿಟ್ಟಂದ್ರು. ನನಗದಕ್ಕೆ ಅರ್ಹತೆ ಇಲ್ವೋ ಇಲ್ವೋ ಗೊತ್ತಿಲ್ಲ, ನಾನು ಚೇರ್ ಮೇಲೆ ಕೂತ್ಕೊಳಕ್ಕೆ. ಯಾಕಂದ್ರೆ ಸನ್ಮಾನ ಅಂತಂದಾಗ ನಾನು ಒಂದೆರಡು ಹೆಜ್ಜೆ ಹಿಂದೆ ಇರ್ತೀನಿ. ಯಾಕಂದ್ರೆ ಅದಕ್ಕೊಂದು ಅರ್ಹತೆ ಬೇಕು ಸರ್. ಇವತ್ತು ನಾವೇನೇ ಮಾಡಿದ್ರು ಕೂಡ ಒಂದು ಸಾಧನೆ ಮಟ್ಟ ಅನ್ನೋದು ನಮ್ಮ ಮನಸ್ಸಿಂದ ನಾವು ಮಾಡ್ತಾ ಇರ್ತೀವಿ. ಸಾಧನೆ ಅಲ್ಲ, ಅದು ನಾವು ಇಷ್ಟಪಟ್ಟು ಮಾಡ್ತಾ ಇರ್ತೀವಿ ಆ ಕೆಲಸನ. ಅದು ಎಲ್ಲೋ ಒಂದ್ ಕಡೆ ಸಾಧನೆ ಅಂತ ಬೇರೆಯವ್ರಿಗೆ ಅನ್ಸಿ ನಮ್ಮನ್ನ ಗೌರವಿಸ್ತಾರೆ, ಗೌರವಿಸ್ತಾರೆ. ಅವಾಗ ಏನಾಗುತ್ತೆ, ನಮ್ಗೆ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ನಾವ್ ಇನ್ನೂ ಮಾಡ್ಬೇಕು ಅಂತ ಅನ್ಬಿಟ್ಟು. ಖಂಡಿತ ಒಂದು ಅವಾರ್ಡ್ ಬಂದ ತಕ್ಷಣ ನಾವು ಅಲ್ಲಿಗೆ ನಿಲ್ಲಲ್ಲ. ಹೌದು. ಆಮೇಲೆ ಬ್ರಹ್ಮಕುಮಾರಿ ಸಮಾಜದಿಂದ ಅವರು, ಮತ್ತೆ ಹ್ಯೂಮನ್ ರೈಟ್ಸ್ ಕಡೆಯಿಂದ, ಮತ್ತೆ ನಮ್ಮ ಇವರು ಸುಮಾರು ನನಗೆ ಕಲ್ಪನಾ ಪ್ರಶಸ್ತಿ ಅವಾರ್ಡು ಬಂದಿದೆ. ನಮ್ಮ ಮಿನುಗುತಾರೆ ತುಂಬಾ ಇಷ್ಟ ಆಗುತ್ತೆ. ಮಿನುಗುತಾರೆ ಕಲ್ಪನಾ ಅವಾರ್ಡ್ ಅಂತ ಅಂದ್ಬಿಟ್ಟು ಒಂದು ಅಂದ್ರೆ ಸಂಘಟನೆಯವರು ಅವ್ರವ್ರು ಏನೇನು ಮಾಡ್ತಾ ಇರ್ತಾರೆ ಅದರಲ್ಲಿ ಆ ಥರ. ಆಮೇಲೆ ವಿಕ್ರಮಾದಿತ್ಯ ಅವಾರ್ಡ್ ಅಂತ ಅಂದ್ಬಿಟ್ಟು, ಸೊ ಕಿತ್ತೂರಿ ಚೆನ್ನಮ್ಮ ಅವಾರ್ಡ್ ಅಂತ ಅಂದ್ಬಿಟ್ಟು, ಒನಕೆ ಓಬವ್ವ ಅವಾರ್ಡ್ ಅಂತ ಅಂದ್ಬಿಟ್ಟು, ಅದು. ಆಮೇಲೆ ಮೇಕಪ್ ಆರ್ಟಿಸ್ಟ್ ಆಗಿ ಎಕ್ಸಲೆನ್ಸಿ ಅವಾರ್ಡ್ಗಳು ಇವೆಲ್ಲ ತುಂಬಾ ಬಂದಿದ್ದಾವೆ. ಮೇಕಪ್ ಎಲ್ಲಾನು ಸರ್ಟಿಫಿಕೇಶನ್ಸ್ ನಾನು ಸೌತ್ ಇಂಡಿಯಾ ಪೂರ್ತಿ ಸೆಮಿನಾರ್ಸ್ ವರ್ಕ್ಶಾಪ್ಸ್ ಎಲ್ಲ ಮಾಡಿದಾಗ ಬಂದಿದೆ. ಸೊ ಅದಕ್ಕೆ ತಕ್ಕಂಗೆ ನಾನು ಅಪ್ಡೇಟ್ ಆಗ್ತಾ ಹೋಗ್ತಾ ಇದ್ದೀನಿ. ಜವಾಬ್ದಾರಿಗಳು ಜಾಸ್ತಿ ಆಗತ್ತೆ. ಯಾಕಂದ್ರೆ 100 ಜನ ಇರುವಾಗ ಒಬ್ರಿಗಿಂತ ಒಬ್ರು ಜಾಣರಿರ್ತಾರೆ, ಮರಕ್ಕಿಂತ ಮರ ದೊಡ್ಡರಿರ್ತಾರೆ. ನಾನು ಒಂದು ಅನುಭವಸ್ಥಳಾಗಿ ಅವ್ರಿಗೆ ಅವ್ರು ಕೇಳೋಂಥ ಪ್ರಶ್ನೆಗೆ ಉತ್ತರ ಹೇಳೋಂಥ ಒಂದು ಕೆಪಾಸಿಟಿ ನನಗೆ ಬರಬೇಕಾದ್ರೆ ನಾನು ಜಾಸ್ತಿ ಕಲಿಬೇಕು. ಅವಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸೂಪರ್, ಅದ್ಭುತ ಮಾತು. ಸೊ ಹಂಗಾಗಿ ಕಲಿಯಕ್ಕೆ ಎಂಡೇ ಇಲ್ಲ, ಕೊನೆ ಇಲ್ಲ. ನೋಡಿ, ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಈ ಸಂಸ್ಥೆ ಸ್ಟಾರ್ಟ್ ಮಾಡಿದಾಗ, ಸ್ಟಾರ್ಸ್ ಮೆಲಡಿ ಇನ್ಸ್ಟಿಟ್ಯೂಷನ್ ಅಂತ ಸಂಸ್ಥೆ ಸ್ಟಾರ್ಟ್ ಮಾಡಿದಾಗ SPB ಅವರಿಗೆ ಒಂದು ಮಾತು ಹೇಳಿದೆ, ಗುರುಗಳೇ, ನಾನು ಸ್ಟಾರ್ಟೆಡ್ ಸ್ಟಾರ್ಸ್ ಮೆಲಡಿ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಪ್ಲೇಬ್ಯಾಕ್ ಸಿಂಗಿಂಗ್ ಹೇಳ್ಕೊಡೋಕ್ಕೆ ಶುರು ಮಾಡಿದ್ದೀನಿ. ಐ ಆಮ್ ಪ್ಲಾನಿಂಗ್ ಟು ಕಮ್ ಟು ಯು ಅಂತಾರೆ. ಗುರುಗಳೇ, ಇಂಥ ದೊಡ್ಡ ಮಾತಂದೆ. ಅಂದರೆ ಕಲೀಲಿಕ್ಕೆ ಎಲ್ಲಿ ಬೇಕಾದರೂ. ಕರೆಕ್ಟ್. ನೀವೊಂದು ಸಂಗೀತದ ದೇಗುಲವನ್ನು ಪ್ರಾರಂಭ ಮಾಡಿದ್ರೆ ಅಂದಮೇಲೆ ಇಟ್ಸ್ ಗ್ರೇಟ್ ಅಂತ ಅವರು ಒಂದು ಹೇಳೋ ರೀತಿ ಇತ್ತು. ನಾನು ಅವ್ರದ್ದು ಎದೆ ತುಂಬಿ ಹಾಡುವೇನು ಪ್ರೋಗ್ರಾಮ್ಸು ನಾನು ಹೋಗಿದ್ದೀನಿ, ತುಂಬಾ ಸರ್ತಿ ಹೋಗಿದ್ದೀನಿ. ಅವರು BB ಶ್ರೀನಿವಾಸ್ ಬಂದು ನಮ್ಮ ಹಸ್ಬೆಂಡ್ಗೆ ರಿಲೇಟಿವ್ ಸೊ ತುಂಬಾ ಇಲ್ಲ ಅವರು ಆರ್ಗನೈಸರ್ ಅಲ್ಲ, ಅವರು ಸಂಗೀತ ಸಂಯೋಜಕರು. ಸೊ ಅವರು ಎಷ್ಟೋ ಸರ್ತಿ ಮಾಡುವಾಗ ನಾನು ಹೋಗಿದ್ದೀನಿ. SPB ಅವರು ಎಷ್ಟೊಂದು ಹಂಬಲ್ ಆಗಿ ಇದ್ದಾರೆ ಅಂತ ಹೇಳಿದ್ರೆ,
ಈ ಮನುಷ್ಯ ಏನು ಇಷ್ಟೊಂದು ಹಂಬಲ್ ಆಗಿದಾರಲ್ಲ, ಇಷ್ಟೊಂದು ಎತ್ತರ. ಆಮೇಲೆ ನೋಡಿದ್ರೆ ಯಾವ ಹಾಡು ಬಿಟ್ಟಿಲ್ಲ ಅವರು, ಎಲ್ಲ ಭಾಷೆಯಲ್ಲೂ ಆಲ್ ಜಾನರ್, ಎಲ್ಲ ಭಾಷೆಯಲ್ಲೂ ಇಷ್ಟೆಲ್ಲ ಇದ್ರೂ ಕೂಡ ಯಾವಾಗಲೂ ಗುನುಗ್ತಾನೆ ಇರ್ತಾರೆ, ಹಾಡು ಗುನುಗ್ತಾ ಇರ್ತಾರೆ. ಮತ್ತೆ ಅಷ್ಟೊಂದು ಹಂಬಲ್ ಅವರು. ಮತ್ತೆ ಬೇರೆಯವ್ರನ್ನ ಮೆಚ್ಕೊಳ್ಳೋದು, ಮತ್ತೆ ತುಂಬಿದ್ ಕೊಡೋ, ಮತ್ತೆ ಒಬ್ಬರಿಗೆ ಏನಾದ್ರು ಒಂದು ಸಲಹೆ ಕೊಡ್ಬೇಕಾದ್ರೂ ಅದರಲ್ಲೂ ಅವ್ರನ್ನ ಏನು ಡಿಸ್ಕರೇಜ್ ಮಾಡಲ್ಲ, ಎನ್ಕರೇಜ್ ಮಾಡಿ ಕೊಡ್ತಾರೆ. ಯಾರಾದ್ರೂ ಒಂದು ಹಾಡು ಹಾಡಿದ್ರೆ ಆಸಿಫ್ ಸಪೋಸ್ ಎಕ್ಸಾಂಪಲ್ ಹೇಳ್ತಾರೆ, ಈ ಹಾಡು ನಾನು ಕೂಡ ಇಷ್ಟು ಚೆನ್ನಾಗಿ ಹಾಡಿರಲಿಲ್ಲ, ಸಾಧ್ಯನೇ ಇಲ್ಲ. ಸೊ ಹೀಗೆ ನಾನು ಅವ್ರನ್ನ ನೋಡಿದೀನಿ, ಬಹಳ ಹತ್ರದಿಂದ ನೋಡಿದೀನಿ ಸರ್. ನಾವು ಅವ್ರು ಹೇಳ್ತಾರೆ ಹಂಗಂತ, ಬಟ್ ನಾನು ಇವತ್ತಿಗೆ ಹೇಳೋದು ಅಷ್ಟೇ, ಎಸ್ ಜಾನ್ ಕಮ್ಮ ಅವ್ರದ್ದು ಒಂದು ಧೂಳಿನ ಕಣ ಕೂಡ ಅಷ್ಟೇ, ನಾವು ಅಷ್ಟೇನೆ. ಸೊ ಅವ್ರನ್ನ ನಾವು ಅನುಭವಿಸಿದೀವಿ, ಎಂಜಾಯ್ ಮಾಡಿ ಅವ್ರ ಹಾಡುಗಳನ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ಏನಂತ ಹೇಳಿದ್ರೆ ಆ ಖುಷಿ ತುಂಬಾನೇ ಇದೆ. ಖಂಡಿತ ಅವರು ಒಳ್ಳೆ ಕೊಡುಗೆ ಕೊಟ್ಟು ಹೋಗಿದ್ದಾರೆ. ಬೇಕಾದಷ್ಟು ಒಂದ್ ಜೀವನ ಸಾಲದು. ನಾವೇ ಅದೃಷ್ಟವಂತರು, ನಾವು ನಿಜವಾಗ್ಲೂ ಅದೃಷ್ಟವಂತರು. ವಿ ವೇರ್ ಇನ್ ದೇರ್ ಎರಾ, ಆ ಒಂದು ಇರಲ್ಲ ಇದ್ವಿಲ್ಲ ನಾವು ನಿಜವಾಗ್ಲೂ. ಮತ್ತೆ ನಮ್ಮ ಬಾಲ್ಯದಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ ನಾವು ಮಣ್ಣಿನ ಸೊಗಡನ್ನ ನಾವು ಎಂಜಾಯ್ ಮಾಡಿದ್ವಿ. ಅದು ಆ ಟೇಸ್ಟ್ ಗೊತ್ತು ನಮ್ಗೆ ಅಲ್ವಾ? ಸೊ ಈಗ ಸರ್ ಮಣ್ಣು ತಿಂದಿದ್ದೀವಿ, ನಮ್ಗೆ ಯಾವ ರೋಗಗಳು ಬರಲ್ಲ. ಗಾಯ ಆದಾಗ ಬಿದ್ದುಬಿಟ್ಟು ರಕ್ತ ಸೋರ್ತಾ ಇದ್ರೆ ಮಣ್ಣು ತೆಗೆದು ಹಚ್ಚಿಬಿಟ್ಟು ಮಣ್ಣು ಹಚ್ತಿದ್ವಿ ನಾವು. ಹೋಗ್ತಾ ಇದ್ವಿ ಅಷ್ಟೇ. ನಮಗೆ ಮತ್ತೆ ತಂದೆ ತಾಯಿ ಧೈರ್ಯ ಕೊಡ್ತಿದ್ರು, ಏನಾಗಲ್ಲ ಹೋಗಂತ. ಅದ್ರ ಮೇಲೆ ಇನ್ನೂ ಬಿಡ್ತಾ ಇತ್ತು ಒದೆಗಳು, ಈಗ ಸ್ವಲ್ಪ ಇನ್ನೂ 2 ಒದೆಗಳು ಬೀಳ್ತಾ ಇತ್ತು. ಬೀಳ್ತೀಯಾ ಎದ್ದು ಬರ್ತೀಯಾ ಅಂತ ರಕ್ತದ ಮೇಲೆ ಇನ್ನೂ 4 ಬೀಳ್ತಿದ್ವು. ಇವತ್ತಿನ ತಂದೆ ತಾಯಿಗಳು ಹಾಸ್ಪಿಟ್ಲಿಗೆ ಎತ್ಕೊಂಡು ಓಡ್ತಾರೆ, ಅಯ್ಯೋ ಹಿಂಗಾಗೋಯ್ತು. ಅಲ್ಲ, ಸಣ್ಣಕ್ಕೆ ಧೈರ್ಯ ತುಂಬಲ್ಲ, ನಿಜ. ಸೊ ಮೇಡಮ್, ಸಾಧನೆ ಬಹಳ ಸಾಕಷ್ಟು ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ನಿಮ್ಮ ಮನೆಯಿಂದ ಹೇಗೆ ಪ್ರೋತ್ಸಾಹ ಸಿಕ್ತು? ದಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ನನ್ನ ಹಸ್ಬೆಂಡಿಂದ ಸರ್. ವಾವ್. SV ಭಾಸ್ಕರ್ ಅವರು ಇವತ್ತು ಇಲ್ಲ. ಸಾಕಷ್ಟು ನಾನು ಅವ್ರ ಬಗ್ಗೆ ಕೇಳಿದ್ದೀನಿ, ಅವರು ಇವತ್ತು ಇಲ್ಲ. ಬಟ್ ನಾನು ಇಷ್ಟೆಲ್ಲ ಇವತ್ತು ಕೂತ್ಕೊಂಡು ಮಾತಾಡಬೇಕು, ನಾನೊಂದು ಪ್ರಶಸ್ತಿ ತಗೋಬೇಕು, ನನ್ನ ಲೈಫ್ ಒಂದು ಈ ನನ್ನ ಎಲ್ಲರೂ ಹೇಳ್ತಾರೆ ಗಂಡಸರಿಂದ ಹೆಣ್ಣಿನ ಶಕ್ತಿ ಇರುತ್ತೆ ಅಂತ. SV ಭಾಸ್ಕರ್ ಅಷ್ಟೇ. ಸೊ ಏನೇ ಇದ್ರೂ ಅವ್ರಿಗೆ ಯಾವತ್ತು ಡೆಡಿಕೇಟ್ ಮಾಡಿ ಹ್ಯಾಟ್ಸ್ ಆಫ್ ಟು ಹಿಮ್. ಆ್ಯಂಡ್ ಅವರ ಆತ್ಮಕ್ಕೆ ಈಗಲೂ ನಾವು ಲೆಟ್ ಅಸ್ ಪ್ರೇ ಫಾರ್ ಹಿಸ್ ಪೀಸ್. ಮತ್ತೆ ಅವರು ಮ್ಯೂಸಿಕ್ಗೆ ಬರಲಿ, ಸಂಗೀತಕ್ಕೆ ಹುಟ್ಟಿ ಬರಲಿ. ಎಸ್ ಎಸ್. ಯಾಕಂದ್ರೆ ಫ್ಲೂಟಿಗೆ ಇರುವಂತಹ ಶಕ್ತಿನೂ ಬೇರೆ. ಯಾಕಂದ್ರೆ ಆ ಒಂದು ಹಾಡಿಗೆ ಆ ಫ್ಲೂಟ್ ಬಂದ ತಕ್ಷಣ ಎಷ್ಟು ಅದಕ್ಕೆ ಒಂದು ಇದು ಕೊಡುತ್ತೆ ಅಲ್ವಾ? ಎಸ್ ಮೇಡಮ್. ಸೊ ಅವರ ಒಂದು ಪ್ರೋತ್ಸಾಹ ಜೊತೆಗೆ ತಂದೆ ತಾಯಿ ಪ್ರೋತ್ಸಾಹ ಹೇಗಿತ್ತು? ತಂದೆ ತಾಯಿ ಯಾವತ್ತು ನನ್ಗೆ ಯಾವತ್ತು ಏನು ಬೇಡ ಅಂತ ಹೇಳಿ ಅಂದಿಲ್ಲ. ಓಕೆ, ಆ ಫೀಲ್ಡ್ ಬೇಡ ಅವ್ರು ಏನು ಯಾವತ್ತು ಹೇಳಿದವ್ರೆ, ಇವತ್ತು ಏನು ಹೇಳಿದವರಲ್ಲ. ಸೂಪರ್. ತಂದೆ ತಾಯಿ ಅಕ್ಕ ತಂಗಿದಿರು ಎಲ್ಲಾರು ನಮ್ಮ ಮನೆಯಲ್ಲಿ ನನಗೊಂದು ದೊಡ್ಡವಳು ಅನ್ನೋದೊಂದು ರೆಸ್ಪೆಕ್ಟು ಕೊಟ್ಟು ಭಾಳ ಪ್ರೀತಿಯಿಂದಾನೇ ನಡೆಸ್ಕೊಂಡಿದ್ರು. ಸೊ ಅಹಂಕಾರನೂ ಸ್ವಲ್ಪ ಸೇರ್ಕೊಂಡಿತ್ತು ನನಗೆ. ಸೊ ಹಂಗಾಗಿ ನನಗೆ ಇಷ್ಟ ಬಂದಾಗೆ ನಾನು ಜೀವನ ಮಾಡ್ಕೊಂಡು ಬಂದೆ. ಅಂದರೆ ಆಕ್ಚುಲಿ ಅಹಂಕಾರ ಅಲ್ಲ, ಅದು ಸ್ವಾಭಿಮಾನ. ಸ್ವಾಭಿಮಾನ ತುಂಬಾ ಜಾಸ್ತಿ ಇದೆ. ಅದಿರಬೇಕು. ಅದಿದ್ದಾಗ ನಾವು ಎಲ್ಲೂ ಬಗ್ಗಲ್ಲ. ಅದರ ಅರ್ಥ ನೋಡಿ, ನಾವು ಸುದೀಪ್ ನೋಡ್ತೀವಿ, ಅವ್ರ ಸ್ವಾಭಿಮಾನ ಅದು ಅಹಂಕಾರ ಅಲ್ಲ. ನಾವು ಅನ್ಕೋತೀವಿ ಆಟಿಟ್ಯೂಡ್ ಏನಪ್ಪ ಅನ್ನೋ, ದಟ್ಸ್ ನಾಟ್ ಆಟಿಟ್ಯೂಡ್, ದಟ್ ಇಸ್ ಸ್ಟೈಲ್. ಅವರು ತುಂಬಾನೇ ಸುದೀಪ್ ಅವ್ರನ್ನ ನೋಡಿದಾಗ ತುಂಬಾ ಮೆಚೂರ್ಡ್ ಆಗಿ ಮಾತಾಡ್ತಾರೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಅನ್ಸಿದ್ದನ್ನ ಹೇಳ್ತಾರೆ. ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿ, ಅಷ್ಟೇ. ಹಂಗೇನೆ ನನ್ನ ಕೆಲಸದಲ್ಲಿ ನಾನು ಸರಿಗಿದ್ದೀನಿ ಅನ್ನೋದು ಒಂದು ತುಂಬಾ ಕಾನ್ಫಿಡೆನ್ಸ್ ಅವ್ರಿಗೆ ಇದೆ. ನಿಜವಾಗ್ಲೂ ಒಳ್ಳೇದೇ ಅದು. ನಾನು ಆ ರೀತಿ ಇಷ್ಟಪಡ್ತೀನಿ. ರವಿಚಂದ್ರನ್ನ ಯಾವ ತರ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಹೆಣ್ಮಕ್ಳನ್ನ ಬಣ್ಸೋದು ಮತ್ತೆ ಆ ಶೃಂಗಾರ ಏನಿದೆಯಲ್ಲ ರವಿಚಂದ್ರ, ಅಲ್ಲ ಯಾವುದೇ ಹೀರೋಯಿನ್ ಆಗಲಿ ಅದು ಹೆಂಗ್ ಕಂಡ್ರು ಕೂಡ ಅವ್ರು ಮಾತ್ರ ಅವ್ರಿಗೆ ಲೆವೆಲ್ ಬೇರೆ ತೋರಿಸ್ಬಿಡ್ತಾರೆ. ಈ ರೀತಿ ಒಬ್ಬ ದರ್ಶನ್ ಅವ್ರದೊಂದು ಸ್ಟೈಲ್ ಅಲ್ವಾ? ಡಿಫ್ರೆಂಟ್. ಮೇಡಮ್, ಈ ಒಂದು ಚಾನೆಲ್ ಮುಖಾಂತರ ಯಾರಿಗಾದ್ರೂ ಸಾರಿ ಕೇಳಬೇಕು ಅಂದ್ರೆ ಯಾರಿಗೆ ಕೇಳ್ತೀರಾ? ಸಾರಿ ಸರ್, ನಾನು ಎಷ್ಟೊಂದು ಜನ, ಯಾಕಂದ್ರೆ ತಿಳಿದೇ ಅನ್ನೋ ತಪ್ಪಾಗಿರುತ್ತೆ, ನೋವಾಗಿರುತ್ತೆ. ಎಸ್, ಬಿಕಾಸ್ ವಿ ಆರ್ ಹ್ಯೂಮನ್, ವಿ ಡೂ ಮಿಸ್ಟೇಕ್ಸ್, ವಿ ಆರ್ ಬಾರ್ನ್ ಟು ಡೂ ಮಿಸ್ಟೇಕ್ಸ್.
ನಂದು ಒಂದು ಸ್ವಭಾವ ಇದೆ, ಏನಾದರೂ ಸಡನ್ನಾಗಿ ಹೇಳೋದು, ಹೇಳೋದನ್ನು ಸ್ವಲ್ಪ ನಿಧಾನಕ್ಕೆ ಹೇಳಲ್ಲ, ಸ್ವಲ್ಪ ರಾಶ ಕೇಳ್ತೀನಿ. ಅದಕ್ಕೆ ಯಾರ್ಯಾರು ಆ ಥರ ಹೇಳಿದ್ದೀನೋ ಸಾರಿ ಕೇಳ್ತೀನಿ. ಯಾಕಂದ್ರೆ ಮನಸ್ಸಲ್ಲಿ ಏನೂ ಇರಲ್ಲ, ಹೇಳ್ಬಿಟ್ಟಿರ್ತೀನಿ. ಸೊ ಹಂಗಾಗಿ ಸಾರಿ. ಬಟ್ ಮನಸ್ಸಲ್ಲಿ ಖಂಡಿತ ಏನೂ ಇರಲ್ಲ. ಸೊ ಅದನ್ನು ದಯವಿಟ್ಟು ಯಾರಿಗೆಲ್ಲ ಹೇಳಿದ್ದಾರೆ ಅವರು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲ್ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಅನಿತಾ ಮೇಡಮ್ನ ಸುಮಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ಐ ಹವ್ ಸೀನ್ ಹರ್ ಬಿಕಾಸ್ ಏನೆಲ್ಲ ಮಾಡಿದರೂ ಅವರು ಹೃದಯದಿಂದ ಮಾಡ್ತಾರೆ. ಹಾರ್ಟ್ಲಿ ಶಿ ಡಸ್ ವಾಟ್ ಎವರ್, ಮ್ಯೂಸಿಕ್ ಆಗಲಿ, ಬ್ಯೂಟಿಷನ್ ಆಗಲಿ, ವಾಟ್ ಎವರ್, ಒಬ್ಬರಿಗೆ ಹೆಲ್ಪ್ ಮಾಡೋದು ಕೂಡ ಆಗಲಿ, ಅದು ಹೃದಯಪೂರ್ವಕವಾಗಿ ಮಾಡ್ತಾರೆ. ಆ್ಯಂಡ್ ದಟ್ಸ್ ಅ ಬ್ಯೂಟಿ ಆಫ್ ಅನಿತಾ ಮೇಡಮ್. ನಾನು ಇನ್ನೊಂದು ಹೇಳಬೇಕು, ಅನಿಮಲ್ ಲವರ್ ನಾನು. ಓಕೆ ಅನಿಮಲ್ ಲವರ್. ನಾಯಿಗಳು ತುಂಬಾ, ನಾಯಿಗಳೆಲ್ಲ ಇಷ್ಟಪ್ಪ, ನಾಯಿ ಬೇಕೆಲ್ಲನು ನಿಯತ್ ಅದರಲ್ಲಿ ಇರುವಂತ ನಿಯತ್ ಇನ್ಯಾರಿಗೂ. ಹೌದು ಒಂದು. ಆಮೇಲೆ ಏನಂದ್ರೆ ಇವಾಗ ಬೀದಿ ನಾಯಿಗಳು ಒಂದು 8-10 ನಾಯಿಗಳಿಗೆ ಊಟ ಹಾಕ್ತಾ ಇದ್ದೀನಿ ನಾನು. ಸೊ ಅದ್ರಲ್ಲಿ ಸಿಗೋಂತ ತೃಪ್ತಿನೇ ಬೇರೆ, ಅದಕ್ಕೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನಾನೇನು ಒಂದು ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ಈ ಮುಖಾಂತರ ನಾಯಿಗಳಿಗಾಗ್ಲಿ ಯಾವುದೇ ಪ್ರಾಣಿಗಳಿಗಾಗ್ಲಿ ಹರ್ಟ್ ಮಾಡಬೇಡಿ, ಸ್ವಲ್ಪ ಕರುಣೆ ತೋರಿಸ್ರಿ ಅಂತ ಹೇಳಕ್ ಇಷ್ಟ. ಪ್ಯೂರ್ ವೆಜ್ ಆಗಲಿ ಅಂತ ಹೇಳ್ತೀರಾ? ಖಂಡಿತ ಅದು ಆಗ್ಬೇಕು. ನೀವು ನಾನು ನಾನ್ ವೆಜ್ ಏನೇನೆ, ಆದ್ರೆ ಮನ್ಸಲ್ಲೆಲ್ಲೋ ಒಂದ್ ಕಡೆ ಅನ್ಸುತ್ತೆ. ಯಾವತ್ತೋ ಒಂದಿನ ಡಿಸಿಷನ್ ತಗೋತೀರಾ? ಇಲ್ಲ, ಕಡಿಮೆ ಮಾಡ್ಬಿಟ್ಟಿದ್ದೀನಿ. ಮಾಡಿದ್ದೀರಾ? ಓಕೆ. ಯಾಕಂದ್ರೆ ನಾನು ತಗೊಂಡಾಗಿದೆ ಜನವರಿಯಿಂದ ಫುಲ್ ಆಮ್ ವೆಜ್. ಓಕೆ. ಎಸ್. ನಮಸ್ಕಾರ. ಹಲೋ ನಮಸ್ಕಾರ. ಹಲೋ 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 ನಮಸ್ಕಾರ. ನಾನು ಸೂಪರ್ ಆಗಿದ್ದೇನೆ ಶಿವ ಅವರೇ. ಅದಕ್ಕೆ ನಾನು ರಿಸೀವ್ ಮಾಡಿದ್ದು. ಮಾತಾಡಿ ನಮ್ಮೊಂದಿಗೆ ಇವತ್ತು ಅನಿತಾ ಮೇಡಮ್ ಇದ್ದಾರೆ, ಮಾತಾಡಿ ಸರ್ ಪ್ಲೀಸ್. ಸರ್ ನಮಸ್ತೆ. ಹಾಡಿನ ಕಾರ್ಯಕ್ರಮ ಇನ್ನೊಂದು ಸರಿ. ಎಸ್ ಖಂಡಿತ. ನೆಕ್ಸ್ಟ್ ಪಕ್ಕ ಅದೇ. ಯಾಕಂದ್ರೆ ಇಲ್ಲ, ನೆಕ್ಸ್ಟ್ ಲೈವ್ ಅದೇ ಇರುತ್ತೆ. ಸರ್ ಇವಾಗ ಚರ್ಮದ ಬಗ್ಗೆ ಮತ್ತೆ ಕೂದಲಿನ ಬಗ್ಗೆ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಪ್ರಶ್ನೆಗಳು. ಹೌದು. ಮೇಕಪ್ ಆರ್ಟಿಸ್ಟ್ ನೆಕ್ಸ್ಟ್ ಕಲಾವಿದರಾಗಿ ಬರ್ತಾರೆ, ಸಂಗೀತ ಕಲಾವಿದರು. ಹಾಡದೇ ಇದ್ರೆ ಹೆಂಗೆ ಅಂತ ಹೇಳ್ತೀರಾ ಸರ್? ಹಲೋ ಹೇಳಿ. ಹಾಡದೇ ಇದ್ರೆ ಹೇಗೆ ಅಂತನಾ? ನಾವ್ ಅವಾಗ್ಲೇ ಹಾಡಿದ್ವಿ, ನೀವು ಕೇಳಿಸ್ಕೊಳ್ಳಿಲ್ಲ ಹೌದು. ಒಂದ್ ಲೈನ್ ಅವ್ರಿಗೋಸ್ಕರ ಹಾಡಿ. ಯಾವ ಹಾಡು ಬೇಕು? ಶೋರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಿಮ್ಗೋಸ್ಕರ ಒಂದು ಹಾಡು ಹೇಳ್ತೀನಿ ರೀ ಸರ್. ಓಕೆ. ಎಸ್. ಸೊ ಈ ಚಾನಲ್ ಮುಖಾಂತರ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಯಾರಿಗೆ ಹೇಳಿದ್ರಿ? ಥ್ಯಾಂಕ್ಸ್ ಎಲ್ಲರಿಗೂ ಹೇಳ್ತೀನಿ ಸರ್. ಸೂಪರ್. ಥ್ಯಾಂಕ್ಸ್ ಎಲ್ಲರಿಗೂ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನನ್ನ ಒಂದು ಇಂಪನ ಪಯಣದಲ್ಲಿ ನನ್ನ ಸ್ನೇಹಿತರೆಲ್ಲ ಉತ್ತೇಜನ ಕೊಟ್ಟಿದ್ದಾರೆ, ಮಾಡೋದಕ್ಕೆ ಎನ್ಕರೇಜ್ ಮಾಡಿದ್ದಾರೆ. ಬ್ಯೂಟಿ ಪಾರ್ಲರ್ ಅಸೋಸಿಯೇಷನ್ ಮಾಡಿದಾಗ ನಮ್ಮ ಬ್ಯೂಟಿಷಿಯನ್ಸ್ ಎಲ್ಲ ನನಗೆ ಎನ್ಕರೇಜ್ ಕೊಟ್ಟಿದ್ದಾರೆ, ಫ್ಯಾಮಿಲಿ ಎನ್ಕರೇಜ್ ಕೊಟ್ಟಿದೆ, ನನ್ನ ಹಸ್ಬೆಂಡ್ ಎನ್ಕರೇಜ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮತ್ತು ಎಷ್ಟೋ ಸರ್ತಿ ನಾನು ಬ್ರೈಡಲ್ಸ್ಗೆ ಹೋಗುವಾಗ ಬರುವಾಗ ನಮ್ಮ ಆಟೋದವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಕರ್ಕೊಂಡೋಗಿ ಎಲ್ಲೆಲ್ಲ ಕರ್ಕೊಂಡು ಬಂದಿದ್ದಾರೆ, ಸೇಫಾಗಿ ಕರ್ಕೊಂಡು ಬಂದಿದ್ದಾರೆ. ಇವತ್ತವರೆಗೂ ಒಂದು ಪ್ರಾಬ್ಲಮ್ ಆಗಿಲ್ಲ. ಸೊ ಆಮೇಲೆ ನಮ್ಮ ಎಷ್ಟೋ ಜನ ನಮ್ಮ ಕನ್ನಡ ಹೋರಾಟಗಾರರಿದ್ದಾರೆ, ಅವರು ಕೆಲವೊಂದು ಸರ್ತಿ ಎಷ್ಟೋ ಒಂದು ಸಮಸ್ಯೆಗಳು ಬ್ಯೂಟಿಷಿಯನ್ಗಳ ಸಮಸ್ಯೆ ಅಂತಗಳು ಬಂದಾಗ ಅದನ್ನ ಪರಿಹಾರ ಮಾಡೋದಕ್ಕೆ ನನ್ನ ಜೊತೆ ಸಾಥ್ ಕೊಟ್ಟಿದ್ದಾರೆ. ಆಮೇಲೆ ಈಗೊಂದು ಹ್ಯೂಮನ್ ರೈಟ್ಸ್ ಒಂದು ಜಾಯಿನ್ ಆಗಿದ್ದೀನಿ ನಾನು. ಅಲ್ಲ, ನೀವು ಅದಕ್ಕೆ ಅರ್ಹರಿದ್ದೀರಾ, ಸ್ಟ್ರೈಟ್ ಫಾರ್ವರ್ಡ್ ಇದ್ದೀರಾ. ಹೌದು. ಸೊ ಅದಕ್ಕೊಂದು ಏನಂತ ಹೇಳಿದ್ರೆ, ನನ್ನ ಕೈಯಲ್ಲಿ ಏನಾಗುತ್ತೋ ಸಮಾಜ ಸೇವೆ ನನ್ನಿಂದ ಏನಿದೆಯೋ ಸೊ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ಎನ್ಕರೇಜ್ ಮಾಡಿರೋಂಥ ಎಲ್ಲರಿಗೂ ನಾನು ದೊಡ್ಡ ಧನ್ಯವಾದಗಳನ್ನ ತಿಳಿಸೋದಕ್ಕೆ, ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮ ಹವ್ಯಾಸಗಳು? ಸಿಂಗಿಂಗು. ಆಮೇಲೆ ನಾನು ತುಂಬಾ ಅಡುಗೆ ಭಾಳ ಇಷ್ಟಪಟ್ಟು ಮಾಡ್ತೀನಿ. ನಾನು ಅಡುಗೆ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಮತ್ತು ಅದು ಬಿಟ್ಟು ಇನ್ನು
ಇನ್ನೇನು ಅಂಥ ಅಭ್ಯಾಸಗಳಿಲ್ಲ. ಮುಂದಿನ ಯೋಜನೆಗಳು? ಮುಂದಿನ ಯೋಜನೆಗಳು ಏನಿಲ್ಲ, ಬಿಸ್ನೆಸ್ಸಲ್ಲಿ ಇನ್ನೂ ನಾನು ಇನ್ನೂ ಏನು ಹೆಚ್ಚಿನ ಮಟ್ಟಿಗೆ ಬೆಳಿಬೇಕು. ಪ್ಲಸ್ ಸಿಂಗಿಂಗಲ್ಲಿ ಇನ್ನೂ ಚೆನ್ನಾಗಿ ತೊಡಗಿಸ್ಕೊಂಡು ನನ್ನ ಕೈಲಿ ಆಗೋವರೆಗೂ ಹಾಡ್ತಾ ಇರಬೇಕು. ಎಷ್ಟು ಹಾಡುಗಳನ್ನ ಹಾಡ್ತಾ ಇರಬೇಕು. ಆಮೇಲೆ ಬೆಳಿಬೇಕು ಅನ್ನೋದಕ್ಕಿಂತ ಕಲಿಬೇಕಂದ್ರಲ್ಲ, ಅದು ಬಹಳ ಖುಷಿ. ಹೌದು ಸರ್. ತುಂಬಾ ವಿಷಯ ಇದೆ, ನಾನು ನೋಡ್ತಾ ಇದ್ದೀನಿ. ನಾವ್ ಏನೇನು ಇಲ್ಲ, ಒಂದು ತೃಣ ಅಷ್ಟೇನೆ ಕಲಿಯಂಥದ್ದು ತುಂಬಾ ಇದೆ ಸರ್, ತುಂಬಾ ಇದೆ. ಒಬ್ಬರ ಬಗ್ಗೆ ನಾವು ಈಸಿಯಾಗಿ ಮಾತಾಡ್ಬಿಡ್ತೀವಿ, ಬಟ್ ಅವರ ಒಂದು ಇದು ಅವ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ. ವೀಕ್ಷಕರೇ, ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಯಾವುದೇ ಒಂದು ಕಮೆಂಟ್ ಮಾಡಿ, ಬಿಕಾಸ್ ಕಮೆಂಟ್ ಮಾಡೋಕ್ಕಿಂತ ಮುಂಚೆ 10 ಸರಿ ಆಲೋಚನೆ ಮಾಡಿ. ಯಾಕಂದ್ರೆ ಅವರಿಗೆ ಏನು ಪರಿಣಾಮ ಆಗಬಹುದು, ಬಿಕಾಸ್ ನಾವು ತಕ್ಷಣ ಮಾಡಿಬಿಡ್ತೇವೆ. ಮಾಡಿದ್ಮೇಲೆ ಅದಕ್ಕೆ ಏನಂತ ಅವ್ರಿಗೆ ಯಾವ ರೀತಿ ಪರಿಣಾಮ ಆಗಿರುತ್ತೆ. ಎಷ್ಟೋ ಸರಿ ನಾವು ನೋಡಿದೀವಿ ಆತ್ಮಹತ್ಯೆಗಳು ನಡೆದಿದೆ. ಹೌದು, ಖಂಡಿತ. ಜಸ್ಟ್ ಒಂದು ಕಮೆಂಟ್ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಯಾಕಂದ್ರೆ ಒಂದು ಎನ್ಕರೇಜ್ಮೆಂಟ್ ಸಿಗ್ಲಿ ಅಂತ ಅನ್ಬಿಟ್ಟು ನಿಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನ ಹೆಂಗಸರಾಗ್ಲಿ ಗಂಡಸರಾಗ್ಲಿ ಹಂಚ್ಕೊಳ್ಳುವಾಗ ಅದನ್ನ ನೀವು ಅವ್ರಿಗೆ ಒಂದು ಎನ್ಕರೇಜ್ ಮಾಡಬೇಕು. ಇಲ್ಲ ಅಂತಂದ್ರೆ ನೀವು ಅವ್ರಿಗೆ ಬುದ್ಧಿ ಹೇಳಬೇಕು. ಒಳ್ಳೆ ಕಮೆಂಟ್ ಮಾಡಕ್ ಆಗೋದಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡಿ ಅಷ್ಟೇ. ಬಟ್ ಮಾಡೋದು ಬೇಡ ಅಂತ. ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ರೀತಿಯೆಲ್ಲ ಹರ್ಟ್ ಮಾಡೋಂಥ ಕಾಮೆಂಟ್ಸ್ಗಳು ನೋಡಿದಾಗ ಅದು ಅವ್ರ ಮಟ್ಟನೂ ಹೇಳುತ್ತೆ, ಅವ್ರ ಲೆವೆಲ್ ಹೇಳುತ್ತೆ. ಸೊ ನಿಮ್ಮ ಲೆವೆಲ್ ನೀವೇ ಕಡಿಮೆ ಮಾಡ್ಕೊಳ್ಬೇಡಿ ಅನ್ನೋದು ಒಂದು ರಿಕ್ವೆಸ್ಟ್. ಖಂಡಿತ. ಆಮೇಲೆ ನಿಮಗೆ ಯಾವತ್ತಿಗೂ ಮರೆಯಲಾದ ಒಂದು ಮಧುರ ಕ್ಷಣ ಯಾವುದು ನಿಮ್ಮ ಲೈಫ್ ಟೈಮ್ ಜರ್ನಿ? ನನಗೆ ಮರೆಯಲಾರದ ಮಧುರ ಕ್ಷಣ ಅಂತಂದ್ರೆ, ನನ್ನ ಹಸ್ಬೆಂಡ್ನ ಮೀಟ್ ಮಾಡಿದ್ದೇನೆ ಫಸ್ಟ್ ಟೈಮ್. ವಾವ್, ವೆರಿ ನೈಸ್. ಅವ್ರನ್ನ ಮೀಟ್ ಮಾಡಿದ್ದೇನೆ. ಓಕೆ. ಸೊ ಆಮೇಲೆ ಹೇಗಿತ್ತು? ಇಟ್ ವಾಸ್ ಲವ್ ಮ್ಯಾರೇಜ್ ಆರ್? ಲವ್ ಮ್ಯಾರೇಜೇನೆ, ಆಫ್ ಕೋರ್ಸ್. ಅವ್ರನ್ನ ಮೀಟ್ ಮಾಡಿದ್ದು ನಾವೇ ಬಾವಿ ಬಿಡೋದು. ಯಾರು ತಳ್ಳಲ್ಲ, ನಾವೇ ಬಾವಿಗೆ ಬೀಳೋದು. ಸೊ ಬಟ್ ಖುಷಿಯಿಂದ ಬಿದ್ದಿದ್ರಿ. ಹೌದು. ಮತ್ತೆ ಏನಂತ ಹೇಳಿದ್ರೆ, ಸಂಗೀತದ ಪಯಣ ಇತ್ತಲ್ಲ ಜೊತೆಲಿ, ಅದು ಯಾವಾಗ್ಲೂ ಮಧುರ ಕ್ಷಣ ಅಲ್ವಾ? ಹೌದು. ಸೊ ಇವತ್ತು ಕೊನೆವರೆಗೂ ನೀವು ಹಾಡ್ಬೇಕಂತ ಹೇಳ್ತಿದ್ದೀರಂದ್ರೆ ಅವ್ರನ್ನ ನೆನ್ಸ್ಕೊಂಡೆ. ಖಂಡಿತ ಅಲ್ವಾ? ಖಂಡಿತ. ಯುವ ಪೀಳಿಗೆಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಯುವ ಪೀಳಿಗೆಗೆ ನಾನು ಸಂದೇಶ ಕೊಡೋದು ಅಂತಂದ್ರೆ, ಇವತ್ತಿನ ದಿವಸ ನೀವು ಏನಾದರೂ ಒಂದು ಸ್ಟೆಪ್ ತಗೊಳ್ಬೇಕು ಅಂತ ಹೇಳಿದ್ರೆ, ದುಡ್ಡು ಮಾಡಬೇಕು ಅನ್ನೋ ಒಂದೇ ಇಂಟೆನ್ಷನ್ ಇಂದ ಹೋಗೋದಕ್ಕಿಂತನೂ ಹಂತವಾಗಿ ಮೇಲ್ ಬನ್ನಿ. ಇಮಿಡಿಯೇಟ್ ಆಗಿ ಮೇಲೆ ಹೋಗಕ್ಕೆ ಹೋಗಿ ಕೆಳಗಡೆ ಪ್ರಪಾತಕ್ಕೆ ಬಿದ್ದು ಮತ್ತೆ ಎದ್ದು ಬರಕ್ಕಾಗದೇ ಇರೋಂಥ ಪರಿಸ್ಥಿತಿ ತಂದುಕೊಳ್ಳೋದಕ್ಕಿಂತ ನಿಮ್ಮ ಪ್ರಕಾರ ಲಿಫ್ಟ್ ಅಲ್ಲಿ ಹೋಗೋದು ಬೇಡ, ಸ್ಟೆಪ್ ಹತ್ಕೊಂಡು ಹೋಗಬೇಕು ಅಲ್ವಾ? ಹಂತವಾಗಿ ನಾವೆಲ್ಲ ಹಂತವಾಗಿ ಲಿಫ್ಟ್ ಹತ್ಕೊಂಡು ಬಂದಿರೋದಲ್ಲ. ಹೌದು. ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಹೋದಾಗ ಏನಾಗುತ್ತೆ, ಕೆಳಗಡೆ ಒಂದು ಸ್ಟೆಪ್ ಹೋದ್ರೂ ನಾವು ಹತ್ತಕ್ಕೆ ಸುಲಭ ಆಗತ್ತೆ ನಮಗೆ. ಸೊ ಒಂದೇ ಸರ್ತಿ ನಾವು ಮೇಲ್ಗಡೆ ಹೋಗ್ತೀವಿ ಅಂತ ಹೇಳಿದ್ರೆ ತಿರ್ಗಾ ಕೆಳಗಡೆ ಬಿದ್ದಾಗ ಮೇಲ್ಗಡೆ ಬರಕ್ಕಾಗೋದಿಲ್ಲ, ಬಹಳ ಕಷ್ಟ. ಹೌದು. ಆಮೇಲೆ ನಿಮ್ಮಲ್ಲಿ ಆದಷ್ಟು ದೊಡ್ಡವರು ಚಿಕ್ಕವ್ರಿಗೆ ಒಂದು ಸ್ವಲ್ಪ ಗೌರವ ಕೊಡಿ. ಅವ್ರು ಹೇಳೋ ಮಾತನ್ನ ತಗೊಳ್ಳಿ. ಅವ್ರ ಅನುಭವ ನಿಮಗೆ ಒಂದು ಪಾಠ ಆಗ್ಬೋದು, ನಿಮ್ಮ ಜೀವನಕ್ಕೆ ಒಂದು ದಾರಿದೀಪ ಮಾರ್ಗದರ್ಶನ ಆಗ್ಬೋದು ಅನ್ನೋದು ನಂದು. ಸೂಪರ್, ಅದ್ಭುತ. ಇವತ್ತು ನಮ್ಮ SPB ಹಾಸ್ಟೆಲ್ ಚಾನಲ್ಗೆ ಆಗಮಿಸಿದ್ದೀರಾ, ಸಾಕಷ್ಟು ಅನುಭವಗಳನ್ನ ಹಂಚ್ಕೊಂಡಿದ್ದೀರಾ. ಭಾಳ ಖುಷಿ ಆಯಿತು. ಎಷ್ಟು ವಿಭಿನ್ನವಾದ, ನಾನೇನು ಅನ್ಕೊಂಡಿಲ್ಲ, ಕೆಲವೊಂದು ಆ ಮಾತುಗಳು ಕೂಡ ತಾವು ಹಂಚ್ಕೊಂಡಿದ್ದೀರಾ. ಕಲಿಬೇಕನ್ನೋದು ಕೂಡ ತಾವು ಹೇಳಿದ್ರಿ, ಭಾಳ ಖುಷಿ ಆಯ್ತದು. ಆ್ಯಂಡ್ SPB ಅವರು ಹೇಗೆ ಡೌನ್ ಟು ಅರ್ತ್ ಇದ್ದಾರೆ, ತಾವು ಸಹ ಅಷ್ಟೇ ಡೌನ್ ಟು ಅರ್ತ್ ಇದ್ದೀರಾ, ಅದು ಖುಷಿ ಆಯಿತು. ಇವತ್ತು ನಮ್ಮ SPB ಆಫೀಸ್ ಚಾನಲ್ಗೆ ಬಂದು ಹೇಗೆ ಅನಿಸ್ತದೆ, ನಿಮ್ಮ ಅನಿಸಿಕೆ ಅಂತ ತಿಳಿಸಿ. ಮೊದಲನೇ ನನಗೆ ಅನಿಸಿದ್ದೇನೆಂದರೆ, ನನ್ನ ಹಸ್ಬೆಂಡು SV ಭಾಸ್ಕರ್, SVB. ನಂದು ಫೇಸ್ಬುಕ್ ಅದು ಇದು ಎಲ್ಲಾನು SVB ಅಂತಾನೆ. ಹೌದಾ? ಇಲ್ಲಿ ನೋಡಿದ್ರೆ SVB ಆಫೀಸಿಯಲ್ ಚಾನಲ್. ಆಯ್ತಾ? ಆಮೇಲೆ ಇನ್ನೊಂದು, ನೀವು ನನಗೆ ಫೇಸ್ಬುಕ್ ಅಲ್ಲಿ ಸುಮಾರು ಹಳೆ ಫ್ರೆಂಡ್ಸ್ ಅಲ್ಲಿ ವರ್ಷಗಳ ಫ್ರೆಂಡ್, ತುಂಬಾ ಹಳೆ ಫ್ರೆಂಡ್ ನನಗೆ. ಸೊ ನೀವು ಕರೆದಾಗ ಏನಾಯ್ತು ಅಂತ ಹೇಳಿದ್ರೆ, ಈ ತರ ಒಂದು ಲೈವ್ ಮಾಡೋಣ ಅಂತ ಹೇಳಿದಾಗ ನನಗೆ ತುಂಬಾನೇ ಉತ್ಸಾಹ ಆಯ್ತು. ನಾನು ಹ್ಯಾಪಿ. ಯಾಕಂತ ಹೇಳಿದ್ರೆ, ನನಗೆ ಒಂದು ಹಳೆ ಫ್ರೆಂಡನ್ನ ಮೀಟ್ ಮಾಡಿ ಒಂದು ನಮ್ಮ ಒಂದು ಭಾವನೆಗಳನ್ನ ಅನಿಸಿಕೆಯನ್ನ ಹಂಚ್ಕೊಳ್ಳೋ ಅಂತದ್ದು ಒಂದು ಅವಕಾಶ ಇದೆಯಲ್ಲ, ಅದು ಏನಂತ ಹೇಳಿದ್ರೆ ತುಂಬಾ ಸಂದರ್ಭ ಸಿಗಲ್ಲ. ಸೊ ಈ ಮೂಮೆಂಟ್ ನಿಜವಾಗ್ಲೂ
ಈ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಿಮಗೆ ನಾನು ತುಂಬಾನೇ ಹೃದಯಪೂರ್ವಕವಾದ ಧನ್ಯವಾದ ಹೇಳ್ತೀನಿ. ಒಂದು, ಆಮೇಲೆ ನಿಮ್ಮ ಕಾರ್ಯಕ್ರಮ ಇನ್ನೂ ಅದ್ಭುತವಾಗಿ ನಡೀಲಿ. ಖಂಡಿತ ನಿಮ್ಮ ಸಹಕಾರ ಸಹಕಾರ ಯಾವತ್ತೂ ಖಂಡಿತ ಇರುತ್ತೆ. ಸೊ ನಿಮ್ಮ ಈ ಪ್ರಯತ್ನ ಏನಿದೆಯಲ್ಲ, ಇವಾಗ ನಮ್ಮಂಥವ್ರನ್ನೆಲ್ಲ ಕರೆದು ನಮ್ಮನ್ನ ಕೇಳಿ ಮಾಡಿ ಎಲ್ಲ ಮಾಡಬೇಕು ಅನ್ನೋ ನಿಮ್ಮ ಒಂದು ಪ್ರಯತ್ನ ಏನಿದೆಯಲ್ಲ, ಅದು ನಿಮ್ಮ ಒಂದು ಸಮಾಜ ಸೇವೆಯ ಒಂದು ಇನ್ನೊಂದು ಇದು ಮುಖ ಅದು ನಿಮ್ದು. ಸೊ ಅದರಲ್ಲಿ ನೀವು ಯಶಸ್ವಿ ಆಗ್ಲಿ, ಅದು ನಿಮ್ಗೆ ಯಶಸ್ಸನ್ನ ತರಲಿ ಅಂತ ಅಂದ್ಬಿಟ್ಟು ಹಾರೈಸ್ತೀನಿ ಸರ್. ಮತ್ತೆ ನನ್ ಬಹಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ಎಲೆಕ್ಟ್ರಿಕಾಗಿ ಇರಬಾರ್ದು, ಹಾಗೆ ಇರಬಾರ್ದು, ಅದು ಅವರು ವೇದಿಕೆಗೆ ಬರಬೇಕು, 4 ಜನರಿಗೆ ಅದು ಅವರು ಮಾದರಿಯಾಗಿ ಕಾಣಿಸ್ಕೋಬೇಕು. ನಾವು ಟಿವಿನಲ್ಲೆಲ್ಲ ಕುತ್ಕೊಂಡಾಗ, ಎಷ್ಟೋ ಟಿವಿ ಕಾರ್ಯಕ್ರಮಗಳಲ್ಲಿ ನಾನು ಕುತ್ಕೊಂಡಾಗ ಡಿಸ್ಕಷನ್ ಯಾವುದೋ ಒಂದು ಎಲ್ಲ ಸುವರ್ಣ ಪಬ್ಲಿಕ್ ಎಲ್ಲದರಲ್ಲೂ ನಾನು ಮಾತಾಡಿನಿ ಡಿಸ್ಕಷನ್ ಅಲ್ಲಿ. ಅದರಲ್ಲಿ ಒಂದು ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ, ಆದ್ರೆ ಇಲ್ಲಿ ಬಂದು ನಮ್ಮ ಬಗ್ಗೆ ನಾವು ಮಾತಾಡ್ಕೊಳ್ಳೋವಾಗಿದೆಯಲ್ಲ, ಅದು ಸ್ವಲ್ಪ ವಿಶೇಷ. ಆಮೇಲೆ ಸಂಕೋಚನೂ ಆಗತ್ತೆ ಈಗ ನಮ್ಮ ಬಗ್ಗೆ ಹೇಳ್ಕೊಬೇಕಂತ. ಅದಕ್ಕೆ ನೀವು ಈ ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಿಮ್ಗೆ ದೊಡ್ಡ ಧನ್ಯವಾದ. ಸೊ ನಿಮ್ಮೆಲ್ಲ ಮುಂದಿನ ಯೋಜನೆಗಳು ಶುಭವಾಗಲಿ, ನಿಮ್ಮ ಸಾಧನೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾವು ಆಶಿಸ್ತೀವಿ. ಮತ್ತು ನಮ್ಮ SPB ಆಫೀಷಿಯಲ್ ಚಾನೆಲ್ ಮುಖಾಂತರ ನಿಮ್ಮನ್ನು ಹಾರೈಸ್ತೀವಿ. ಸೊ ಇಷ್ಟೊತ್ತು ಹಿರಿಯ ಮೇಕಪ್ ಕಲಾವಿದರು ಮತ್ತು ಗಾಯಕರು ಅವರು ಆಗಿರುವ ಶ್ರೀಮತಿ ಅನಿತಾ ಶರ್ಲಿ ಅವರು ನಮ್ಮ SPB ಆಫೀಷಿಯಲ್ ಚಾನೆಲ್ನ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಕ್ಕೆ, ಅವರ ಅಮೂಲ್ಯವಾದ ಸಮಯವನ್ನು ತೆಗೆದು ಬಂದಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅವರೊಂದಿಗೆ ಎಲ್ಲ ಅವರ ಅಭಿಮಾನಿಗಳು ಅವರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಚಾನಲ್ ಆ್ಯಂಡ್ ಅವರಿಗೆ ಹಾರೈಸಿದ್ದಕ್ಕೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ SPB ಆಫೀಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಗೆಲುವಿನ ಪಯಣ ಕಾರ್ಯಕ್ರಮನ ನೋಡೋದನ್ನ ಮರಿಬೇಡಿ, ಯಾಕಂದರೆ ಇದು ಗೆಲುವಿನ ಪಯಣ. ಈ ಪಯಣ ಯಾವತ್ತೂ ಮುಗಿಯಲ್ಲ, ಇಟ್ಸ್ ನೆವರ್ ಎಂಡಿಂಗ್ ಜರ್ನಿ. ಸೊ ಭಾಳ ಜನ ಇಷ್ಟಪಟ್ಟಿದ್ದಾರೆ ನಮ್ಮ ಈ ಒಂದು ಟೈಟಲ್ ಗೆಲುವಿನ ಪಯಣ. ಅದರಲ್ಲಿ SPB ಏನು ಮ್ಯಾಚ್ ಆಯ್ತಲ್ಲ, ಇದು ಇನ್ನೂ ನನಗೆ ಗೊತ್ತಿರಲಿಲ್ಲ. ಐ ವಾಸ್ ನಾಟ್ ನೋಯಿಂಗ್ ಇಟ್ ಆ್ಯಂಡ್ ಟುಡೇ ಯು ಶೇರ್ಡ್ ಇಟ್. ಸೊ ಇದು ನಮ್ಮ ಕಾರ್ಯಕ್ರಮನ ಪ್ರತಿದಿನ 6ರಿಂದ 7 ನೋಡೋದನ್ನ ಮರಿಬೇಡಿ, ಯಾಕಂದರೆ ಪ್ರತಿದಿನ ಒಬ್ಬೊಬ್ಬರ ಹೊಸ ಸಾಧಕರನ್ನ ನಾವು ಪರಿಚಯಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ವಿ. ಆ ಪ್ರಯತ್ನಕ್ಕೆ ನಿಮ್ಮ ಒಂದು ಸಹಕಾರ ಇದ್ದರೆ ಖಂಡಿತ ಅದು ಸಾಧ್ಯವಾಗುತ್ತೆ. ಸೊ ಇವತ್ತು ನಮ್ಮಲ್ಲಿ ಅತಿಥಿಯಾಗಿ ಬಂದಂತಹ ಹಿರಿಯ ಮೇಕಪ್ ಕಲಾವಿದರು ಮತ್ತು ಗಾಯಕರು ಆಗಿರುವ ಶ್ರೀಮತಿ ಅನಿತಾ ಶರ್ಲಿ ಅವರಿಗೆ ನಮ್ಮ SPB ಆಫೀಷಿಯಲ್ ಚಾನಲಿಂದ ನಾವು ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೀವಿ. ಸರಿ, ಇತ್ತು ಬೇಕೇ ಬೇಕು, ಯಾಕಂದರೆ ಎಷ್ಟೋ ಅವಮಾನಗಳು ಸಹಿಸಿರ್ತೀರ, ಆಮೇಲೆ ಸನ್ಮಾನ, ಹೌದಾ? ಸೊ ನಮ್ಮ ಚಾನಲ್ಗೆ ಸಹಕಾರ ನೀಡಿದಂತಹ ಮಹೇಂದ್ರ ಮನ್ನತ್, ಮಾರುತಿ ಮೆಡಿಕಲ್ಸ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಚಾನಲ್ಗೆ ಸಹಕಾರ ನೀಡಿದಂಥ ಸವಿತಾ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಜೊತೆಗೆ ಅಚ್ಯುತ್ ಕುಲಕರ್ಣಿ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ನಿಮ್ಮೆಲ್ಲ ಸಪೋರ್ಟ್ ಇದ್ದಿದ್ದಕ್ಕೆ ಅದು ಸಾಧ್ಯವಾಗ್ತಿದೆ. ಸೊ ನಾಳೆ ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ ಅಡ್ವಾನ್ಸ್, ಅಲ್ವಾ? ಸೊ ಪ್ರತಿ ಮನೆಯಲ್ಲೂ ಒಂದೊಂದು ಲಕ್ಷ್ಮಿ, ಅದರ ಹೆಣ್ಮಕ್ಳು ಹುಟ್ಟಿದ ಮೇಲೆ ಬೇಜಾರು ಮಾಡ್ಕೋಬಾರ್ದು, ಅವ್ರ ಲಕ್ಷ್ಮಿನೇ ಅಲ್ವಾ, ಅವ್ರ ಮಹಾಲಕ್ಷ್ಮಿ. ಮತ್ತು ನಿಮ್ಮ ಹೆಂಡತಿ ಕೂಡ ಮಹಾಲಕ್ಷ್ಮಿನೇ. ಸೊ ಅವರಿಗೆ ಯಾವತ್ತಿಗೂ ನೋವು ಕೊಡಬೇಡಿ, ಅವ್ರಿಗೆ ಯಾವತ್ತು ಖುಷಿಯಾಗಿಡಿ. ಇವತ್ತಿನ ಕಾರ್ಯಕ್ರಮ ಕೂಡ ಮಹಾಲಕ್ಷ್ಮಿಗೆ ಡೆಡಿಕೇಟೆಡ್. ಎಸ್, ಯಾಕಂದರೆ ನಾಳೆ ಅವ್ರಿಗೆ ಟೈಮ್ ಸಿಗಲಿಲ್ಲ, ಬಿಕಾಸ್ ಅದು ಹಬ್ಬ ಇದ್ದಿದ್ದಕ್ಕೆ. ಸೊ ಇವತ್ತು ಅವ್ರು ಬಂದಿದ್ದಾರೆ. ಇವತ್ತು ನಮ್ಮ ಅನಿತಾ ಶರ್ಲಿ ಕೂಡ ನಮ್ಮ ಮಹಾಲಕ್ಷ್ಮಿನೇ. ಸೊ ಅವರಿಗೂ ಸಹ ಇದು ಡೆಡಿಕೇಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಸರ್ವೇ ಜನ ಸುಜನ ಮತ್ತು ಸರ್ವೇ ಸುಜನ ಸುಖ ಮತ್ತು ಗಾಡ್ ಬ್ಲೆಸ್ ಯು ಆಲ್.